ಆಗಿರಂತ ಯೇಸು ಕ್ರಿಸ್ತು ನಾಮದಲ್ಲಿ ವಂದನೆ ಸಲ್ಲಿಸುತ್ತಾ ದೇವರನ್ನು ಕರುಣೆ ಕೃಪೆ ಪ್ರೀತಿಗಳಿಂದ ನಾವೆಲ್ಲ ಒಟ್ಟಾಗಿ ಸೇರಿ ಆತನ ವಾಕ್ಯನ ಧ್ಯಾನ ಮಾಡಕ್ಕೆ ದೇವರು ಕೊಡ ತಮ್ಮ ಮಹಾ ಕೃಪೆಗಾಗಿ ದೇವ್ರಿಗೆ ಕೃತಜ್ಞತೆ ಉಳ್ಳವರಾಗನ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ. ನಾವು ಕಳೆದ ವಾರ ಒಂದು ಮುಖ್ಯವಾಗಿರೋಂಥ ಪಾಠ ನೋಡಿದ್ರಿ. ಅದರ ಎಲ್ಲರೂ ಅಟೆಂಡ್ ಆಗಿದ್ರಿ ಅಂತ ನಾನು ಭಾವಿಸ್ತೀನಿ. ಅದರ ಒಂದು ಏನ್ರಿ ಉಜ್ಜನ ಬಗ್ಗೆ ಯಾವ ಥರ ಒಂದು ಮಂಜೂಷ ಪೆಟ್ಟಿನ ಅವನು ಮುಟ್ಟಕ್ಕೋದ ಮಾಡಿದಂಥ ಕೆಲಸ ಒಳ್ಳೇದೇ, ಆದರೆ ಅದು ದೇವ್ರ ದೃಷ್ಟಿಲಿ ಏನಾಗಿಲ್ಲ. ಅದು ಅವ್ರಿಗೆ ದೇವರ ಒಂದು ಚಿತ್ತಕ್ಕೆ ಅನುಸಾರವಾಗಿ ಇಲ್ದಿರೋದ್ರಿಂದ ದೇವರನ್ನ ಯಾವ ಥರ ಶಿಕ್ಷಿದ್ರು ಅಂತಂದ್ಬಿಟ್ಟು ನಾವೇನು ಮಾಡಿದ್ರಿ ನೋಡಿದ್ರೆ. ಈ ವಾರ ಏನ್ರಿ ನಾವೊಂದು ಮುಖ್ಯವಾಗಿರೋಂಥ ಪಾಠ ನಾವೇನು ಮಾಡೋಣ, ನಾವು ಗಮನಿಸೋಣ. ಅದರ ಯಾಕಂದ್ರೆ ನಾವು ದೇವ್ರ ವಾಕ್ಯಕ್ಕೆ ಎಷ್ಟು ವಿಧೇಯರಾಗಿರ್ತೀರಿ ಅಂದ್ಬಿಟ್ಟು ದೇವ್ರು ನಮ್ಮ ಹತ್ರ ಏನು ಮಾಡ್ತಾರೆ, ಅದನ್ನ ಎದುರು ನೋಡ್ತಾರೆ. ಆದ್ರೆ ಅದನ್ನೇ ನಾವು ಊಸಿನ ವಿಚಾರದಲ್ಲಿ ನೋಡಿರೋದು. ಅಂದ್ರೆ ನಮ್ಮ ದೃಷ್ಟಿಯಲ್ಲಿ ಯಾವ ಸರಿ ಅಂತ ಅನ್ಸೋದು ಅದನ್ನ ಮಾಡೋದು ಇಂಪಾರ್ಟೆಂಟ್ ಅಲ್ಲ. ದೇವ್ರ ದೃಷ್ಟಿಯಲ್ಲಿ ಯಾವ್ದು ಸರಿ ಅಂತ ಅನ್ಸೋ ಅದು ಮಾಡೋದೇನ್ರಿ ಇಂಪಾರ್ಟೆಂಟ್ ಆಗಿದೆ. ಅದರ ಅದೇ ನೋಡ್ಬೇಕಾದ್ರೆ ಸೌಲ್ ರಾಜ ಕೂಡ ಏನ್ ಮಾಡ್ತಾನೆ, ಅವನು ಕೂಡ ಅದೇ ತರ ತನ್ ಚಿತ್ತಾನೆ, ಇದು ನಾನು ಮಾಡಿದ್ರೆ ದೇವ್ರಿಗೆ ಇಷ್ಟ ಆಗ್ತದೆ, ಇದು ಎಲ್ಲರಿಗೂ ಇಷ್ಟ, ಇದು ದೇವ್ರಿಗೂ ಖಂಡಿತವಾಗೂ ಇಷ್ಟ ಆಗ್ಬೋದು ಅಂತ ಮಾಡಕ್ ಹೋಗ್ತಾನೆ. ಆದ್ರೆ ದೇವ್ರಿಗೆ ಇಷ್ಟನೇ ಆಗಿಲ್ಲ ಅಂತಾರೆ. ದೇವ್ರ ಏನ್ ಮಾಡ್ತಾರೆ, ಅವನ್ನ ರಿಜೆಕ್ಟ್ ಮಾಡ್ಬಿಡ್ತಾರೆ. ಅಲ್ರ ನೀನು ಏನ್ರಿ ಹಠ ಮಾಡೋಂಥದ್ದು ಏನ್ರಿ ಒಂದು ಮಾಟ ಮಾಡೋದಕ್ಕೇನೇನ್ರಿ ಸಮಾನವಾಗಿದೆ ಅಂತ ಹೇಳ್ತಾರೆ. ಅದರ ನೀನ್ ದೇವ್ರಿಗೆ ವಿಧೇಯನಾಗಿರೋದೇ ದೇವ್ರೇ ಅಂತ ನೀನ್ ಮೆಚ್ಚುವಂತ ಇಷ್ಟವಂತ ಯಜ್ಞ ಅಂತ ಏನ್ ಮಾಡ್ತಾರೆ ಖಂಡಿಸ್ಬಿಟ್ಟು ರಾಜ್ಭರನ್ನು ತೆಗೆದು ನೋಡ್ತೀರಿ ಅಲ್ವರ. ಸುರಿಂದ ಕರ್ತನಲ್ಲಿ ಪ್ರೀತಿ ಅನಿಸ್ಗಳೇ, ಇವತ್ತು ಒಂದು ವಿಶೇಷವಾಗಿರೋಂಥ ಪಾಠಕ್ಕೆ ನಾವೇನ್ ಮಾಡೋಣ ಬರೋಣ. ಏನಪ್ಪ ಅದು ಅಂತಂದ್ರೆ ಏನ್ರಿ ಎರಡು ಏನ್ರಿ ಊಟ, ಎರಡು ಭೋಜನ ಅಂತ ಹೇಳ್ಬೋದು, ಅಥವಾ 2 ಫೀಡಿಂಗ್ಸ್. ಅದರ ನಮಗೆಲ್ಲ ಚೆನ್ನಾಗಿ ಗೊತ್ತು. ಯೇಸು ಕ್ರಿಸ್ತು ಏನಪ್ಪಾ ಮಾಡ್ತಾರೆ, ಅದ್ಭುತ ಮಾಡಿ 2 ಸತಿ ಏನ್ ಮಾಡ್ತಾರೆ, 4,000 ಜನಕ್ಕೆ ಮತ್ತು 5,000 ಜನಕ್ಕೆ ಏನ್ ಮಾಡ್ತಾರೆ, ಊಟನ ಏನ್ ಮಾಡ್ತಾರೆ ಅಲ್ಲಿ ಕೊಡ್ತಾರೆ. ಅದರ ಸರಿ, ಇವಾಗ ಇದು ಯಾಕೆ ನಮಗೆ ಸತ್ಯವೇದ ರೆಕಾರ್ಡ್ ಮಾಡಿದರೆ, ಇದು ನಮ್ಗೇನೋ ಪಾಠ ಇದೆಯಾ ಅಂತಂದ್ರೆ, ಅಫ್ಕೋರ್ಸ್ ಪಾಠ ಇಲ್ದಿರ ದೇವರು ನಮಗೆ ಸತ್ಯವೇದಲ್ಲಿ ಏನೂ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಸತ್ಯವೇದ ಏನು ಹೇಳ್ತಾರೆ ಅಂದ್ರೆ, ಅವರೇ ವೀಣವಾಗಿರೋಂಥ ವಾರ್ತೆಗಳು ಯಾವ್ದು ಏನು ಮಾಡಕ್ ಹೋಗ್ಬಿಡಿ, ನೀವು ಉಪಯೋಗಿಸೋಕೆ ಹೋಗ್ಬಿಡಿ. ವೀಣವಾಗಿ ಮಾತಾಡೋಂಥ ಪ್ರತಿಯೊಂದು ಮಾತಿಗೆ ಏನು ಮಾಡ್ಬೇಕು, ದೇವರಿಗೆ ಲೆಕ್ಕ ಕೊಡಬೇಕು ಅಂತ ಹೇಳ್ತಾರಲ್ವಾ. ಹಾಗಿರ್ಬೇಕಾದ್ರೆ ಖಂಡಿತವಾಗೂ ಬೈಬಲಲ್ಲಿ ವೀಣವಾಗಿರೋಂಥ ವಾರ್ತೆಗಳು ರೆಕಾರ್ಡ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಏನೋ ರೆಕಾರ್ಡ್ ಮಾಡಿದರೆ ಅದ್ರಲ್ಲಿ ಆತ್ಮಿಕ ಅರ್ಥ ನಮ್ಗೆ ಏನಾಗಿರ್ಬೇಕು, ಇದ್ದೇ ಇರಬೇಕು ಅಲ್ವಾ. ಸರಿ, ಇದು ಆತ್ಮಿಕ ಅರ್ಥ ಇದೆಯಾ, ಇಲ್ಲ ನಮ್ಗೇನೋ ಪಾಠ ಇದೆಯಾ ಅಂತ ಬೈಬಲಲ್ಲಿ ಎಲ್ಲ ನಮಗೆ ಕೊಟ್ಟಿದ್ದಾರಾ ಅಂತಂದ್ರೆ, ಎಸ್, ನಮಗೆ ಕೊಟ್ಟಿದ್ದಾರೆ. ಎಲ್ಲಪ್ಪ ಅಂದ್ರೆ ಸ್ವತಃ ಯೇಸು ಕ್ರಿಸ್ತನೇ ಅದ್ರ ಬಗ್ಗೆ ರೆಫರೆನ್ಸು ತನ್ನ ಶಿಷ್ಯನರ ಹತ್ರ ಮಾತಾಡ್ಬೇಕಾದ್ರೆ ಹೇಳ್ತಾರೆ. ಎಲ್ಲಿ ಕೊಟ್ಟಿದ್ದಾರೆ ಅಂತಂದ್ರೆ, ಮತ್ತೆ 16ನೇ ಅಧ್ಯಾಯ 5ರಿಂದ 11ನೇ ವಾಕ್ಯ ಓದ್ರಿ. ಮ್ಯಾಥ್ಯೂ 16 ಚಾಪ್ಟರ್ ವರ್ಸಸ್ 5 to 11. ದಯವಿಟ್ಟು ಓದ್ತೀರಾ? ಓದಿ ಪ್ರಸನ್ನ ಬ್ರದರ್, ಓದಿ ಮ್ಯಾಥ್ಯೂ 16 ಚಾಪ್ಟರ್ 5 to 11 ಬ್ರದರ್. ಶಿಷ್ಯರು ರೊಟ್ಟಿ ಬುತ್ತಿ ಕಟ್ಟಿಕೊಳ್ಳುವುದನ್ನು ಮರೆತು ಆಚೆ ದಡಕ್ಕೆ ಬಂದಾಗ ಯೇಸು ಅವರಿಗೆ, ಎಚ್ಚರಿಕೆ, ಫರಿಸಾಯರ ಮತ್ತು ಸದ್ದುಕಾಯರ ಹುಳಿಹಿಟ್ಟಿನ ವಿಷಯದಲ್ಲಿ ಜಾಗರೂಕರಾಗಿರಿ ಎಂದು ಹೇಳಲು ಅವರು, ನಾವು ರೊಟ್ಟಿ ಬುತ್ತಿ ಕಟ್ಟಿಕೊಳ್ಳದೆ ಬಂದೇವಲ್ಲ ಎಂದು ತಮ್ಮೊಳಗೆ ಮಾತಾಡಿಕೊಳ್ಳುತ್ತಿದ್ದರು. ಯೇಸು ಅದನ್ನು ತಿಳಿದು, ಅಲ್ಪ ವಿಶ್ವಾಸಿಗಳೇ, ರೊಟ್ಟಿ ಇಲ್ಲವಲ್ಲ ಎಂದು ನಿಮ್ಮೊಳಗೆ ಮಾತಾಡಿಕೊಳ್ಳುವುದೇಕೆ? ನೀವು ಇನ್ನೂ ಗ್ರಹಿಸಲಿಲ್ಲವೋ? ನಿಮಗೆ ನೆನಪಿಲ್ಲವೋ? ಆ 5 ರೊಟ್ಟಿಗಳನ್ನು 5,000 ಜನರಿಗೆ ಹಂಚಿದಾಗ ಎಷ್ಟು ಬುಟ್ಟಿ ತುಂಬಿಟ್ಟಿರಿ? ಇಲ್ಲವೇ ಆ 7 ರೊಟ್ಟಿಗಳನ್ನು 4,000 ಜನರಿಗೆ ಹಂಚಿದಾಗ ಎಷ್ಟು ಎಡೆಗೆ ತುಂಬಿಟ್ಟಿರಿ? ನಾನು ರೊಟ್ಟಿಯನ್ನು ಕುರಿತು ಮಾತಾಡಲಿಲ್ಲವೆಂಬುದು ನಿಮಗೆ ತಿಳಿಯದೆ ಇರುವುದು ಹೇಗೆ? ಎಚ್ಚರಿಕೆ, ಫರಿಸಾಯರ ಮತ್ತು ಸದ್ದುಕಾಯರ ಹುಳಿಹಿಟ್ಟಿನ ವಿಷಯದಲ್ಲಿ ಜಾಗರೂಕರಾಗಿರಿ ಅಂದನು. ನೋಡ್ರ, ಯೇಸು ಕ್ರಿಸ್ತು ಏನ್ ಮಾಡ್ತಾರೆ ಅಂತಂದ್ರೆ, ಇಲ್ಲಿ ಶಿಷ್ಯನ್ಗಳಿಗೆ ಅಲ್ಲಿ ನಡೆದಿರೋಂಥ 2 ಭೋಜನದಲ್ಲಿ ಏನೋ ಪಾಠ ಇದೆ ಅಂತ ಹೇಳ್ತಾರೆ. ಏನಪ್ಪ ಹೇಳ್ತಾರೆ ಅಂದ್ರೆ, ಶಿಷ್ಯನ್ಗಳಿಗೆ ರೊಟ್ಟಿಗಳ ಬಗ್ಗೆ ಎಚ್ಚರಿಕೆ ಆಗಿರಿ ಅಂತ ಹೇಳ್ತಾರೆ. ಇವ್ರೇನ್ ತಿಳ್ಕೊಂಡ್ಬಿಡ್ತಾರೆ, ಅಯ್ಯೋ ರೊಟ್ಟಿ ತಂದಿಲ್ವಲ್ಲ, 4,000 ಜನಕ್ಕೆ 5,000 ಜನಕ್ಕೆ ಊಟ ಕೊಟ್ರಲ್ಲ, ಅಯ್ಯೋ ತಿರ್ಗಾ ರೊಟ್ಟಿ ತಂದಿರಿ ಬಂದ್ಬಿಟ್ರಲ್ಲ, ತಿರ್ಗಾ ಬೈತೋಡ್ ನೋಡು ಅಂತ ತಿಳ್ಕೊಂಡ್ಬಿಡ್ತಾರೆ. ಅದಕ್ಕೆ ಯೇಸು ಕ್ರಿಸ್ತು ಹೇಳ್ತಾರೆ, ಏನಪ್ಪ ಅಷ್ಟು ವಿಶ್ವಾಸ ಇಲ್ಲ? ಏನು ಇಲ್ಲಿರ್ಬೇಕಾದ್ರೆ ನಾನು ರೊಟ್ಟಿ ಕೊಟ್ಟಿನಿ, ಆ ರೊಟ್ಟಿ ತಗೊಂಬತ್ತ ನಾನು ನಿಮ್ಗೆ ಹೇಳ್ತೀನಾ? ಖಂಡಿತವಾಗಿಲ್ಲ. ನಾನು ಆ ರೊಟ್ಟಿ ಬಗ್ಗೆನೇ ಹೇಳ್ತಾ ಇಲ್ಲ. ಜ್ಞಾಪಿಸ್ಕೊಳ್ಳಿ, 4,000 ಜನಕ್ಕೆ ಊಟ ಕೊಟ್ಟಿರೋದು, 5,000 ಜನಕ್ಕೆ ಊಟ ಕೊಟ್ಟಿರೋದು ದಯವಿಟ್ಟು ಜ್ಞಾಪಿಸ್ಕೊಳ್ಳಿ. ಹಾಗಾದ್ರೆ ನಾನು ಹೇಳ್ತಾ ಇರೋದು ಯಾವ್ದ್ರ ಬಗ್ಗೆ ಅಂದ್ರೆ, ಫರಿಸಾಯರ ಸದಸ್ಯರ ಹುಳಿಹಿಟ್ಟು ಬಗ್ಗೆ ಹೇಳ್ತಾ ಇರೋದ್ರ ಬಗ್ಗೆ ತುಂಬಾ ಎಚ್ಚರಿಕೆ ಆಗಿರಿ ಅಂತ ಹೇಳ್ತಾರೆ. ಹಂಗಂದ್ರೆ ಯೇಸು ಕ್ರಿಸ್ತು ಇಲ್ಲಿ ನಮ್ಗೆ ರೆಫರೆನ್ಸ್ ಕೊಡ್ತಾ ಇರ್ಬೇಕಾದ್ರೆ ಏನ್ ಹೇಳ್ತಾರೆ ಅಂದ್ರೆ, ಏನ್ರಿ ಈ ನಿಜವಾದ ರೊಟ್ಟಿ ಒಳಗಡೆ ಈ ಫರಿಸಾಯರ ಸದಸ್ಯರ ಹುಳಿ ಎಲ್ಲಿ ಬಂದು ಸೇರ್ಬಿಡ್ತಾರೋ ಹುಷಾರಾಗಿರಿ ಅಂತ ಮಾತು ಹೇಳೋದು ನಾವು ಏನ್ ಮಾಡೋದು ಗಮನಿಸ್ಬೋದು ಇಲ್ಲಿ ಅಲ್ವರ. ಸರಿ, ಬೈಬಲ್ ನೀವೇ ಹೇಳ್ರಿ, ಏನ್ರಿ ಬೈಬಲ್ಗೆ ಬೈಬಲ್ ಡಿಕ್ಷನರಿ,
ಸತ್ಯವೇದನ ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಓದ್ಬೇಕು, ಯೆಹೋವನ ಶಾಸ್ತ್ರ ಹುಡುಕಿ ಏನ್ ಮಾಡ್ಬೇಕು, ಓದ್ಬೇಕು ಅದರ. ಇವಾಗ ಬೈಬಲ್ ಅಲ್ಲಿ ರೊಟ್ಟಿ ಅಂದ್ರೆ ಅರ್ಥ ಏನು, ಯಾರು ಹೇಳ್ತೀರಾ? ವಾಕ್ಯ. ವೆರಿ ದೇವರ ಗುಡ್. ದೇವ್ರ ವಾಕ್ಯ. ವಾಕ್ಯ. ಹೇಳ್ತಾರಲ್ಲ, ಮನುಷ್ಯ ರೊಟ್ಟಿಯಿಂದ ಮಾತ್ರ ಬದುಕೋದಲ್ಲ, ದೇವರ ದೇವರ ಬಾಯಿಂದ ಬಾಯಿಂದ ಹೊರಡುವ ಬರುವಂತ ಪ್ರತಿಯೊಂದು ಮಾತನ್ನ ಏನ್ ಮಾಡ್ತಾನೆ, ಬದುಕ್ತಾನೆ ಅಲ್ವರ. ಹಂಗಾರೆ ದೇವರ ವಾಕ್ಯ, ಈ ದೇವರ ವಾಕ್ಯದಲ್ಲಿ ಎಲ್ಲಿ ಉಳಿ ಬರ್ದಿರಿ ಇತ್ತಿಲಿ ನೀವೇನಾಗಿರಿ ಎಚ್ಚರಿಕೆಯಿಂದಿರಿ ಅಂತ ಹೇಳ್ತಾ. ಅಂದ್ರೆ ಏನು, ದೇವರ ಪರಿಶುದ್ಧ ಉಪದೇಶಗಳಲ್ಲಿ ಯಾವುದೇ ರೀತಿ ದುರುಪದೇಶಗಳು ಏನಾಗ್ಬಿಡೋದು, ಬರಬಾರ್ದು, ಅದ್ರ ಬಗ್ಗೆ ನೀವು ಎಚ್ಚರಿಕೆ ಅಂತ ಹೇಳ್ತಾರೆ ಅಲ್ವರ. ಎಷ್ಟು ಇವಾಗ ಹುಳಿ ಇಷ್ಟು 1 kg ಇಟ್ಟಿದೆ ಅಂತ ಹೇಳ್ಕೊಳ್ಳಿ, ಅದಕ್ಕೆ ಹುಳಿ ಎಷ್ಟು ಹಾಕ್ತೀರಿ? 1 kg ಹಾಕ್ತೀರಾ? ಎಷ್ಟು ಹಾಕ್ತೀರಿ? ಸ್ವಲ್ಪ ಮಾತ್ರ. ಒಂದು ಏನಂತಾರೆ, ಒಂದು ಪಿಂಚ್ ಅದರ ಸ್ವಲ್ಪ ಹಾಕೋದು ಅಷ್ಟೇ, ಒಂದು ಇಡಿಯಷ್ಟು ಕೂಡ ಹಾಕಲ್ಲ ರೀ ಅಂತೀನಿ ಅಲ್ವರ. ಸ್ವಲ್ಪ ಹಾಕ್ತಾರೆ. ಅದೇ ತರ ಸ್ವಲ್ಪ ಎಂದ್ರೆ ಉಪದೇಶಗಳು, ತಪ್ಪಾದ ಉಪದೇಶಗಳು, ಬೈಬಲ್ ಇಲ್ದಿರಂತ ಕಾರ್ಯಗಳು, ಇದ್ರ ಬಗ್ಗೆನೆ ಎಚ್ಚರಿಕೆಯಾಗಿರು ಅಂತ ನಮ್ಗೆ ಏನ್ ಮಾಡ್ತಾರೆ ಹೇಳ್ತಾ ಇರೋದು ಅಲ್ವರ. ಅದಕ್ಕೆ ಇವಾಗ ಯೇಸು ಕ್ರಿಸ್ತು 2 ರೆಫರೆನ್ಸ್ ಕೊಟ್ರು, ಮೊದಲನೇ ಭೋಜನ, 2ನೇ ಭೋಜನ. ಇವಾಗ ಏನ್ ಮಾಡೋಣ, ಆ 2 ಭೋಜನಗಳು ಓದ್ಬಿಟ್ಟು 2 ಭೋಜನಗಳು ಯಾವ್ದ್ರ ಬಗ್ಗೆ ಹೇಳ್ತಾ ಇದೆ ಅಂತ ನಾವೇನ್ ಮಾಡೋಣ ಗಮನಿಸೋಣ. ನೋಡಿದ್ದೆ ಮೊದಲನೇ ಭೋಜನನ ಮತ್ತಾಯ 14ನೇ ಅಧ್ಯಾಯ 13ರಿಂದ 21 ಕೊಟ್ಟಿದೆ, ಓದೋಣ. ಮ್ಯಾಥ್ಯೂ 14 ಚಾಪ್ಟರ್ 13 to 21, ದಯವಿಟ್ಟು ಓದ್ರಿ. ಯೇಸು ಅದನ್ನು ಕೇಳಿ ದೋಣಿಯನ್ನು ಹತ್ತಿ ಆ ಸ್ಥಳವನ್ನು ಬಿಟ್ಟು ವಿಂಗಡವಾಗಿ ಅಡವಿಗೆ ಹೋದನು. ಇದನ್ನು ಕೇಳಿದ ಜನರು ಗುಂಪು ಗುಂಪಾಗಿ ತಮ್ಮ ತಮ್ಮ ಊರುಗಳಿಂದ ಕಾಲುನಡಿಗೆಯಿಂದ ಆತನ ಹಿಂದೆ ಬಂದರು. ಆತನು ಹೊರಗೆ ಬಂದು ಬಹು ಜನರ ಗುಂಪನ್ನು ಕಂಡು ಕನಿಕರಪಟ್ಟು ಅವರಲ್ಲಿದ್ದ ರೋಗಿಗಳನ್ನು ಸ್ವಸ್ಥ ಮಾಡಿದವನು. ನೋಡಿ ಗಮನಿಸಿ, ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಬಹು ಮಂದಿ ಗುಂಪು ಅವ್ರು ಇನ್ನೇನ್ ಮಾಡಂತೆ ಬರ್ದರಂತೆ. ಆ ಬಂತರಂತ ಒಂದು ಗುಂಪು ನೋಡ್ಬಿಟ್ಟು ಏಸುಕು ಏನಪ್ಪ ಮಾಡಿದ್ರು ಅಂದ್ರೆ ಕನಿಕರ ಪಟ್ರು ಅಂತ ಹೇಳ್ತಾರೆ. ಅಯ್ಯೋ ಅಂತ ಕನಿಕರ ಪಟ್ರು ಅಂತಾರೆ. ಆಮೇಲೆ ಅವ್ರಿಗೆ ರೋಗಗಳಿತ್ತಂತೆ, ಅದರ ರೋಗಗಳೆಲ್ಲ ಏನ್ ಮಾಡಿದ್ರಂತೆ, ವಾಸಿ ಮಾಡಿದ್ರಂತೆ. ಆಮೇಲೆ ನೆಕ್ಸ್ಟ್ ಕಂಟಿನ್ಯೂ ಮಾಡಿ. ಸಂಜೆಯಾದಾಗ ಶಿಷ್ಯರು ಆತನ ಬಳಿಗೆ ಬಂದು, ಇದು ಅಡವಿ ಈಗ ಹೊತ್ತು ಹೋಯಿತು, ಈ ಗುಂಪಿಗೆ ಅಪ್ಪಣೆ ಕೊಡು, ಅವರು ಹಳ್ಳಿಪಲ್ಲಿಗಳಿಗಾಗಿ ಹೋಗಿ ಆಹಾರ ಪದಾರ್ಥಗಳನ್ನು ಕೊಂಡುಕೊಳ್ಳಲಿ ಎಂದು ಹೇಳಲಾಗಿ ನೋಡ್ರ ಯೇಸು ಏನ್ ಹೇಳ್ತಾರೆ, ಸಂಜೆ ಆಗ್ಬಿಡ್ತಂತಾರಿ. ಸಂಜೆ ಆಗ್ಬೇಕಾರೆ ಶಿಷ್ಯರು ಏನ್ ಹೇಳ್ತಾರೆ ಅಲ್ವರ, ಅಯ್ಯೋ ಸ್ವಾಮಿ ಇವರಿಗೆ ಆಹಾರ ಇಲ್ಲ, ದಯವಿಟ್ಟು ನೀವೇನ್ ಮಾಡಿ ಪರ್ಮಿಷನ್ ಕೊಡಿ, ಅವ್ರವ್ರ ಆಹಾರ ಏನ್ ಮಾಡ್ಲಿ, ಅವರು ತಗೊಂಬರ್ಲಿ. ನಮ್ ಕೈಲಿ ಕೊಡಕ್ಕಾಯ್ತದ, ಆಗಲ್ಲ. ಅವ್ರವ್ರ ಆಹಾರ ಏನ್ ಮಾಡ್ಲಿ, ಅವ್ರೇ ಅರೇಂಜ್ಮೆಂಟ್ ಮಾಡ್ಕೊಡ್ಲಿ ಅಂತಂಬಿಟ್ಟು ಏನಪ್ಪ ಮಾಡ್ತಾರೆ ಅಂತಂದ್ರೆ, ಏನ್ರಿ ಅಲ್ಲಿ ಸಂಜೆ ಹೊತ್ತು ಏನ್ ಮಾಡ್ತಾರೆ ಅಂತ ಹೇಳ್ತಾರೆ. ಯಾಕೆ ಈ ಸಂಜೆ ಅಂತ ಕೊಟ್ಟವ್ರೆ, ಯಾಕೆ ಬೆಳಿಗ್ಗೆ ಮಾಡ್ಲಿಲ್ಲ ಅಲ್ವರ? ರಾತ್ರಿ ಹೊತ್ತು ಮನೆಗೆ ಹೋಗ್ಬಿಟ್ರೆ ಒಳ್ಳೇದಲ್ವಾ? ಅದು ಏಸು ಕುಸು ಊಟ ಬೇರೆ ಕೊಟ್ಟವ್ರು ಅಂತ ಹೇಳಿ ರಾತ್ರಿ ಹೊತ್ತು, ಸಂಜೆ ಹೊತ್ತು ಏನಕ್ಕೆ ಅಲ್ವರ? ಆಮೇಲೆ ಹಳ್ಳಿ ಪಳ್ಳಿಗಳಿಗೆ ಹೋಗಿ ಏನ್ ಮಾಡ್ಲಿ, ಅವರೇ ಆಹಾರ ತಗೊಳ್ಳಿ ಅಂತ ಸಜೆಷನ್ ಕೊಟ್ಟಾಗ ಕ್ರಿಸ್ತನ ಏನ್ ಹೇಳ್ತಾರೆ, ಕಂಟಿನ್ಯೂ. ಅವರು ಹೋಗುವುದು ಅಗತ್ಯವಿಲ್ಲ, ನೀವೇ ಅವರಿಗೆ ಊಟಕ್ಕೆ ಕೊಡಿರಿ ಅಂದನು. ಯಾರು ಕೊಡ್ಬೇಕಂತೆ? ನೀವು ಕೊಡ್ರಿ ಅಂತ ಹೇಳ್ತಾರೆ ನೋಡ್ರಿ ಯೇಸು ಕ್ರಿಸ್ತು. ಅಂದ್ರ ನಾನ್ ಕೊಡ್ತೀನಿ ಅಂತ ಹೇಳಿಲ್ಲ, ನೀವು ಕೊಟ್ರಿ, ನೀವು ಅರೇಂಜ್ ಮಾಡಿ ಫಸ್ಟ್ ಊಟ, ಎಲ್ಲ ಹೋಗೋದ್ ಬೇಕಾಗಿಲ್ಲ ಅಂತ ಹೇಳ್ತಾರೆ ಅಲ್ವರ. ಇದೇನ್ ಪಟ ನೋಡೋಣ. ಆಮೇಲೆ ನೆಕ್ಸ್ಟ್ ಅದಕ್ಕವರು, ನಮಗೆ ಇಲ್ಲಿ 5 ರೊಟ್ಟಿ 2 ಮೀನು ಹೊರತು ಮತ್ತೇನು ಇಲ್ಲ ಅನ್ನಲಾಗಿ ಆತನು ಅವುಗಳನ್ನು ಇಲ್ಲಿ ನನಗೆ ತಂದು ಕೊಡಿರಿ ಅಂದನು. ನೋಡ್ರ ಎಷ್ಟಪ್ಪ ಇತ್ತು ಅಂತಂದ್ರೆ, ಅಯ್ಯೋ ನಮ್ಮ ತಿಳಿದಿದೆ ಸರ್, ಏನ್ರಿ 5,000 ಜನ ಕೊಡ್ರಷ್ಟು ಅಷ್ಟಿದ್ಯಾ? ಇರೋದೇ 5 ರೊಟ್ಟಿ 2 ಮೀನು ಅಂತ ಹೇಳ್ತಾರೆ. ಇಷ್ಟೇ ಇರೋದಂತೆ ಅಲ್ವರ. ಇದನ್ನ ತೊಗೊಂಡೋಗಿ ಎಲ್ಲರಿಗೂ ಹೆಂಗ್ ಕೊಡಕ್ ಸಾಧ್ಯ? 5 loaves and 2 fishes ಅಂತ ಹೇಳ್ತಾರೆ. ಅದಕ್ಕೆ ತಗೊಬನ್ನಿ ಅದ್ನ ಅಂತಂತಾರೆ. ಮತ್ತು ಜನರಿಗೆ ಹುಲ್ಲಿನ ಮೇಲೆ ಕುಳಿತುಕೊಳ್ಳುವುದಕ್ಕೆ ಹೇಳಿ 5 ರೊಟ್ಟಿ 2 ಮೀನುಗಳನ್ನು ತಗೊಂಡು ಆಕಾಶದ ಕಡೆಗೆ ನೋಡಿ ದೇವರ ಸ್ತೋತ್ರ ಮಾಡಿ ರೊಟ್ಟಿಗಳನ್ನು ಮುರಿದು ಶಿಷ್ಯರ ಕೈಗೆ ಕೊಟ್ಟನು. ನೋಡ್ರ ಶಿಷ್ಯರು ಏನಪ್ಪ ಮಾಡ್ತಾರೆ ಅಂತಂದ್ರೆ, ಏನ್ರಿ ಜನಗಳನ್ನೆಲ್ಲ ಯೇಸು ಕ್ರಿಸ್ತ ಮಾಡ್ತಾರೆ, ಹುಲ್ ಮೇಲೆ ಕುಂಡಿಸ್ತಾರಂತೆ ನೋಡ್ರಿ. ಅದರ ಎಲ್ಲಿ ಕುಣಿಸೋರೆ? ಕೆಳಗಡೆ ಹುಲ್ ಮೇಲೆ ಕುಣಿಸೋರಂತೆ ನೋಡ್ರಿ. ಕುಂಡಿಸ್ಬಿಟ್ಟು ಏನ್ತಾರೆ ಆ ಒಂದು ಮೀನು ಮತ್ತೆ ರೊಟ್ಟಿ ತಗೊಂಡು ದೇವರಿಗೆ ಸ್ತೋತ್ರ ಮಾಡಿ ಏನ್ ಮಾಡ್ತಾರೆ, ಎಲ್ಲರಿಗೂ ಅನ್ಸ್ತಾರಂತೆ. ಎಷ್ಟು ಜನ ತಿಂದ್ರು? ಕಂಟಿನ್ಯೂ ಮಾಡಿ ಇಷ್ಟ. ಶಿಷ್ಯರು ಜನರ ಗುಂಪಿಗೆ ಕೊಟ್ಟರು.
ಅವರೆಲ್ಲರೂ ಊಟ ಮಾಡಿ ತೃಪ್ತರಾದರು. ಮಿಕ್ಕ ತುಂಡುಗಳನ್ನು ಕೂಡಿಸಲಾಗಿ 12 ಪುಟ್ಟಿ ತುಂಬಿತು. ಊಟ ಮಾಡಿದವರು ಹೆಂಗಸರು, ಮಕ್ಕಳು ಇಲ್ಲದೆ ಗಂಡಸರೇ ಹೆಚ್ಚು ಕಡಿಮೆ 5,000 ಮಂದಿ. ವಾ ನೋಡ್ರ ಎಷ್ಟು ಜನ ತಿಂದಾರಂತೆ ಊಟ? 5,000 ಗಂಡಸ್ರಂತಾರೆ. ಹೆಣ್ಮಕ್ಳನ್ನ ಬಿಟ್ಟು ಮಕ್ಳುಗಳನ್ನ ಬಿಟ್ಟು ಹೆಂಗಸರು ಮಕ್ಳನ್ನ ಬಿಟ್ಟು ಬರೀ ಗಂಡಸರು ಎಷ್ಟು ಜನ ತಿಂದಾರಂತೆ? 5,000 ತಿಂದಾರಂತೆ ನೋಡ್ರ. ಆಮೇಲೆ ಎಷ್ಟಂತೆ ಬುಟ್ಟಿ ಇದ್ದಿದ್ದ? 12 ಬುಟ್ಟಿ ಏನಾಗಿತ್ತಂತೆ. ನೋಡ್ರ ಏನ್ರಿ ಉಳಿತಂತೆ ನೋಡ್ರ. ಹಾಗಾದ್ರೆ ಏನ್ ಮಾಡೋರ ಶಿಷ್ಯನ್ರುಗಳು? ಅದನ್ನ ಉಳಿಸೋರು ನೋಡ್ರಿ ಇರ್ತೀನಿ, ಬ್ಯಾಲೆನ್ಸ್ ಉಳ್ದೈತೆ, ಅದನ್ನ ತಗೊಂಬಂದವ್ರೆ. ಎಷ್ಟು ಬುಟ್ಟಿ ಉಳಿತಂತೆ? 12 ಬುಟ್ಟಿ ಅಲ್ರ. ಯಾಕೆ ಈ ಚಿಕ್ಕ ಚಿಕ್ಕ ಇನ್ಫಾರ್ಮೇಶನ್ ನಮಗೆ ಕೊಟ್ಟವ್ರೆ? ಅದರ ಓದೋಣ. ಇದು ಮೊದಲನೇ ಊಟ ಅಲ್ರ. ಎರಡನೇ ಭೋಜನದ ಬಗ್ಗೆ ಮತ್ತೆ 15ನೇ ಅಧ್ಯಾಯ 29ರಿಂದ 38 ಕೊಟ್ಟ ನೋಡ್ರಿ. ಇವಾಗ ಗಮನಿಸಿ, ಎರಡಿಗೂ ವ್ಯತ್ಯಾಸಗಳೇನಿದೆ, ಎರಡಿಗೂ ಹೊಂದಾಣಿಕೆಗಳೇನಿದೆ, ಸ್ವಲ್ಪ ಗಮನಿಸಿ ನೀವು. ಓಕೆ, ಕಂಟಿನ್ಯೂ. ಯೇಸು ಅಲ್ಲಿಂದ ಹೊರಟು ಗಲಿಲಾಯ ಸಮುದ್ರದ ಬಳಿಗೆ ಬಂದು ಬೆಟ್ಟವನ್ನು ಹತ್ತಿ ಅಲ್ಲಿ ಕೂತುಕೊಂಡನು. ಆಗ ಜನರು ಗುಂಪು ಗುಂಪಾಗಿ ಆತನ ಬಳಿಗೆ ಬಂದು ಕುಂಟರು, ಕುರುಡರು, ಮೂಕರು, ಕೈಕಾಲಿಲ್ಲದವರು ಈ ಮುಂತಾದ ಅನೇಕರನ್ನು ಕರೆತಂದು ಅವರನ್ನು ಆತನ ಪಾದಗಳ ಬಳಿಯಲ್ಲಿ ಬಿಟ್ಟರು. ಆತನು ಅವರನ್ನು ವಾಸಿ ಮಾಡಿದನು. ಅಬ್ಸರ್ವ್ ಮಾಡ್ರಿ, ಇಲ್ಲೇನ್ ಅಬ್ಸರ್ವ್ ಮಾಡ್ತಿದ್ರೆ, ಮೊದಲೇ ಸತಿಗೆ ಅವ್ರ ಭೋಜನ ಕೊಡ್ಬೇಕಾರೆ ಏನ್ ಮಾಡಿದ್ರು? ಏಸು ಗುಸು ಹುಲ್ ಮೇಲೆ ಕೂತ್ಕೊಂತ ಹೇಳಿದ್ರಂತೆ. ಏಸು ಗುಸು ಬೆಟ್ಟದ ಮೇಲೆ ಇಟ್ಲಾರ್ರಿ. ಅದು ಎರಡನೇ ಸತಿ ನೋಡ್ಬೇಕಾದ್ರೆ ಬೆಟ್ಟದ ಮೇಲೆ ಕೂತ್ಕೊಂಡವ್ರು ನೋಡಿದ್ರಿ. ಕೂತಿದ್ದು ಬೆಟ್ಟದ ಮೇಲೆನೆ ಎಲ್ಲರಿಗೂ ಏನ್ ಮಾಡ್ತಾರೆ ಇವಾಗ ಆಹಾರನ ಕೊಡ್ತಾರಂತೆ. ಮೊದಲನೇ ಸತಿ ಎಲ್ಲಾರ್ಗು ರೋಗಗಳನ್ನ ವಾಸಿ ಮಾಡ್ತಾರೆ. ಏನ್ ರೋಗ ಅಂತ ಕೊಟ್ಟಿದ್ಯಾ? ಇಲ್ಲ ರೀ. ಇಲ್ಲಿ ಎರಡನೇ ಸತಿ ಕೊಡ್ಬೇಕಾದ್ರೆ ಕ್ಲೀನಾಗಿ ಕೊಡ್ತಾರೆ ಡೀಟೇಲ್ಗೆ. ಕುಂಟರು, ಕುರುಡರು, ಕೈ ಕಾಲು ನೆಟ್ಟಿಗಿಲ್ಲದವರು ಅದೇನ್ ಮಾಡವ್ರೆ ಕೊಟ್ಟಾರ ನೋಡ್ರಿ ಅಲ್ವರ. ಆಮೇಲೆ ಏನ್ರಿ ಇವ್ರಿಗೆ ಏನ್ ಮಾಡ್ತಾರೆ? ಆಹಾರನ ಕೊಡ್ತಾರೆ. ಎಲ್ಲಾನು ವಾಸಿ ಮಾಡ್ಬಿಟ್ಟು ಇವ್ರಿಗೆ ಆಹಾರ ಕೊಡ್ತಾರಂತೆ. ಕಂಟಿನ್ಯೂ. ಆಮೇಲೆ ಮೂಕರಾಗಿದ್ದವರು ಮಾತಾಡಿದ್ದನ್ನು, ಕೈಕಾಲಿದ್ದವರು ಕೈಕಾಲಿಲ್ಲದವರು ಸ್ವಸ್ಥವಾದದ್ದನ್ನು, ಕುಂಟರಿಗೆ ಕಾಲು ಬಂದದ್ದನ್ನು, ಕುರುಡರಿಗೆ ಕಣ್ಣು ಬಂದದ್ದನ್ನು ಜನರು ಕಂಡು ಆಶ್ಚರ್ಯಪಟ್ಟು ಇಸ್ರಾಯೇಲ್ ಜನರ ದೇವರನ್ನು ಕೊಂಡಾಡಿದರು. ನೋಡ್ರ, ಇದನ್ನ ನೋಡ್ಬಿಟ್ಟು ದೇವ್ರನ್ನ ಕೊಂಡಾಡದಂತರಿ. ಆಮೇಲೆ ಆಗ ಯೇಸು ತನ್ನ ಶಿಷ್ಯರನ್ನು ಹತ್ತಿರಕ್ಕೆ ಕರೆದು ಅವರಿಗೆ, ಈ ಜನರನ್ನು ನೋಡಿ ಕನಿಕರ ಪಡುತ್ತೇನೆ. ಅವರು ತನ್ನ ಬಳಿಗೆ ಬಂದು ಈಗ 3 ದಿನವಾಯಿತು, ಅವರಿಗೆ ಊಟಕ್ಕೆ ಏನೂ ಇಲ್ಲ. ಅವರನ್ನು ಉಪವಾಸವಾಗಿ ಕಳಿಸು ಬಿಡುವುದಕ್ಕೆ ನನಗೆ ಮನಸ್ಸಿಲ್ಲ. ದಾರಿಯಲ್ಲಿ ಬಳಲಿ ಹೋದಾರು ಎಂದು ಹೇಳಿದನು. ಶಿಷ್ಯರು, ಇಷ್ಟು ಜನರನ್ನು ತೃಪ್ತಿಪಡಿಸಲಾಗುವಷ್ಟು ರೊಟ್ಟಿ ಈ ಅಡವಿಯಲ್ಲಿ ನಮಗೆ ಎಲ್ಲಿಂದ ಬಂದಿತು ಅನ್ನಲು ಯೇಸು, ನಿಮ್ಮಲ್ಲಿ ಎಷ್ಟು ರೊಟ್ಟಿಗಳಿವೆ ಎಂದು ಕೇಳಿದ್ದಕ್ಕೆ ಅವರು 7 ರೊಟ್ಟಿಗಳು ಮತ್ತು ಕೆಲವು ಸಣ್ಣ ಮೀನುಗಳು ಅವೆ ಅಂದರು. ನೋಡ್ರ, ಇಲ್ಲಿ ಗಮನಿಸ್ಬೇಕಾರೆ ಏನಪ್ಪ ಹೇಳ್ತಾರೆ ಅಂತಂದ್ರೆ, ಯೇಸು ಕ್ರಿಸ್ತ ನೋಡ್ಬಿಟ್ಟು ಅಲ್ಲಿ ಕನಿಕರ ಪಟ್ರಂತೆ. ಇಲ್ಲಿ ಹೆಂಗೆ ಕನಿಕರ ಪಡ್ತಾರೆ ಅಂತಂದ್ರೆ ಹೇಳ್ತಾರೆ ಕ್ಲೀನಾಗಿ, ಅಯ್ಯೋ ಇವರು ನನ್ನ ಸಂಗಡ ಎಷ್ಟು ದಿವಸ ಉಪವಾಸ ಇದ್ರಂತೆ. ಎಷ್ಟು ದಿವಸ ಇದ್ರು ಉಪವಾಸ? 3 ದಿನ. ನೋಡ್ರ, 3 ದಿವಸ. ಅಲ್ಲಿ ದಿವಸ ಅಂತ ಕೊಟ್ಟಿದ್ರ? ಇಲ್ಲ, ಇಲ್ಲಿ 3 ದಿವಸ ಉಪವಾಸ ಇದ್ರು ಅಂತ ಹೇಳ್ತಾರೆ. ಕನಿಕರ ಪಟ್ಬಿಟ್ಟು ಅಲ್ಲೇನ್ ಹೇಳ್ತಾರೆ? ನೀವು ಆಹಾರ ಕೊಡಿ ಅಂತ ಹೇಳಿದ್ರು. ಇಲ್ಲೇನ್ ಹೇಳ್ತಾರೆ? ಯೇಸು ಕ್ರಿಸ್ತ ನಿಮ್ಮ ಹತ್ರ ಎಷ್ಟಿದೆ ತಗೊಂಬನ್ನಿ ಅಂತ ಹೇಳ್ತಾರೆ. ನೋಡ್ರ ವ್ಯತ್ಯಾಸ. ನಿಮ್ಮ ಹತ್ರ ಎಷ್ಟೇ ತಗೊಂಬನ್ನಿ ಅಂತಂದಾಗ 7 ಬುಟ್ಟಿಗಳು ಎಂತಾರೆ, 7 ರೊಟ್ಟಿಗಳಿತ್ತಂತೆ, ಕೆಲವು ಸ್ವಲ್ಪ ಮೀನು ಅಂತ ನೋಡ್ತಾರೆ. ಇದು ಆಕ್ಚುಲಿ ಸೆಪ್ಟಿಗಂಟ್ ಮ್ಯಾನುಸ್ಕ್ರಿಪ್ಟ್ಸ್ ಅಲ್ಲಿ ನೋಡಿದ್ರೆ, ಸೆಪ್ಟಿಗಂಟ್ ಟ್ರಾನ್ಸ್ಲೇಷನ್ ಅಂತ ಬರ್ತದೆ, ಅದ್ರಲ್ಲಿ ನೋಡಿದ್ರೆ 2 ಮೀನು ಅಂತ ಬರ್ತದ್ರಿ. ಅಂದ್ರೆ 7 ರೊಟ್ಟಿಗಳು 2 ಮೀನು ಇತ್ತು ಅಂತ ಹೇಳ್ತಾರೆ. ಇದ ಯೇಸು ಕ್ರಿಸ್ತ ತಂದ್ಕೊಡ್ತಾರೆ. ಅವಾಗ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ? ಆಗ ಆತನು ಜನರ ಗುಂಪಿಗೆ ನೆಲದ ಮೇಲೆ ಕೂತುಕೊಳ್ಳಿರಿ ಎಂದು ಅಪ್ಪಣೆ ಕೊಟ್ಟು ಆ 7 ರೊಟ್ಟಿಗಳನ್ನು ಆ ಮೀನುಗಳನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಅವುಗಳನ್ನು ಮುರಿದು ಶಿಷ್ಯರಿಗೆ ಕೊಡಲು ಶಿಷ್ಯರು ಗುಂಪಿನವರಿಗೆ ಹಂಚಿಕೊಟ್ಟರು. ಎಲ್ಲರೂ ಊಟ ಮಾಡಿ ತೃಪ್ತರಾದರು. ಮಿಕ್ಕ ತುಂಡುಗಳನ್ನು ಕೂಡಿಸಲಾಗಿ 7 ಹೆಡಿಗೆ ತುಂಬಿದ್ದವು. ಊಟ ಮಾಡಿದವರು ಹೆಂಗಸರು ಮಕ್ಕಳು ಅಲ್ಲದೆ ಗಂಡಸರೇ 4,000 ಮಂದಿ. ಓಹೋ, ನೋಡ್ರ ಏನ್ರಿ, ಇಲ್ಲೂ ಕೂಡ ಎಲ್ಲ ಬ್ಯಾಲೆನ್ಸ್ ಎತ್ಕೊಂಬತ್ತಾರೆ. 7 ಬುಟ್ಟಿಗಳು ಉಳಿತಂತೆ. ಆ 7 ಬುಟ್ಟಿಗಳಲ್ಲಿ ರೊಟ್ಟಿ ಇತ್ತಂತೆ. ಆಮೇಲೆ ಎಷ್ಟು ಜನಪ್ಪ ತಿಂದ್ರು ಅಂದ್ರೆ ತಿರ್ಗಾ 4,000 ಗಂಡಸರು, ಹೆಣ್ಮಕ್ಳು ಬಿಟ್ಟು ಮತ್ತೆ ಮಕ್ಳುಗಳನ್ನ ಬಿಟ್ಟು 4,000 ಮೆನ್ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಅಲ್ಲರ ಕರ್ತನಲ್ಲಿ ಪ್ರೀತಿ ಹಸುಗಳೇ,
ಯೋಚನೆ ಮಾಡ್ರಿ, ಈ ಎರಡೂ ಸತಿ ಭೋಜನ ಮಾಡಿ ಡೀಟೇಲ್ಸ್ ಯಾಕೆ ನಮಗೆ ಕೊಟ್ಟವ್ರೆ? ಅದರ ಯಾಕೆ ಎರಡು ಊಟದ ಬಗ್ಗೆ ನಮ್ಗೆ ಅಷ್ಟು ಡೀಟೇಲ್ ಆಗಿ ಕೊಟ್ಟರೆ? ಯೇಸು ಕ್ರಿಸ್ತನ ರೆಫರೆನ್ಸ್ ಹೇಳ್ಬಿಟ್ಟು ಅವರ ದುರುಪದೇಶಗಳ ಬಗ್ಗೆ ಎಚ್ಚರಿಕೆಯಾಗಿರು ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ಇದರಲ್ಲಿ ದೇವ್ರ ಯೋಜನೆ ಏನಾಗಿದೆ, ಅಡಗಿದೆ. ಹೇಗಪ್ಪ ಅಂತಂದ್ರೆ ಮೊದಲನೇ ಭೋಜನ ಯಹುದ್ಯರ ಯುಗ ಒಂದು ಸುಗ್ಗಿನ ಏನ್ ಮಾಡ್ತಾರೆ, ಸೂಚನೆ ಮಾಡ್ತಾರೆ. ಎರಡನೇ ಭೋಜನ ಸುವಾರ್ತೆ ಯುಗದ ಅಂತ್ಯದಲ್ಲಿರುವಂತ ಸುಗ್ಗಿನ ಏನ್ ಮಾಡ್ತಾರೆ, ಸೂಚನೆ ಮಾಡ್ತಾರೆ. ಅಲ್ಲ, ನಮ್ಗೆ ಚೆನ್ನಾಗಿ ಗೊತ್ತು, ಸುಗ್ಗಿ ಬಗ್ಗೆ ಪಾಠ ನೋಡಿದಿರಿ ಅದರ ಏನ್ರಿ. ಎರಡು ಯುಗಗಳಿದೆ, ಎರಡು ಯುಗದ ಅಂತ್ಯಗಳಲ್ಲಿ ಏನಿದೆ, ಇನ್ನು ಸುಗ್ಗಿ ನಡೀತದೆ ಅಲ್ವರ. ಹಂಗಾರೆ ಈ ಒಂದೊಂದು ಸುಗ್ಗಿಗಳಲ್ಲಿ ಏನ್ ನಡೀತದೆ ಅಂತನ್ಬಿಟ್ಟು ಆ ವಿಚಾರಗಳನ್ನೇ ಎರಡು ಭೋಜನದಲ್ಲಿ ಏನ್ ಮಾಡಿದ್ರು ನಮ್ಗೆ ಅಲ್ಲಿ ನೋಡ್ಸಿರೋದು ಅಲ್ವರ. ಸೊ ಅದು ನೋಡ್ಬೇಕಾದ್ರೆ ಇನ್ನೊಂದು ವಿಶೇಷವಂತ ವಿಚಾರ ಅಬ್ಸರ್ವ್ ಮಾಡಿ. ಎರಡು ಭೋಜನದಲ್ಲಿ ಯಾರಿದ್ರಲ್ಲಿ? ಯೇಸು ಕ್ರಿಸ್ತನ. ಯೇಸು ಕ್ರಿಸ್ತನೇ ಅದ್ಭುತ ಮಾಡಿದ್ದು ಅದರ ಏನ್ರಿ. ನೀವು ಕೊಡು ಅಂತ ಹೇಳ್ತಾರೆ, ಆದ್ರೆ ಯಾರ ಹತ್ರ ಈಸ್ಕೊಂತಾರೆ? ಜೀಸಸ್ ಕ್ರೈಸ್ಟ್ ಅವ್ರ ಹತ್ರ ಈಸ್ಕೊಂತಾರೆ. ಜೀಸಸ್ ಕ್ರೈಸ್ಟ್ ಅವ್ರುಗಳು ಅಂದ್ರೆ ಜೀಸಸ್ ಅಲ್ಲಿ ಫಿಸಿಕಲ್ ಆಗಿದ್ರು. ಅಂದ್ರೆ ಯಹುದ್ಯರ ಯುಗದ ಸುಗ್ಗಿಯಲ್ಲಿ ಯೇಸು ಕ್ರಿಸ್ತು ಏನ್ರಿ ಅಲ್ಲಿ ಪ್ರಸನ್ನತೆ ಆಗಿದ್ರು, ಭೂಲೋಕದಲ್ಲಿ ಇದ್ರು. ಅದೇ ರೀತಿ ಎರಡನೇ ಏನ್ರಿ ಸುವಾರ್ತೆ ಯುಗದ ಅಂತ್ಯದಲ್ಲಿ ನಡೆಯುವಂತ ಸುಗ್ಗಿಯಲ್ಲಿ ಯೇಸು ಕ್ರಿಸ್ತು ಇರ್ತಾರೆ ಅಲ್ವರ. ಸರಿ, ಇಲ್ಲಿ ಮೊದಲನೇ ಸತಿ ಆಹಾರ ಕೊಡ್ಬೇಕಾರೆ ಏನಪ್ಪ ನೋಡ್ತೀರಿ ಅಂತಂದ್ರೆ, ಫಸ್ಟ್ ಅವ್ರು ಏನ್ ಹೇಳ್ತಾರೆ, ಅಲ್ಲಿ ಇಸ್ರೇಲ್ ಜನಗಳಿಗೆ ಎಲ್ಲ ಆಹಾರ ಕೊಟ್ರು ಅಂತಂದ್ರೆ ನಗರದಿಂದ ಹೊರಗಡೆ, ಅದರ ಊರ ಆಚೆ. ಊರಲ್ಲಿ ಕೊಡ್ಲಿಲ್ಲ ರೀ ಊಟ. ಯಾಕಪ್ಪ ಊರಲ್ಲಿ ಕೊಡ್ಲಿಲ್ಲ ಅಂದ್ರೆ, ಊರಲ್ಲಿ ಯೇಸು ಕ್ರಿಸ್ತನಿಗೆ ಬೋಧನೆ ಮಾಡಕ್ಕೇನಿಲ್ಲ, ಅನುಮತಿ ಇಲ್ಲ. ಯಾಕಪ್ಪ ಅಂದ್ರೆ ಅಲ್ಲಿ ಆಲಯದಲ್ಲಿ ಯಾರು ಮಾತ್ರ ಉಪದೇಶ ಮಾಡ್ಬೇಕಂತ? ಲೇವಿಗಳು ಮಾತ್ರ. ದೇವರ ಆಲಯದಲ್ಲಿ ಅಂದ್ರೆ ಅವ್ರಿಗೇನಾಗಿತ್ತು, ಲೇವಿ ವಂಶದವರಾಗಿದ್ದ ಉಪದೇಶ ಮಾಡಕ್ಕೆಲ್ಲ ಅಂತ ಅನುಮತಿ ಇತ್ತು. ಯೇಸು ಕ್ರಿಸ್ತ ಏನ್ ಮಾಡೋಕೆ, ವಾಕ್ಯನ್ ಮಾತ್ರ ಓದ್ಬಿಟ್ಟು ಬಂದ್ಬಿಡ್ಬೇಕಷ್ಟೇ. ಅದಕ್ಕೆ ಏಷ 61ನೇ ವಾಕ್ಯ ಓದ್ತಾರೆ. ಉಪದೇಶ ಮಾಡಕ್ಕಿಲ್ಲ. ಉಪದೇಶ ಮಾಡಿದ ತಕ್ಷಣನೇ ಜನಗಳಿಗೆ ರೋಕ್ಷ ಏನಾಗಿದ್ದು, ಬಂದ್ಬಿಟ್ಟಿದ್ದು. ಅದರ ಅದು ಯೇಸು ಕ್ರಿಸ್ತನ ಸಾಯಿಸೋದಕ್ಕೆ ಪ್ಲಾನ್ ಮಾಡ್ತಾರೆ. ಜ್ಞಾಪನ ಇದೆಯಾ? ಲೂಕ 4ನೇ ಬರ್ತಾರೆ, ಮೊದಲು ಯೇಸು ಕ್ರಿಸ್ತು ಆಲಯದಲ್ಲಿ ಉಪದೇಶ ಮಾಡ್ಬೇಕಾರೆ ಅವಾಗ ಯೇಸು ಕ್ರಿಸ್ತನ ಏನ್ ಮಾಡ್ಬಿಟ್ರು, ಆಲಯದಿಂದ ಹೊರಗಡೆ ತಳ್ಳಿಬಿಟ್ರು. ಅವಾಗ ಯೇಸು ಕ್ರಿಸ್ತು ಇನ್ನೊಂದ್ಸತಿ ಆಲಯಕ್ಕೆ ಹೋದ್ರ ಅಂದ್ರೆ, ಇನ್ನೊಂದ್ಸತಿ ಆಲಯಕ್ಕೆ ಹೋಗಿರೋ ರೆಕಾರ್ಡು ಬೈಬಲಲ್ಲೇ ಇಲ್ಲ. ಹೋಗಿರೋದೇ ತಿರ್ಗಾ ಯಾವಾಗ ಅಂತಂದ್ರೆ, ಅವ್ರು ಇನ್ನೇನು ಶಿಲ್ಬೆ ಮೇಲೆ ಸಾಯ್ಬೇಕು ಅವಾಗ ಮಾತ್ರ ಯೆರೂಸಲೇಮಿಗೆ ಬರ್ತಾರೆ. ಅಲ್ಲಿವರೆಗೂ ಯೆರೂಸಲೇಮಿಗೆ ಬರಲೇ ಇಲ್ಲ. ಮತ್ತೆ ಯೇಸು ಕ್ರಿಸ್ತ ತನ್ನ ಒಂದು ಮಿನಿಸ್ಟ್ರಿ ಎಲ್ಲಪ್ಪ ಮಾಡಿದ್ರೆ ಔಟ್ಸೈಡ್ ಜೆರೂಸಲೇಮ್. ಅದರ ಯೆರೂಸಲೇಮಿನ ಹೊರಗಡೆನೆ ಏನ್ ಮಾಡಿದ್ದು. ಆ ಯೆರೂಸಲೇಮಿಂದ ಹೊರಗಡೆನೆ ಅಡವಿಯಲ್ಲಿ ಜನಗಳಿಗೆ ಏನ್ ಮಾಡಿದ್ದವರು, ಅವರ ಆಹಾರ ಕೊಟ್ಟಿದ್ದು. ಯಾಕಪ್ಪ ಯೆರೂಸಲೇಮ್ಗೆ ಹೋಗಿಲ್ಲ ಅಂದ್ರೆ, ಯೆರೂಸಲೇಮ್ನಲ್ಲಿ ಏನಪ್ಪ ಇತ್ತು ಅಂತಂದ್ರೆ ದೇವರ ಆಲಯ ಇತ್ತು. ಆ ದೇವರ ಆಲಯನ ನಡೆಸೋದಕ್ಕೆ ಅಡ್ಮಿನಿಸ್ಟ್ರೇಟರ್ಸ್ ಏನಾಗಿದ್ರು ಅಲ್ಲಿದ್ರು. ಯಾರು? ಯಾಜಕರು, ಮಹಾಯಾಜಕರು, ಫರಿಸಿಯರು, ಸದಿಸಿಯರು, ನ್ಯಾಯಶಾಸ್ತ್ರಿಗಳು. ಇವರು ಏನ್ ಮಾಡ್ತಾ ಇದ್ದಲ್ಲ, ಅದೆಲ್ಲ ಏನ್ ಮಾಡ್ತಿದ್ದಲ್ಲಿ ಅಲ್ಲಿ ಧಾರ್ಮಿಕ ಸಂಸ್ಥೆ ನಡೆಸ್ತಾ ಇದ್ದು. ಆ ಧಾರ್ಮಿಕ ಸಂಸ್ಥೆಯಲ್ಲಿ ಯೇಸು ಕ್ರಿಸ್ತ ಉಪದೇಶ ಮಾಡಕ್ಕೆ ಏನ್ ಮಾಡ್ತಾ ಇಲ್ಲ, ಅನುಮತಿ ಕೊಡ್ತಾ ಇರಲಿಲ್ಲ. ಅದಕ್ಕೆ ಏನ್ ಮಾಡ್ತಾರೆ, ಅವ್ರನ್ನ ಬಿಟ್ಟು ಯೇಸು ಕ್ರಿಸ್ತು ಹೊರಗಡೆ ಹೋಗಿ ಏನ್ ಮಾಡ್ತಾರೆ, ಆಹಾರನ ಕೊಡ್ತಾರೆ ಅಲ್ವರ. ಅನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ. ಅದಕ್ಕೆ ಏನ್ರಿ ನಗರ ಅಂತಂದ್ರೆ ಬೈಬಲ್ನಲ್ಲಿ ಏನಪ್ಪ ಸೂಚನೆ ಅಂತಂದ್ರೆ, ಒಂದು ಧಾರ್ಮಿಕ ಸಂಸ್ಥೆ, ರಿಲಿಜಿಯಸ್ ಸಿಸ್ಟಮ್ಗೆ ಏನ್ ಮಾಡೋದಲ್ಲಿ ಅಲ್ಲಿ ಹೇಳೋದು. ಅದಕ್ಕೆ ನಾವು ಕಳಸತಿ ನೋಡಲ್ಲ, ಬಾಬೇಲ್ ಬಗ್ಗೆ ನೋಡ್ಬೇಕಾರೆ ಬಿದ್ದಳು ಬಾಬೇಲ್ ಅಂತ ಮಹಾನಗರಿ ಬಿದ್ಲು ಅಂದ್ರೆ ಮಹಾನಗರಿ. ಅದರ ಒಂದು ರಿಲಿಜಿಯಸ್ ಸಿಸ್ಟಮ್ನ ಬೈಬಲ್ನಲ್ಲಿ ಒಂದು ಸಿಟಿಗೆ ಏನ್ ಮಾಡ್ತಾರೆ, ಕಂಪೇರ್ ಮಾಡ್ತಾರೆ. ಸಿಟಿಯಲ್ಲಿ ತುಂಬಾ ಜನ ಇರ್ತಾರೆ ಅದೇ ನೋಡ್ಬೇಕಾದ್ರೆ ಅದಕ್ಕೆ ಆಕರ್ಷಣೆ ಜಾಸ್ತಿ. ಆದ್ರೆ ಸಿಟಿನ ಹೊರಗಡೆ ಯಾರು ಇರ್ತಾರ ಅಂದ್ರೆ ಅದು ಐಸೋಲೇಟೆಡ್ ಪ್ಲೇಸ್. ಅದರ ಜನ ನಿವಾಸಿಗಳು ಇಲ್ದಿರಂತ ಒಂದು ಸ್ಥಳ. ಜನಕ್ಕೂ ಇವ್ರಿಗೂ ಸಂಪರ್ಕ ಏನಾಗಿಲ್ಲ, ಅಷ್ಟು ಅಧಿಕವಾಗಿ ಇರೋದಿಲ್ಲ. ಅಂದ್ರೆ ಏನ್ರಿ, ಈ ಸಿಟಿ ಅಂತಂದ್ರೆ ಅಧಿಕವಾಗಿ ಧಾರ್ಮಿಕವಾಗಿ ಇರೋಂಥ ಅಟ್ಯಾಚ್ಮೆಂಟ್ ಇರೋಂಥ ಸ್ಥಳ. ಆದ್ರೆ ದೇವ್ರ ಮಕ್ಳುಗಳಿಗೆ ಅಲ್ಲಿ ಏನಿಲ್ಲ, ಉಪದೇಶಕ್ಕೆ ಅವಶ್ಯಕತೆ ಅವಕಾಶಗಳೇನಾಗಿಲ್ಲ ಇಲ್ಲ. ಅವರು ನಗರದಿಂದ ಹೊರಗಡೆನೆ ಹೋಗ್ಬೇಕು. ಯೇಸು ಕ್ರಿಸ್ತನ್ಗೆ ಉಪದೇಶ ಮಾಡಕ್ಕೆ ಆಲಯದಲ್ಲಿ ಅವಕಾಶ ಕೊಟ್ರಾ? ಇಲ್ದಾರೆ. ಯೇಸು ಕ್ರಿಸ್ತ ಹೇಳ್ತಾರೆ, ಆಕಾಶ ಅಂತ ಪಕ್ಷಿಗಳಿಗೆ ಗೂಡುಗಳಿದೆ, ನರಿಗಳಿಗೆ ಗುದ್ದುಗಳಿದೆ, ಮನುಷ್ಯ ಕುಮಾರ ತಲೆ ಇಡಷ್ಟು ಏನಾಗಿಲ್ಲ, ಜಾಗ ಇಲ್ಲ ಅಂತಂದ್ರೆ, ಮನುಷ್ಯ ಕುಮಾರ ತಲೆ ದೇವ್ರ ಯೋಜನೆನ ಅವ್ರು ಹೇಳ್ತಾರೆ ಅಂತಂದ್ರೆ ಅವ್ರಿಗೆ ಆಲಯದಲ್ಲಿ ಏನಿಲ್ಲ, ಮೊದಲನೇ ಬರುವಿಕೆಯಲ್ಲಿ ಅನುಮತಿ ಇಲ್ಲ. ಅದಕ್ಕೆ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ, ನಗರದಿಂದ ಹೊರಗಡೆ ಹೋಗ್ತಾರೆ. ಆ ಕಾಲದಲ್ಲಿ ಅಂತ ರಿಲಿಜಿಯಸ್ ಸಿಸ್ಟಮ್, ಆ ಸಿಸ್ಟಮ್ನ ಬಿಟ್ಟು ಹೊರಗಡೆ ಹೋಗ್ಬಿಟ್ಟು ತನ್ನ ಕೆಲಸನ ಏನ್ ಮಾಡ್ತಾರೆ. ಯಾಕಂದ್ರೆ ಧಾರ್ಮಿಕ ಸಂಸ್ಥೆಗಳಲ್ಲಿ ಯೇಸು ಕ್ರಿಸ್ತನ ಉಪದೇಶಗಳಿಗೇನಿಲ್ಲ ಅವಕಾಶ ಇರಲಿಲ್ಲ. ಹೊರಗಡೆ ಹೋಗ್ಬಿಟ್ಟು ಯಾರು ವಾಕ್ಯನ ಕೇಳಕ್ಕೆ ಇಂಟ್ರೆಸ್ಟ್ ಇರ್ತಾರೋ ಅವ್ರಿಗೆ ಮಾತ್ರ ಏನ್ ಮಾಡ್ತಾರೆ, ಆಹಾರ ಕೊಡ್ತಾರೆ. ಅದಕ್ಕೆ ಎಷ್ಟು ಜನ ಬಂದಿದ್ರು ಅಂದ್ರೆ 5,000 ಜನ.
ಯಾಕೆ ಇಡೀ ಇಸ್ರೇಲ್ ಜನಗಳೆಲ್ಲ ಹೋಗಿದ್ರು? ಅದ್ಭುತ ಮಾಡಿಸ್ಕೊಂಡ್ಬಿಡ್ತಾರೆ, ನಗರನೇ ಬಾಗಲ್ ತಿಂತಿದ್ದಂತ ವಾಕ್ಯದಲ್ಲಿ ಓದ್ತೀರಿ, ಮಿಗ್ದವರೆಲ್ಲಪ್ಪ ಹೋಗಿದ್ರು. ಅದರ ಯಾಕೆ ಯೇಸು ಕ್ರಿಸ್ತು ಹೊರಗಡೆ ಹೋದ್ರು ಅಂತಂದ್ರೆ, ಅವರು ಒಂದು ಉಪದೇಶ ಈ ಫರಿಸರಿ ಉಪದೇಶಕ್ಕೆ ಏನಾಗಿತ್ತು? ವ್ಯತ್ಯಾಸವಾಗಿತ್ತು ಅಲ್ವರ. ಇವ್ರು ಹೇಳಂತ ಮಾತು ಸತ್ಯವೇದಕ್ಕೆ ಏನಾಗಿತ್ತು? ಟೋಟಲ್ ಆಗಿ ಏನಾಗಿತ್ತಂತೆ ಅಲ್ಲಿ ವಿರುದ್ಧವಾಗಿತ್ತಂತೆ ಅಲ್ವರ. ಯಾರೋ ಫರಿಸರಿ ಅದು ಯೇಸು ಕ್ರಿಸ್ತು ಹೆಂಗ್ ಹೇಳಿದ್ರಂತೆ? ಅಧಿಕಾರದಿಂದ ಮಾತಾಡ್ತಾ ಇದ್ರು ಅಲ್ವರ. ಅದಕ್ಕೆ ವಾಕ್ಯ ಓದಿಂತೀರಿ, ಮತ್ತೆ 7:29, ಮ್ಯಾಥ್ಯೂ 7:29 ಓದ್ತೀರಾ? ಯಾಕೆಂದರೆ ಆತನು ಅವರ ಶಾಸ್ತ್ರಿಗಳಂತೆ ಉಪದೇಶ ಮಾಡದೆ ಅಧಿಕಾರವಿದ್ದವನಂತೆ ಅವರಿಗೆ ಉಪದೇಶ ಮಾಡುತ್ತಿದ್ದನು. ನೋಡ್ರ, ಅವರು ಶಾಸ್ತ್ರಿಗಳ ತರ ಉಪದೇಶ ಮಾಡ್ತಾರಂತೆ. ಯೇಸು ಕ್ರಿಸ್ತು ಅಧಿಕಾರದಿಂದ ಮಾತಾಡ್ತಾರೆ. ಏನ್ ಅಧಿಕಾರದಿಂದ ಅಂದ್ರೆ, ಏಯ್ ಹೊಡೆದಂಗೆ ಕೇಳ್ರಿ, ಹಿಂಗೆ ಹಿಂಗೆ ಇರೋದು, ಹಿಂಗೆ ಮಾಡ್ಬೇಕು ಅಂತ ಯೇಸು ಕ್ರಿಸ್ತು ಹಂಗ ಅಧಿಕಾರ ಚಲಾಯಿಸ ಇಲ್ಲ ರೀ. ಅಧಿಕಾರದಿಂದ ಮಾತಾಡ್ತಾರೆ. ಏನ್ ಗೊತ್ತಾ? ಅದಕ್ಕಿಂತ ಮುಂಚೆ ನೀವು ಓದಂದ್ರೆ ಮತ್ತೆ 5ನೇ ಅಧ್ಯಾಯ 6ನೇ ಅಧ್ಯಾಯದಲ್ಲಿ ನ್ಯಾಯ ಪ್ರಮಾಣ ಬಂದಂತ ಅನೇಕ ವಿಚಾರಗಳನ್ನ ಹೇಳ್ಕೊಂಡ್ಬಿಡ್ತಾರೆ. ಇದನ್ನೆಲ್ಲ ಟ್ವಿಸ್ಟ್ ಮಾಡಿ ಎಲ್ಲ ಉಲ್ಟಾ ಪಲ್ಟಾ ಮಾಡಿ ಏನ್ ಮಾಡಿದ್ರು, ಜನಗಳಿಗೆಲ್ಲ ಬೋಧನೆ ಮಾಡ್ಬಿಟ್ಟಿದ್ರು. ಜನಗಳಿಗೆಲ್ಲ ಏನ್ ಮಾಡ್ಬಿಟ್ಟಿದ್ರು ಅಂದ್ರೆ, ಇವ್ರು ಹೇಳದ್ನೇ ಸದೀಸನ್ ಹೇಳದ್ನೇ ಮಾಡ್ತಾ ಇದ್ರು. ಆದ್ರೆ ಯೇಸು ಕ್ರಿಸ್ತು ಏನ್ ಮಾಡ್ತಾರೆ ನೋಡಪ್ಪ, ಅದು ನಿಜವಾದ ಅರ್ಥ ಅಲ್ಲ, ಅದ ಅರ್ಥನೇ ಬೇರೆ ಇದೆ ಅಂತ ಅಂದ್ಬಿಟ್ಟು ಬಹು ಸ್ಪಷ್ಟವಾಗಿ ಕ್ಲಿಯರ್ ಆಗಿ ಬಿಡಿಸಿ 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 ಏನ್ ಮಾಡೋರು ಹೇಳೋರು ನೋಡ್ರಿ ಇದ್ರಿ ಅಲ್ವರ. ಉದಾಹರಣೆಗೆ ನೋಡ್ಬೇಕಾರೆ ಏನ್ರಿ ಕೋಪಗೊಳ್ಳೋದು. ಇಸ್ರೇಲ್ ಜನಗಳು ಏನ್ ಮಾಡ್ಬಿಟ್ಟಿದ್ರೆ, ಕೋಪಗೊಳ್ಬೋದು, ಒಬ್ಬ ದ್ವೇಷಿಸ್ಬೋದು ಅಂತೆಲ್ಲ ತಿಳ್ಬಿಟ್ಟಿದ್ರು. ಯೇಸು ಕ್ರಿಸ್ತು ಹೇಳ್ತಾರೆ, ಒಬ್ಬ ಸೋದರನ್ನ ನೋಡ್ಬಿಟ್ಟು ಚೀ ನೀಚ ತೂ ಅಂತ ಅಂದ್ಬಿಟ್ಟು ಕೋಪಗೊಳ್ಳೋರೆ ಏನ್ರಿ, ನೀವು ದೇವ್ರ ಕೋಪಕ್ಕೆ ಗುರಿ ಆಗ್ಬಿಡ್ತೀವಿ ಅಂತ ಹೇಳ್ಬೇಕಾರೆ ಅವಾಗ ಏನ್ ಮೀನಿಂಗು? ನಿಮ್ಮ ಮನೋಭಾವ ಇಂಪಾರ್ಟೆಂಟು. ಕೋಪಗೊಳ್ಬೋದು ಅಂತ ಅಂದ್ಬಿಟ್ಟು ನೀವು ಮಾಡ್ಕೊಂಬಿಡಿ. ಆಣೆ ಇಡೋದು, ಇವರೆಲ್ಲ ಏನ್ ಮಾಡೋರು? ಮಾತ್ರ ಆಣೆ ಇಟ್ಬಿಡೋರು. ಯೆರೂಸಲೇಮ್ ಮೇಲೆ ಆಣೆ ಇಟ್ಟು ಹೇಳ್ತೀನಿ ನಾನು, ದೇವ್ರ ಆಲಯದ ಮೇಲೆ ಆಣೆ ಇಟ್ಟು ಹೇಳ್ತಿದ್ದೆ. ಯೇಸು ಕ್ರಿಸ್ತು ಹೇಳ್ತಾರೆ ಆಣೆನೇ ಇಡ್ಬಾರ್ದು ಅಂತ ಹೇಳ್ತಾರೆ. ನಿಮ್ಮ ಮಾತು ಹೆಂಗಿರ್ಬೇಕಂತ, ಹೌದು ಹೌದು, ಇಲ್ಲ ಇಲ್ಲ ಇರ್ಬೇಕಂದ್ರೆ. ಅವಾಗ ಜನಗಳಿಗೆ ಏನಾಗೋದು ಅಂದ್ರೆ, ಅರೇ ಅಯ್ಯೋ ಏನಪ್ಪ ಯೇಸು ಕ್ರಿಸ್ತು ಇಷ್ಟು ಕ್ಲಿಯರ್ ಆಗಿ ಹೇಳ್ಕೊಡ್ತಾವ್ರೆ, ಅವ್ರ ಉಪದೇಶಗಳೇನಾಗಿತ್ತು? ತಪ್ಪಾಗಿತ್ತು. ಇವ್ರು ಹೇಳ್ಕೊಡೋದು ಬಹು ಸ್ಪಷ್ಟವಾಗಿತ್ತು ಅಲ್ವರ. ಅಲ್ಲೇ ಹೇಳ್ತಾರೆ ಡೈವರ್ಸ್ ಬಗ್ಗೆ ಹೇಳ್ತಾರೆ. ಯಾರೋ ಹೆಂಡತಿ ಇಷ್ಟ ಡೈವರ್ಸ್ ಕೊಟ್ಬಿಡಿ ಅಂತ ಮೋಸ ಹೇಳಿದ್ರು ಅಂತ ಹೇಳ್ತಾರೆ. ಅದು ಹೇಳ್ತೀನಿ ಕೇಳಿ, ಏನ್ರಿ ನೀವು ಆಧಾರದ ವಿಚಾರ ಬಿಟ್ರೆ ಬೇರೆ ಯಾವುದೇ ಕಾರಣಕ್ಕೂ ಡೈವರ್ಸ್ ಕೊಟ್ರೆ ವಿಚಾರ ಮಾಡೋದನ್ನ ಲೆಕ್ಕ ಅಂತ ಹೇಳ್ತಾರೆ. ಯೇಸು ಕ್ರಿಸ್ತು ಬಿಡಿಸಿ ಬಿಡಿಸಿ ಹೇಳ್ಬೇಕಾರೆ ಕಣ್ಗಳೇನಾಯ್ತು ಅವ್ರಿಗೆ ತೆರೀತು, ಕಿವಿಗಳು ತೆರೆದಂತಾಯ್ತು. ಈ ಅಧಿಕಾರ, ವಾಕ್ಯದಲ್ಲಿರೋಂಥ ಅಧಿಕಾರ, ವಾಕ್ಯದ ಮೇಲೆ ಈ ಕ್ರಿಸ್ತನ್ಗೆ ಏನಾಗಿತ್ತು? ಅಧಿಕಾರ ಆಯ್ತು ಅಂತೀನಿ. ಬಹು ಸ್ಪಷ್ಟವಾಗಿ ಕ್ಲಾರಿಟಿನ ಹೇಳ್ಕೊಡ್ಬೇಕಾರೆ ಇಸ್ರೇಲ್ ಜನಗಳಿಗೆ ಏನಾಗೋಯ್ತು? ಓ, ಯೇಸು ಕ್ರಿಸ್ತನ ಉಪದೇಶ ಫರಿಸರ ಉಪದೇಶಕ್ಕೆ ಏನಾಗಿದೆ? ವ್ಯತ್ಯಾಸ ಇದೆ. ಇದಕ್ಕೆ ಸದೀಸರು ಏನ್ ಮಾಡಿದ್ರು? ಯೇಸು ಕ್ರಿಸ್ತ ಓಡಿಸ್ಬಿಟ್ರು. ಫಸ್ಟ್ ನೀವು ಜಾಗಲೇ ಬಿಡು, ಇಲ್ಲೇ ಇದ್ರೆ ಜನಗಳೆಲ್ಲ ನಿಂದೆ ಬಂದ್ಬಿಡ್ತಾರೆ. ಯೇಸು ಕ್ರಿಸ್ತ ಏನ್ ಮಾಡಿದ್ರು? ನಗರದಿಂದ ಹೊರಗಡೆ ಹೊರಬಿಟ್ರು. ಆ ಕಾಲದಂತ ರಿಲಿಜಿಯಸ್ ಸಿಸ್ಟಮ್ನ ಬಿಟ್ಟು ಹೊರಗಡೆ ಹೋಗಿ ಯಾರು ವಾಕ್ಯ ಕೇಳಕ್ಕೆ ಇಂಟ್ರೆಸ್ಟ್ ಇದೆಯೋ ಅವ್ರಿಗೆ ಏನ್ ಮಾಡಿದ್ರು? ಅವ್ರಿಗೆ ಸಪ್ರೇಟ್ ಆಗಿ ಕರೆದ್ರು ಅಲ್ವರ. ಅದಕ್ಕೆ ಯೇಸು ಕ್ರಿಸ್ತು ಆ ಕಾಲದಂತ ದೇವರ ಆಲಯಗಳಲ್ಲಿ ಉಪದೇಶ ಏನ್ ಮಾಡಲಿಲ್ಲ, ಅವರು ಮಾಡಲಿಲ್ಲ ಅಲ್ವರ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸೋರಸರುಗಳೇ ಏನ್ರಿ, ಯೇಸು ಕ್ರಿಸ್ತು ಏನ್ ಹೇಳ್ತಾರೆ? ಹೊಸ ದ್ರಾಕ್ಷಿ ರಸನ ಹಳೆ ಬುದ್ಲಿ ಏನ್ ಮಾಡ್ಬಾರ್ದು? ಹಾಕ್ಬಾರ್ದು. ಹಾಕಿದ್ರೆ ಏನಾಯ್ತಾರೆ? ಅದು ಒಡೆದೋಗ್ತದೆ ಅಲ್ವರ. ಹೊಸ ದ್ರಾಕ್ಷಿ ರಸ ಹೊಸ ಬುದ್ಲಿಗೆ ಹಾಕ್ಬೇಕಾದ್ರು ದ್ರಾಕ್ಷಿ ರಸ ಉಪದೇಶ, ಹೊಸ ಉಪದೇಶನ ಹೊಸ ಒಂದು ಏನ್ರಿ ಸಿಸ್ಟಮ್ ಏನ್ ಮಾಡ್ಬೇಕು? ಈ ತೊಣಗಿ ಯಹೂದ್ಯರ ಸಿಸ್ಟಮ್ನಲ್ಲಿ ಯೇಸು ಕ್ರಿಸ್ತನ ಉಪದೇಶಗಳನ್ನ ಹಾಕ್ರೆ ಅದು ಆಯ್ತದ? ಹರ್ದೋಯ್ತಾರೆ, ಪಟ್ಟಂಡು ಹೊಡೆದೋಗ್ಬಿಡ್ತಾರೆ. ಅದನ್ನೇ ಯೇಸು ಕ್ರಿಸ್ತ. ಅದಕ್ಕೆ ಯೇಸು ಕ್ರಿಸ್ತ ಏನ್ ಮಾಡಿದ್ರು? ತನ್ನ ಒಂದು ಮಿನಿಸ್ಟ್ರಿನ ಏನ್ ಮಾಡಿದ್ರು? ಅವರು ಆರಂಭ ಮಾಡಿ ಎಲ್ಲಾರ್ದು ಏನ್ ಮಾಡಿದ್ರು? ಹೊರಗಡೆ ಕರೆದ್ರು. ಯಾರೆಲ್ಲ ಇಂಟ್ರೆಸ್ಟ್ ಇದೆಯೋ ನಗರದಿಂದ ಹೊರಗಡೆ ಬಂದು ಏನ್ ಮಾಡಿದ್ರು? ಅವ್ರಿಗೆ ಆಹಾರನ ಏನ್ ಮಾಡಿದ್ರು? ಕೊಟ್ರು ಅಲ್ವರ. ಅದಕ್ಕೆ ಏನು ಕೊಟ್ರು ಆಹಾರ? ಯಾರು ಕೊಟ್ರು ಅಂತ ನೋಡ್ಬೇಕಾರೆ ಅಲ್ಲೇ ಅಂತಾರೆ, ಅಲ್ಲಿ ಬಂದವರಲ್ಲಿ ಯಾರಂತೆ? ಎಲ್ಲಾ ರೋಗಿಗಳು ಅಲ್ರ. ಯೇಸು ಕ್ರಿಸ್ತ ಮೊದಲನೇ ಬರೀಕೆಲ್ಲ ಹೇಳೋಲ್ಲ, ಡಾಕ್ಟರ್ ಯಾರಿಗೆ ಬೇಕು? ರೋಗಿಗಳಿಗೆ ಬೇಕು ಅಲ್ವರ. ಅದಕ್ಕೆ ಏನ್ರಿ, ಎಲ್ಲ ಆರೋಗ್ಯವಾಗಿರೋಕ್ಕೆ ಡಾಕ್ಟರ್ ಬೇಕಾಗಿಲ್ಲಪ್ಪ ಅಲ್ವರ. ರೋಗಿಗಳಿಗೇನು ಬೇಕು? ವೈದ್ಯರು ಬೇಕು. ಅದೇ ರೀತಿ ನಾನು ಬಂದಿರೋದು ಪಾಪಿಗಳನ್ನ ರಕ್ಷಿಸೋದಕ್ಕೆ ಹೊರತು ಪರಿಶುದ್ಧರನ್ನಲ್ಲ ಅಂತ ಹೇಳ್ತಾರೆ ಅಲ್ವರ. ಹಂಗಾರೆ ಯೇಸು ಕ್ರಿಸ್ತ ಎಲ್ಲಾ ಕಾಯಿಲೆಗಳನ್ನ ವಾಸಿ ಮಾಡಿದ್ರೆ ಮೊದಲನೇ ಬರುವಿಕೆಯಲ್ಲಿ ಯಾರಿಗೇನು ಕಾಯಿಲೆ ಇತ್ತು? ಪಾಪದ ಕಾಯಿಲೆ ಇತ್ತು ನೋಡ್ರಿ. ಈ ಪಾಪದ ಕಾಯಿಲೆ ಏನ್ ಮಾಡಿದ್ರು? ಅವರು ವಾಸಿ ಮಾಡಿದ್ರು. ಮಾರ್ಕ್ 2:17 ರೀ. ಮಾರ್ಕ 2:17. ಮಾರ್ಕ್ ಹೋದ್ರಿ ಯಾರು ಹೇಳ್ತಿದ್ರಿ? 2:17. ಕ್ಷೇಮದಿಂದಿರುವವರಿಗೆ ವೈದ್ಯನು ಬೇಕಾಗಿಲ್ಲ, ಕ್ಷೇಮವಿಲ್ಲದವರಿಗೆ ಬೇಕು. ನಾನು ನೀತಿವಂತರನ್ನು ಕರೆಯುವುದಕ್ಕೆ ಬಂದವನಲ್ಲ, ಪಾಪಿಗಳನ್ನು ಕರೆಯುವುದಕ್ಕೆ ಬಂದವನು ಅಂದನು. ನೋಡ್ರ, ಯೇಸು ಕ್ರಿಸ್ತ ಬಂದಿರ್ತೀನಿ ಯಾರನ್ನಪ್ಪ ಕಾಪಾಡಕ್ಕೆ?
ಪಾಪಿಗಳನ್ನ ಕಾಪಾಡಕ್ಕೆ, ಪರಿಶುದ್ಧವಾಗಿರೋನ್ನ ಕಾಪಾಡೋದಕ್ಕ. ಎಲ್ಲ ಇವರು ಟಿಪ್ ಟಾಪ್ ಆಗಿ ಡಿಸೆಂಟ್ ಆಗಿ, ಅಯ್ಯೋ ತುಂಬಾ ಪರಿಶುದ್ಧವಾಗಿದ್ದೀನಿ, ಎಲ್ಲರಿಗೂ ಡಿಫ್ರೆಂಟ್ ಆಗಿದೆ ಅಂತ ಆ ಥರ ಟ್ರೀಟ್ಮೆಂಟ್ ಎಲ್ಲ ರೀ ಕ್ರಿಸ್ಟಲ್ಲಿ ಬಂದಿರೋದೇ ಅಂತಂದ್ರೆ ತುಂಬಾ ಕೀಳ್ಮಟ್ಟದಲ್ಲಿ ಬಿಟ್ಟರು. ಅದಕ್ಕೆ ನಗರದಿಂದ ಹೊರ್ಗಡೆ ಇಂಥವ್ರು ಇದ್ರು. ಇಂಥವ್ರಿಗೆ ಏನ್ ಮಾಡಿದ್ರು, ವಾಕ್ಯದಲ್ಲಿ ಯಾರಿಗೆ ಅಂಟ್ರೆ ಆಸಕ್ತಿ ಅವ್ರಿಗೆ ಮಾಡಿದ್ರು ವಾಕ್ಯನ ಆಹಾರನ ಕೊಟ್ರು. ಯಾವಾಗ ಕೊಟ್ರು ಅಂತ ನೋಡ್ತೀವಿ ಅಂದ್ರೆ ಸೂರ್ಯ ಮುಳುಗಂತ ಸಮಯದಲ್ಲಿ ಆಹಾರ ಕೊಟ್ಟಿದ್ದು ಅಲ್ಲರ. ಸೂರ್ಯ ಉದಯ ಆಗ್ತದೆ ಬೆಳಗ್ಗೆ ಕೊಟ್ರ ಇಲ್ಲ ರೀ. ಅದೇನೋ ಯಹೂದ್ಯರ ಯುಗ ಏನಾಯ್ತು, ಅಂತ್ಯ ಆಗ್ತಾ ಇತ್ತು. ಅವ್ರ ಮೇಲೆ ಸೂರ್ಯ ಏನಾಗ್ತಾ ಅಸ್ತವಾಗ್ತಾ ಇತ್ತು, ದಿನ ಮುಗಿತಾ ಇತ್ತು, ಯಹೂದ್ಯರ ಕಾಲ ಮುಗಿತಾ ಇತ್ತು. ಆ ಟೈಮಲ್ಲೇ ಸುಗ್ಗಿ ಮಾಡಿ ಯಾರಿಗೆ ಇಂಟ್ರೆಸ್ಟ್ ಇದೆ ಅವ್ರಿಗೆ ಏನ್ ಮಾಡಿದ್ರು, ವಾಕ್ಯನ ಅವ್ರು ಏನ್ ಮಾಡಿದ್ರು, ಯೇಸು ಕ್ರಿಸ್ತು ಕೊಟ್ರು ಅಲ್ಲರ. ಅದಕ್ಕೆ ವಾಕ್ಯನ್ ಕೊಡ್ಬೇಕಾದ್ರೆ ಹೇಳ್ತಾರೆ ಯೇಸು ಕ್ರಿಸ್ತು ಶಿಷ್ಯರಿಗೆ, ನೀವು ಹೋಗಿ ಏನ್ ಮಾಡಿ ಆಹಾರನ ತಗೊಂಬನ್ನಿ ಅಂತ ಹೇಳ್ತಾರೆ. ಅದರ ಹಂಗಾರೆ ಯೇಸು ಕ್ರಿಸ್ತು ಯಾರ ಮುಖಾಂತರ ಆಹಾರ ಕೊಟ್ಟಿದ್ರೆ, ಶಿಷ್ಯರುಗಳ ಮುಖಾಂತರ. ಅದರ ಮೊದಲನೇ ಬರೋಕೆ ಎಲ್ಲರಿಗೂ ಆಹಾರ ಕೊಟ್ಟಿದ್ದು ಯಾರ ಮುಖಾಂತರ, ಯೇಸು ಕ್ರಿಸ್ತು ಶಿಷ್ಯರುಗಳ ಮುಖಾಂತರ ಮಾಡಿದ್ರು. ಲೋಕದ ಕಟ್ಟೆ ಕಡೆಗೆ ಹೋಗ್ಬಿಟ್ಟು ಏನು ನೀವು ಸುವಾರ್ತೆನ ಸಾರಿ. ಶಿಷ್ಯರುಗಳಿಗೆ ಡೌಟು, ಅಯ್ಯೋ ಸ್ವಾಮಿ ಇಷ್ಟು ಜನ ಇದ್ರೆ ನಾವು ಆಹಾರ ಕೊಡಕ್ಕಾಗ್ತದ ಅಂತ ಅಂದ್ಬಿಟ್ಟು ಅಲ್ರ. ಅದಕ್ಕೆ ಯೇಸು ಕ್ರಿಸ್ತು ಹೇಳ್ತಾರೆ, ಅಯ್ಯೋ ಏನ್ರಿ ಅಷ್ಟು ನಂಬಿಕೆ ಇಲ್ವಾ, ತಗೊಂಬನಿ ಅಂತ ಏನ್ ಮಾಡ್ತಾರೆ ಯೇಸು ಕ್ರಿಸ್ತು ದೇವರಿಗೆ ಸ್ತೋತ್ರ ಪ್ರಾರ್ಥನೆ ಮಾಡುವಾಗ ಏನು ಮಲ್ಟಿಪ್ಲೈ ಮಾಡ್ತಾರೆ. ಶಿಷ್ಯರುಗಳಿಗೆ ಯೇಸು ಕ್ರಿಸ್ತನ ಜೊತೆಗೆ ಇರ್ಬೇಕಾದ್ರೆ ಪವಿತ್ರಾತ್ಮ ಬಿಡಕ್ಕಿಂತ ಮುಂಚೆ ಅವ್ರಿಗೇನಾಗಿತ್ತು, ತುಂಬಾ ಸಂದೇಹಗಳಿತ್ತು, ತುಂಬಾ ಭಯ ಇತ್ತು. ಯಾವಾಗ ಪವಿತ್ರಾತ್ಮ ಬಂತು ಏನ್ರಿ, ಲೋಕದ ಕಟ್ಟೆ ಕಡೆ ಅವ್ರು ಏನ್ ಮಾಡ್ತಾರೆ, ಅವರು ಸುವಾರ್ತೆನ ಅವ್ರು ಸರಳಾಗಿರ್ತಾರೆ ಅಲ್ವರ. ಸಂದೇಹ ಫಸ್ಟ್ ಇತ್ತು. ಯೇಸು ಕ್ರಿಸ್ತು ಹೇಳ್ತಾರಲ್ಲ, ನೀವು ಎಷ್ಟೋ ವಿಚಾರಗಳನ್ನ ನಾನು ಹೇಳೋದ್ನ ಪವಿತ್ರಾತ್ಮ ಬಂದ್ಮೇಲೆ ನಿಮಗೇನ್ ಮಾಡ್ತಾರೆ ಅದು ಜ್ಞಾಪಕ್ಕೆ ತರ್ತದೆ ಅಂತ ಹೇಳ್ತಾರೆ ಅಲ್ವರ. ಹಂಗಾರೆ ಎಷ್ಟೋ ವಿಚಾರಗಳನ್ನ ದೇವ್ರವ್ರಿಗೆ ಅನಂತರ ಏನ್ ಮಾಡೋರಿಗೆ ತಿಳಿಸ್ಕೊಟ್ರು ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಎಲ್ಲಪ್ಪ ಕೂತ್ಕೊಂಡು ಅವ್ರ ಆಹಾರ ತಿನ್ಬೇಕಾಗಿತ್ತು ಅಂದ್ರೆ ಹುಲ್ಲಿನ ಮೇಲೆ ಅಲ್ವರ. ಅದೇನು ಹುಲ್ಲು ಅಂತಂದ್ರೆ ತುಂಬಾ ದೀನವಾದ ಸ್ವಭಾವ. ಅವ್ರ ಪಾದದ ಹತ್ರ ಕೂತ್ಕೊಂಡು ಏನ್ ಮಾಡೋದು, ವಾಕ್ಯನ ಕೇಳೋಂಥದ್ದು. ಹಳೆ ಕಾಲದಲ್ಲಿ ಮೇಷ್ಟ್ರುಗಳೆಲ್ಲ ಪಾಠ ಮಾಡೋಕೆ ನಿಂತ್ಕೊಂಡ್ ಮಾಡೋರು, ಶಿಷ್ಯರುಗಳು ಏನ್ ಮಾಡೋದು ಚಾಪೆ ಮೇಲೆ ಕಡೆ ಕೂತ್ಕೊಂಡಲ್ಲ. ಆ ತರ ಯೇಸು ಕ್ರಿಸ್ತನ ಉಪದೇಶ ಕೇಳಬೇಕು ಅಂದ್ರೆ ಮೊದಲನೇ ಬರೋಕೆಲಿ ತುಂಬಾ ದೀನ ಭಾವದಿಂದ ತಗ್ಗಿಸ್ಕೊಂಡು ಆ ಕಾಲದಲ್ಲಿರೋಂಥ ಎಲ್ಲಾ ಸುಳ್ಳು ಸಂಸ್ಥೆಗಳನ್ನ ಬಿಟ್ಟು ನೆಲದ ಮೇಲೆ ಕೂತ್ಕೊಂಡು ಏನ್ ಮಾಡಬೇಕು, ವಾಕ್ಯನ ಅವರು ಕೇಳಬೇಕಾಗಿತ್ತು ಅಲ್ವರ. ಅಂಥವ್ರಿಗೆ ಮಾತ್ರ ದೇವ್ರ ವಾಕ್ಯ ಏನಾಗೋದು ಪ್ರಯೋಜನ ಆಗೋದು. ಅದಕ್ಕೆ ಯೇಸು ಕ್ರಿಸ್ತು ಯೆರೂಸಲೇಮಿನಲ್ಲಿ ಎಷ್ಟೋ ಜನಗಳಿದ್ರು ಅಂತೀರಿ, ಎಲ್ಲ ರಕ್ಷಣೆ ಬಂದ್ಬಿಟ್ರ, ಎಲ್ಲರಿಗೂ ಬಂದ್ಬಿಟ್ರೆ ರಕ್ಷಣೆಗೆ ಎಲ್ಲರ ಕಣ್ಗಳು ತೆರ್ಬಿಡ್ತಾ ಅಂತಂದ್ರೆ ಇಲ್ಲ ರೀ. ಎಷ್ಟು ಜನಗಳಿಗೆ ಕಣ್ಗಳು ತೆರೀತೋ, ಎಷ್ಟು ಜನ ಇಲ್ಲ. ರಕ್ಷಣೆಗೆ ಬಂದ್ರು ಅಂತಂದ್ರೆ ಸ್ವಲ್ಪ ಜನ ಮಾತ್ರ ರೀ ಅಲ್ವರ. ಅದೇ ನೋಡ್ಬೇಕಾರೆ ಏನ್ರಿ, ಮಿಕ್ದವ್ರು ಎಲ್ಲಾರ್ಗೂ ಕಣ್ಣು ಕುರುಡಾಯ್ತು ಅಂತ ಅಪೊಸ್ತಲ ಕೃತ್ಯಗಳು ರೋಮಾಪುರದಲ್ಲಿ ಹೇಳ್ತಾರಲ್ಲ. ಅದಕ್ಕೆ ಯೇಸು ಕ್ರಿಸ್ತು ದೇವ್ರು ಸ್ತೋತ್ರ ಮಾಡಿ ಏನ್ ಮಾಡ್ತಾರೆ, ಅಲ್ಲಿ ಕೊಡ್ತಾರೆ. ಇನ್ನೊಂದ್ ಕಡೆ ಹೇಳ್ತಾರೆ ಯೇಸು ಕ್ರಿಸ್ತು, ದೇವ್ರೇ ನಿನ್ಗೆ ಸ್ತೋತ್ರ ಸಲ್ಲಿಸ್ತೀನಿ, ಯಾಕಪ್ಪ ಅಂದ್ರೆ ಈ ಎಲ್ಲಾ ರಹಸ್ಯಗಳನ್ನ ಅವರಿಂದ ಏನ್ ಮಾಡಿದ್ಯಾ, ಮರೆ ಮಾಡಿದ್ಯಾ, ಆದ್ರೆ ಈ ಮಕ್ಳುಗಳಂತವ್ರಿಗೆ ಏನ್ ಮಾಡಿದ್ಯಾ, ನೀನ್ ತಿಳಿಸ್ಕೊಟ್ಟಿದ್ಯಾ ಅಂತ ಹೇಳ್ತಾರೆ ಅಲ್ವರ. ಹಂಗಾರೆ ಫರಿಸೇ ಸದಸ್ಯರು ಯಾರು ವಾಕ್ಯಕ್ಕೆ ವಿರುದ್ಧವಾಗಿ ನಡ್ಕೋತಾರೋ ಅವರಿಂದ ಕಣ್ಗಳನ್ನ ಮುಚ್ಚಿಬಿಟ್ಟು ಯಾರಿಗ ವಾಕ್ಯದಲ್ಲಿ ಆಸಕ್ತಿ ಇತ್ತು ಏನ್ ಮಾಡೋದು ಅವ್ರಿಗೆ ಕೊಡೋದಕ್ಕೆ ಮಾಡೋದ್ರಲ್ಲಿ ಅಲ್ಲಿ ಶುರು ಮಾಡ್ತಾರೆ ಅಲ್ವರ. ಸರಿ, ಈ ಮೊದಲನೇ ಸರಿ ಅದ್ಭುತ ಮಾಡ್ಬೇಕಾದ್ರೆ ಏನ್ ಮಾಡ್ತಾರೆ, ಬ್ಯಾಲೆನ್ಸ್ ಬುಟ್ಟಿ ತಗೊಂಬತ್ತಾರೆ ಅಂತೀರಿ ಅಲ್ವರ. ಅಂದ್ರೆ ಬ್ಯಾಲೆನ್ಸ್ ಇತ್ತು ಎಷ್ಟು, 5 ರೊಟ್ಟಿ 2 ಮೀನ್ ಕೊಡ್ಬೇಕಾರೆ ಬ್ಯಾಲೆನ್ಸ್ ಎಷ್ಟು ಪಡ್ಲಿತ್ತು ಅಂದ್ರೆ 12 12 ಬುಟ್ಟಿ. ಕೊಟ್ಟು ಯಾಕೆ 12 ಇದು ನೋಡೋಣ ಲಾಸ್ಟ್ ಅಲ್ಲಿ 12 12 ಗೋತ್ರಗಳು, 12 12 ಕುಲಗಳು, 12 ಗೋತ್ರಗಳು. ಗುಲಾಗಲ್. ಓಕೆ, ಗುಡ್, ವೆರಿ ಗುಡ್. ನೋಡೋಣ ಎಂಡಲ್ಲಿ ಅಲ್ವರ. ಸೊ ನೋಡ್ಬೇಕಾದ್ರೆ ಏನ್ರಿ 12 ಇತ್ತು ಅಂತ 12ರೊಳಗಡೆ ಏನಿತ್ತು ರೊಟ್ಟಿ ಇತ್ತಂತೆ. 12 ಮುಖಾಂತರ ರೊಟ್ಟಿ ಏನ್ ಮಾಡಿದ್ದು ಕೊಟ್ಟಿದ್ದು ಅಂದ್ರೆ 5,000 ಜನ ಗಂಡಸರು ತಿಂದರಂತೆ. ಯಾಕಪ್ಪ ಹೆಂಗಸರನ್ನ ಮತ್ತೆ ಮಕ್ಕಳನ್ನ ಎಣಿಕೆ ತೊಗೊಂಡಿಲ್ಲ, ಲಾಸ್ಟ್ ನೋಡೋಣ. ಯಾಕಂದ್ರೆ ಇದು ಮೊದಲನೇ ಒಂದು ಸುಗ್ಗಿ ಅದರ ಯಹೂದ್ಯರಿಗೆ ಸುಗ್ಗಿ ನಡೆದಂತ ಅರ್ಥ. ಸರಿ, ಇವಾಗ 2ನೇ ಸತಿ ಏನ್ ಮಾಡ್ತಾರೆ, ಭೋಜನ ಕೊಡ್ತಾರೆ, ಅದನ್ನ ಓದಿದ್ರಿ ಅದರ. ಈ 2ನೇ ಸತಿ ಭೋಜನ ಕೊಟ್ಟಿದ್ದು ಏನಪ್ಪ ನೋಡ್ತದೆ ಅಂದ್ರೆ ಸುವಾರ್ತೆ ಯುಗದ ಅಂತ್ಯದಲ್ಲಿ ನಡೆಯುವಂತ ಸುಗ್ಗಿ ಅದರ. ನೋಡಿ, ಮೊದಲನೇ ಸತಿ ಭೋಜನ ಕೊಡ್ಬೇಕಾ ಹುಲ್ಮೆ ಕೂತ್ಕೊಂಡ್ರು, 2ನೇ ಸತಿ ಭೋಜನ ಮಾಡ್ಬೇಕು ಎಲ್ಲಿ ಕೂತ್ಕೊಂತ ಅಂತಾರೆ ದೇವರು, ಕ್ರಿಸ್ತನ ಎಲ್ಲಿದ್ರಂತೆ, ಬೆಟ್ಟದ ಮೇಲೆ. ಬೆಟ್ಟದ ಮೇಲೆ. ವೆರಿ ಗುಡ್. ಅದರ ಹಂಗಾರೆ ಏನ್ರಿ, ಬೆಟ್ಟ ಅಂದ್ರೆ ಯಾವ್ದು, ಬೆಟ್ಟ ಅಂದ್ರೆ ಬೈಬಲ್ ಅರ್ಥ ಏನು, ದಾನಿಯಲ್ 2ನೇ ಅಧ್ಯಾಯ ಪಾಠ ಜ್ಞಾಪನ ಇದೆಯಾ, ದೊಡ್ಡ ಶಿಲೆ ಇತ್ತು, ದೂರದಿಂದ ಬಿಟ್ಟ ಒಂದು ಬಂಡೆ ಬಂತು, ಆ ಪಾದ ಭಾಗ ಕುಡಿತು, ಪುಡಿ ಪುಡಿ ಮಾಡ್ಬಿಡ್ತು. ಆ ಒಡೆದಿರೋಂಥ ಬಂಡೆ ಕಲ್ಲು ಏನಾಯ್ತಂತೆ ದೊಡ್ಡದಾಗೆ ಬೆಳಕಿ ಶುರು ಆಯ್ತು, ದೊಡ್ಡ ಪರ್ವತ ಆಗ್ಬಿಡ್ತು, ಭೂಲೋಕನೆಲ್ಲ ಏನ್ ಮಾಡ್ಬಿಡ್ತು ಆವರ್ಸ್ಕೊಂಡ್ಬಿಡ್ತು. ಹಾಗಾದ್ರೆ ಏನ್ರಿ ಅಲ್ಲಿ ಬೆಟ್ಟ ಅಂದ್ರೆ ಏನರ್ಥ, ಬಿಳಿ ನೋಡ್ರ ಎಲ್ಲ ಇಂಪಾರ್ಟೆಂಟ್ ಪಾಯಿಂಟ್ ಮಾಡ್ತಾ ಹೋಗ್ಬಿಡಿದ್ರ. ಯೇಸು ಕ್ರಿಸ್ತು 2ನೇ ಬರೋಕೆಯಲ್ಲಿ ಬರೋದು ಏನಕ್ಕೆ ಬರ್ತಾರೆ ಭೂಲೋಕಕ್ಕೆ, ಅವರು 2ನೇ ಬರೋಕೆಯಲ್ಲಿ ಏನ್ ಸ್ಥಾಪನೆ ಮಾಡ್ತಾರೆ ಭೂಲೋಕದಲ್ಲಿ ಅವರು, ರಾಜ್ಯವನ್ನು ಸ್ಥಾಪನೆ ಮಾಡು ರಾಜ್ಯ. ವೆರಿ ಗುಡ್ ಅಲ್ವರ. ಬೆಟ್ಟ ಅಂತಂದ್ರೆ ದೇವ್ ರಾಜ್ಯ. ಮೊದಲನೇ ಬರುವಿಕೆಯಲ್ಲಿ ಯೇಸು ಕ್ರಿಸ್ತು ಹೆಂಗೆ ಅವ್ರ ಪ್ರಸನ್ನತೆ ಇತ್ತೋ
ಆಲ್ರೆಡಿ ಯೇಸು ಕ್ರಿಸ್ತು ಎರಡನೇ ಬರುವಿಕೆಯಲ್ಲಿ ಅವ್ರು ಬಂದು ಬೆಟ್ಟದ ಮೇಲೆ ಕೂತವ್ರೆ, ರಾಜ್ಯದಲ್ಲಿ ಕೂತ್ಕೊಂಡಿದ್ದಾರೆ, ರಾಜ್ಯಾಧಿಕಾರನ ವಹಿಸ್ಕೊಂಡು ಆಡಳಿತ ಮಾಡ್ತಾ ಇದಾರೆ. ಈ ಬೆಟ್ಟದ ಮೇಲೇನೆ ಯಾರು ದೇವ್ರ ಮಕ್ಕಳು ಇಂಟ್ರೆಸ್ಟ್ ಆಗಿದ್ದಾರೋ ಅವ್ರಿಗೇನ್ ಮಾಡ್ತಾರೆ, ಆಹಾರನ ಕೊಡ್ತಾರೆ. ಸರಿ, ಯಾರಿಗಪ್ಪ ಕೊಡ್ತಾರೆ? ಯಾರಿಗಪ್ಪ ಕೊಡ್ತಾರೆ ಅಂದ್ರೆ, ನಗರನ ಬಿಟ್ಟು ಯಾರು ಹೊರಗಡೆ ಬರಕ್ಕೆ ಇಂಟ್ರೆಸ್ಟ್ ಇದೆಯೋ ಅವ್ರಿಗೇನ್ ಮಾಡೋದು, ಆಹಾರನ ಕೊಡೋದು. ನಗರ ಅಂತಾನೇನು, ಕಳೆದ ಬರ ನೋಡೋದಲ್ಲ, ಬಿದ್ದಳು ಬಿದ್ದಳು ಬಾಬಿಲ್ ಅಂತ ಮಹಾನಗರಿ. ಬಾಬಿಲೋನ್ ಬಿದ್ದಳು. ಅದರ ಬಾಬಿಲೋನ್ ಏನು? ಪಾಪ ಅಯ್ಯೋ, ಬಾಬಿಲೋನ್ ಅಂತ ಅಷ್ಟು ಡೀಟೇಲ್ ಆಗಿ ಪಟ ತಗೊಂಡು ಬಾಬಿಲೋನ್ ಅಂದ್ರು ಪಾಪ ಅಂತಂತೀರಾ? ನಾವು ಬಾಬಿಲೋನ್ ಪಟ ನೋಡಿದ್ರೆ ಇಲ್ವಾ? ಬಾಬಿಲೋನ್ ಅಂತಂದ್ರೆ ಯಾವ ಸಂಸ್ಥೆ ಅದು? ಸಭೆ 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 ಪಾಸ್ ಯಾವ ಸಭೆ? ಹ? ಯಾವ ಸಭೆ? ಬಾಬಿಲೋನ್ ಅಂದ್ರೆ ಸಭೆ, ಈ ಕರೆಕ್ಟ್. ಯಾವ ಲೋಕ ಸಭೆ? ಈ ಲೋಕದಲ್ಲಿರೋ ಸಭೆ, ಹಾ, ಸುಳ್ಳು ಸಭೆನಾ ಸತ್ಯ ಸಭೆನಾ? ಸುಳ್ಳು ಸಭೆ. ಹಾ, ಸುಳ್ಳು ಸಭೆಗಳು ನೋಡ್ರ. ಅದಕ್ಕೆ ಹೇಳ್ತಲ್ಲ, ಹಾ, ಬಾಬೇಲ್ ಅಂತ ಮಹಾನಗರಿ ಬಿದ್ದಳು, ಅಳೇನಾಗ್ಬಿಟ್ಟಳಂತೆ. ಪ್ರಕಟಣೆ 12:18 ಓದಿ ನೋಡ್ರಿ ದಯವಿಟ್ಟು. ಪ್ರಕಟಣೆ 18. ಭೂಮಿಯ ಹಾ, ಅವನು ಅವನ ಗಟ್ಟಿಯಾದ ಶಬ್ದದಿಂದ ಕೂಗುತ್ತಾ, ಬಿದ್ದಳು ಬಿದ್ದಳು, ಬಾಬೆಲೆಂಬ ಮಹಾನಗರಿಯು ಬಿದ್ದಳು, ಹ್ಮ್ ದೆವ್ವಗಳ ವಾಸಸ್ಥಾನವೂ ಅಶುದ್ಧಾತ್ಮಗಳ ಆಶ್ರಯವೂ ಅಪವಿತ್ರವಾಗಿಯೂ ಅಸಹ್ಯವಾಗಿಯೂ ಇರುವ ಸಕಲ ವಿಧವಾದ ಪಕ್ಷಿಗಳ ಆಶ್ರಯವೂ ಆದಳು. ನೋಡ್ರ, ದೆವ್ವಗಳ ವಾಸಸ್ಥಾನವು ನೋಡ್ರ ಹೆಂಗಾಯ್ತಪ್ಪ. ಎಲ್ಲ ಇರೋದು ದೆವ್ವಗಳೇ, ಅಶುದ್ಧ ಆತ್ಮಗಳಿಗೆ ಆಶ್ರಯ, ಪವಿತ್ರಾತ್ಮ ಐತಾ? ಬರೀ ದೆವ್ವ ಓಡಿಸೋದೇ ಕೆಲಸಗಳು ಅವ್ರದ್ದು ಅಷ್ಟೇ, ಅದ್ಭುತಗಳು ಮಾಡೋದು ಅಲ್ವರ. ವಾಕ್ಯನೇ ಇಲ್ಲ ರೀ ಅಲ್ವರ. ಅಶುದ್ಧಾತ್ಮಗಳ ಆಶ್ರಯವು, ಅಪವಿತ್ರವಾಗಿರುವಂತ ಅಸಹ್ಯವಾಗಿರುವಂತ ಸಕಲ ವಿಧವಾದಂಥ ಪಕ್ಷಿಗಳಿಗೆ, ಎಲ್ಲ ಸೇತಾನ್ ಇನ್ಫ್ಲೂಯೆನ್ಸು ಏಜೆನ್ಸಿ ಎಲ್ಲ ಎಲ್ಲಿದೆ ಅಂತಂದ್ರೆ ಪಕ್ಷಿಗಳ ಥರ ಅಲ್ಲೇ ಗೂಡ್ಕೊಂಡ್ಬಿಡುತ್ತೆ, ಆಶ್ರಯವಾಗಿದೆ. ಅದಕ್ಕೆ ಹೇಳ್ತಾರೆ, ಬಿದ್ದಳು ಬಿದ್ದಳು ಬಾಬೇಲ್ ಅಂತ ಮಹಾನಗರಿ ಬಿದ್ದಳು, ಅವಳನ್ನ ಬಿಟ್ಟು ಏನ್ ಮಾಡಿ ನೀವು ಹೊರಗಡೆ ಬಂದಿರಿ. ದೇವ್ರ ಮಕ್ಳಿಗೆ ಏನ್ ಹೇಳ್ತಾರೆ ನೋಡಪ್ಪ, ಆಹಾರ ಬೇಕಾ, ಬಾಬಿಲೋನ್ನ ಬಿಟ್ಟೇ ಮಾಡ್ಬೇಕು, ಹೊರಗಡೆ ಬರಬೇಕು. ಸುಳ್ಳು ಸಭೆಗಳನ್ನ ಬಿಟ್ಟೇ ಮಾಡ್ಬೇಕು, ಹೊರಗಡೆ ಬರಬೇಕು ಅದಕ್ಕೆ ನೋಡಿ, ಪ್ರಕಟಣೆ 17:5 ಅವಳ ಹಣೆಯ ಮೇಲೆ ಬಾಬೆಲೆಂಬ ಮಹಾನಗರಿ ಭೂಮಿಯಲ್ಲಿರುವ ಜಾರ ಸ್ತ್ರೀಯರಿಗೂ ಅಸಹ್ಯವಾದ ಕಾರ್ಯಗಳಿಗೂ ತಾಯಿ ಎಂದು ಗೂಢಾರ್ಥವುಳ್ಳ ಹೆಸರು ಬರೆದಿತ್ತು. ನೋಡ್ರ, ಗುಡಾರ್ಥವುಳ್ಳ ಅಂತ ಹೆಸರು ಬರ್ತಿಂತೆ. ಭೂಮಿಲಿರಂತ ಜಾರ ಸ್ತ್ರೀಗಳಿಗೆಲ್ಲ ತಾಯಿ. ತಾಯಿ ಅಂದ್ರೆ ಮಗಳಿದ್ದಾರೆ ಅಂತ ಅರ್ಥ ತಾಯಿ ತಕ್ಕಂತೆ ಮಗಳು ಅಂತ ಗಾದೆ ಕೇಳಿದ್ರೆ ಈ ತರ ಅಂದ್ರೆ ರೋಮನ್ ಸಿಸ್ಟಮ್ ತಾಯಿ, ಈ ಪ್ರೊಟೆಸ್ಟೆಂಟ್ ಡಿನಾಮಿನೇಷನ್ ಎಲ್ಲ ಅವ್ರ ಮಗಳು ರೀ. ಅದಕ್ಕೆ ತಾಯಿ ತಕ್ಕಂತೆ ಮಕ್ಕಳು ಅಂತಂದ್ರೆ ರೋಮನ್ ಕ್ಯಾಥಲಿಕ್ ತಕ್ಕಂತೆ ಪ್ರೊಟೆಸ್ಟೆಂಟ್ ಡಿನಾಮಿನೇಷನ್, ಅವ್ರಿಗೂ ಇವ್ರಿಗೂ ಏನು ವ್ಯತ್ಯಾಸ ಇಲ್ಲ. ಒಂದೇ ವ್ಯತ್ಯಾಸ, ವಿಗ್ರಹಾರಾಧನೆ ಮಾಡಲ್ಲ, ಇವ್ರು ಮಾಡ್ತಾರೆ ಅಷ್ಟೇ. ಅದೇ ಬಿಟ್ರೆ ಇನ್ನು ಏನೊಂದೇನು ಡಿಫ್ರೆನ್ಸ್ ಇಲ್ಲ, ಎಲ್ಲ ಸೇಮ್. ಅದಕ್ಕೆ ಅವಳನ್ನ ಬಿಟ್ಟು ಏನ್ ಮಾಡಿ ನೀವು ಹೊರಗೆ ಬನ್ರಿ ಅಂತ ಹೇಳ್ತಾರೆ. ಈ ಒಂದು ನಗರನ ಬಿಟ್ಬಿಟ್ಟು ಯಾವ ದೇವ್ರ ಮಕ್ಕಳು ಆಸಕ್ತಿನ ವಾಕ್ಯನ ಕೇಳಕ್ ಬರ್ತಾರೋ ಅವ್ರಿಗೆ ಕ್ರಿಸ್ತನು ಬೆಟ್ಟದಲ್ಲಿ ಏನ್ ಕೊಡೋದು ಇವಾಗ? ಆಹಾರನೇ ಮಾಡೋದು, ಅಲ್ಲಿ ಕೊಡೋದು ನೋಡಿ. ಇವಾಗ ಅಲ್ಲೇನ್ ಮಾಡೋದು, ಮೊದಲನೇ ಸತಿಗೆ ಕಾಯಿಲೆಗಳು ಏನ್ ಮಾಡೋದು ಅಲ್ಲಿ ನಾವು ವಾಸಿ ಮಾಡಿದ್ರು ಇಲ್ಲಿ ಎರಡನೇ ಸತಿ ಕಾಯಿಲೆಗಳನ್ನ ಹೆಂಗ್ ವಾಸಿ ಮಾಡ್ತಾರೆ ಡೀಟೇಲ್ ಆಗಿ ಹೇಳ್ತಾರೆ. ಏನಾಗಿದಾರಂತೆ, ಕುಂಟರು, ಕುರುಡರು, ಕೈ ಕಾಲು ನೆಟ್ಟಿಗಿಲ್ಲದವರು. ಯಾಕೆ ಹಿಂಗೆ ಹೇಳಿದ್ರು? ಯಾಕೆ ಫಸ್ಟ್ ಟೈಮ್ ಹೇಳಲಿಲ್ಲ? ಸುಮ್ಮನೆ ಎಲ್ಲಾ ತರ ರೋಗಗಳನ್ನು ತಿಳ್ಬೋಯ್ತಲ್ಲ, ಯಾಕೆ ಪರ್ಟಿಕ್ಯುಲರ್ಗೆ ಕೈ ಕಾಲು ನೆಟ್ಟಿಗಿಲ್ಲ, ಕುಂಟರು, ಕುರುಡರು ಅಂತ ಹೇಳ್ತಾರೆ? ಯಾಕೆ ಗೊತ್ತಾ? ಯೇಸು ಕ್ರಿಸ್ತು ಎರಡನೇ ಬರಿಕೆ ಬರ್ಬೇಕಾದ್ರೆ ಸಭೆಯ ಗತಿ ಹೇಗಿದೆ ಗೊತ್ತಾ? ಲೋಕತಂತ್ರ ಸಭೆಗಳ ಗತಿ ಇರದೇ ಹಿಂಗೆ, ಕುಂಟರು ಅಲ್ವರ. ಕುಂಟ್ರು ಫಸ್ಟ್ ಆಫ್ ಆಲ್ ಬೈಬಲ್ ಓದ್ತಾರೆ, ಬೈಬಲ್ ಏನೂ ಅರ್ಥ ಆಗಲ್ಲ ಅವ್ರಿಗೆ. ಕುಂಟ್ರು ದೇವ್ರ ವಾಕ್ಯದ ಪ್ರಕಾರ ನಡೆಯಪ್ಪ ಅಂತಂದ್ರೆ ಈ ಪಾಸ್ಟ್ಗಳಲ್ಲಿ ಕೊಟ್ಟಿದ ಪ್ರಕಾರ ಏನ್ ಮಾಡೋದಲ್ಲಿ ನಡೀತಾ ಕೂತ್ಕೊಳೋದು ವಾಕ್ಯಕ್ಕೆ ವಿರುದ್ಧವಾಗಿ. ಪರವಾಗಿಲ್ಲ, ಅಯ್ಯೋ ಸ್ವಲ್ಪ ಬದಲದು ಅಡ್ಜಸ್ಟ್ ಮಾಡ್ಕೊಂಡು ಏನ್ ಪರವಾಗಿಲ್ಲ. ತಾತನ ಕಾಲದ ಹಾಕಿದ ಆಲ್ಮರ ಅಂತ ಹೇಳ್ತಾರಲ್ಲ, ಅವ್ರೇನೋ ಹೇಳ್ಕೊಬಿಟ್ರೆ ಅದ್ರ ಪ್ರಕಾರ ಏನ್ ಮಾಡೋದು, ಸುಮ್ಮನೆ ಅಯ್ಯೋ ನಡೀತಾ ಇರೋದು ಉಜುನ್ ಕತೆ ಕೇಳಿದ್ರಲ್ಲ ಏನ್ರಿ, ಸ್ವಲ್ಪ ಮಿಸ್ಟೇಕ್ ಆದ್ರೂ ಸರಿ, ಚಿಕ್ಕದಾದ್ರು ಸರಿ, ದೊಡ್ಡದಾದ್ರು ಸರಿ, ಮಿಸ್ಟೇಕ್ ಯೆಹೋವನ ದೃಷ್ಟಿಯಲ್ಲಿ ಕಾಂಪ್ರಮೈಸ್ ಇಲ್ಲ ರೀ. ಚಿಕ್ಕದಾದ್ರೂ ಪಾಪನೇ, ದೊಡ್ಡದಾದ್ರೂ ಪಾಪನೇ ಅದರಿಂದ ನೋಡ್ಬೇಕ್ರಿ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಏನ್ರಿ ಇದು ದೇವ್ರ ಲೆಕ್ಕಕ್ಕೆ ಏನಾಗಲ್ಲ, ಬರೋದೇ ಇಲ್ಲ ಅದಕ್ಕೆ ನೋಡ್ಬೇಕ್ರೆ ಏನ್ರಿ ಪಾಪಗಳು ಕೈ ಕಾಲಿನ ನೆಟ್ಟಿಗೇನಾಗಿಲ್ಲ, ಇಲ್ಲ ರೋಗಗಳೇನಾಗ್ಬಿಟ್ಟಿದೆ, ತುಂಬ್ಕೊಂಡ್ಬಿಟ್ಟೈತೆ, ಕಣ್ಣೇನಾಗಿಲ್ಲ, ಕಾಣಿಸ್ತಿಲ್ಲ, ಕುರುಡ್ರು ವಾಕ್ಯನ ಓದ್ತಾರೆ. ಎಷ್ಟು ಸತಿ ಓದಿದ್ರೆ ಬರ್ತಾರೆ ಅಂತಂದ್ರೆ ಬದವ್ರು 3 ಸತಿ ಓದಿನಿ ಬೈಬಲ್, 4 ಸತಿ ಓದಿನಿ, ಎಲ್ಲ ಪ್ರಶ್ನೆಗೆ ಉತ್ತರ ಕೊಡು ಅಂತಂದ್ರೆ ಏನಂತ ಬಿಕ್ಕಿ ಅಂತ ಯೋಚನೆ ಮಾಡ್ತಾರೆ.
ಅಲ್ವರ? ಯಾಕೆ? ಕಣ್ಣಿನಾಗ್ತಲ್ಲ, ಕಾಣಿಸಲ್ಲ. ಎಷ್ಟು ವಾಕ್ಯ ಹೇಳ್ಕೊಟ್ರು ಸರಿ, ವಾಕ್ಯ ಏನಾಗ್ತಿಲ್ಲ ಅಲ್ಲಿ ಒಳಗಡೆ ಕಿವಿಯಲ್ಲಿ ಅವ್ರಿಗೆ ಹೋಗ್ತಾ ಇಲ್ಲ, ಹೃದಯದಲ್ಲಿ ಏನಾಗ್ತಿಲ್ಲ ವಾಕ್ಯ ಬೇರೂರಿ ನಿಲ್ತಾ ಇಲ್ಲ ಅಲ್ವರ? ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸೋರಸೋರ್ಗಳೇ, ಇಂಥವ್ರಿಗೆ ಏನ್ ಮಾಡೋದು ಯೇಸು ಕ್ರಿಸ್ತು? ಯಾರಿಗೆ ಇಂಟ್ರೆಸ್ಟ್ ಇದೆಯೋ, ಯಾರು ನಗರನೇ ಬಿಟ್ಟು ಹೊರಗಡೆ ಬರ್ತಾರೋ, ಇಂಥ ಕುಂಟ್ರು ಕುಡ್ರು, ಇವತ್ತು ಎಷ್ಟೋ ಜನ ಇದಾರೆ ಕ್ರೈಸ್ತರುಗಳು ಅಲ್ವರ, ಎಲ್ಲ ಏನಾಗೋರೆ ಕೈ ಕಾಲು ಇಟ್ಟಿಗಿಲ್ದರು, ಆದ್ರೆ ವಾಸಿ ಆಗ್ಬೇಕು ಅಂತೇನಿದೆ ಅವ್ರಿಗೆ ಆಸೆ ಇದೆ, ವಾಕ್ಯದ ಪ್ರಕಾರ ಬಾಳ್ಬೇಕು, ನಾನು ಚೆನ್ನಾಗಿರ್ಬೇಕು, ದೇವ್ರಲ್ಲಿ ಬಾಳ್ಬೇಕು ಅಂತ ಯಾರಿಗೆ ಅಂತ ಆಸೆ ಇದೆಯೋ ಅವ್ರಿಗೆ ಏನ್ ಮಾಡ್ತಾರೆ? ಬೆಟ್ಟಿ ಮೇಲೆ ಬನ್ನಿ ಅಂತ ಹೇಳ್ತಾರೆ, ರಾಜ್ಯದಲ್ಲಿ ಬನ್ನಿ, ಕ್ರಿಸ್ತನೊಂದಿಗೆ ನೀವು ಮಾಡಿ ಕೂತ್ಕೊಳ್ಳಿ ಅಂತಂದವ್ರಿಗೆ, ಅಂಥವ್ರಿಗೆ ಏನ್ ಮಾಡೋದು ಇವಾಗ? ಆಹಾರನ ಅಲ್ಲಿ ಕೊಡೋದು ಅಲ್ವರ? ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಏನ್ ಮಾಡ್ತಾರೆ ಏನ್ರಿ? ಇವಾಗ ನಾವೆಲ್ಲಪ್ಪ ಇದ್ದೀರಿ, ಆತನ ರಾಜ್ಯದಲ್ಲಿ ಏನ್ ಮಾಡ್ತಾ ಇದ್ರಿ ಇದ್ರಿ ಅಲ್ವರ? ಅದಕ್ಕೆ ಯೇಸು ಕ್ರಿಸ್ತು ಏನ್ ಮಾಡಿದ್ರು? ಅದಕ್ಕೆ ದೇವರಿಗೆ ಸ್ತೋತ್ರ ಮಾಡಿ ಏನ್ ಮಾಡೋದಂತೆ? ರೊಟ್ಟಿನ ಮುರಿದಿ ಅಲ್ಲೇ ಕೊಟ್ಟರು ಅಂತ ನೋಡ್ತೀರಿ ಅಲ್ವರ? ಅದಕ್ಕೆ ನೋಡಿ ಹಂಚಿದ್ರು. ಯೋಚನೆ ಮಾಡಿರ್ತೀನಿ, ಇಲ್ಲಿ ಯೇಸು ಕ್ರಿಸ್ತು ಹೇಳ್ಬೇಕಾರೆ ಏನ್ರಿ ನೀವೇ ತಗೊಂಬಂದಿ ಅಂತ ಹೇಳಿಲ್ಲ, ನಿಮ್ಮ ಹತ್ರ ಎಷ್ಟಿದೆ, ಆಲ್ರೆಡಿ ಎಷ್ಟಿದೆ ನಿಮ್ಮ ಹತ್ರ ಅಂತ ಕೇಳ್ತಾರೆ. ಅಂದ್ರೆ ಆಲ್ರೆಡಿ ಇವ್ರ ಹತ್ರ ಇತ್ತು, ಇದನ್ನ ತಗೊಂಬನಿ ಅಂತ ಹೇಳ್ತಾರೆ. ಯೇಸು ಕ್ರಿಸ್ತು ಇದನ್ನ ಏನ್ ಮಾಡ್ತಾರೆ ತಿರ್ಗಾ ಆನ್ಸರ್ ಅದೇನು ಅಂತ ಲಾಸ್ಟ್ ನೋಡೋಣ ಅರ್ಥ ಅಲ್ಲರ? ಅದಕ್ಕೆ ನೋಡ್ಬೇಕಾದ್ರೆ ದೇವ್ರಿಗೆ ಸ್ತೋತ್ರ ಮಾಡಿ ಏನ್ ಮಾಡ್ತಾರೆ? ಕೊಡ್ತಾರೆ. ಯೋಚನೆ ಮಾಡಿರ್ತೀನಿ, ಇವಾಗ ಎಷ್ಟು ದಿನದಿಂದ ನೀವು ಏನ್ ಮಾಡ್ತಾರೆ ವಾಕ್ಯನ ಕೇಳ್ತಾ ಇದ್ದಾರೆ? ರ್ಯಾನ್ಸಮ್, ಇಡೀ ಲೋಕ ಜನಗಳಿಗೆ ಏನಿದೆ? ರಕ್ಷಣೆ ಇದೆ, ಪರಲೋಕ ರಕ್ಷಣೆ ಇದೆ, ಭೂಲೋಕ ರಕ್ಷಣೆ. ಇದು ಸಂತೋಷ ತರ್ತಾರ ಇಲ್ವೋ? ಸಂತೋಷ ತರ ಅಂತದ್ದು. ಯೋಚನೆ ಮಾಡಿದ್ದೀನಿ, ನಾವು ಮಾತ್ರ ರಕ್ಷಣೆ ಇಲ್ಲಪ್ಪ, ನಮ್ಮ ಅಕ್ಕಪಕ್ಕದ ಮನೆಯವರಂತ ಹಿಂದೂಸು, ಮುಸ್ಲಿಮ್ಸು, ಸಿಕ್ಕು, ಜೈನ್ ಇವ್ರಿಗೆಲ್ಲರಿಗೂ ರಕ್ಷಣೆ ಕೊಟ್ಟಾರೆ ಅಂತಂದ್ರೆ ನಮ್ಗೇನ್ರಿ ಸಂತೋಷ ಆಗ್ಬೇಕು. ನಾವ್ ಹೇಳ್ದನೆ ಕೇಳ್ಬೇಕು, ಇವಾಗ ಹೇಳ್ದನೆ ಕೇಳ್ಬೇಕು ಅಂತ ಇದೆಯಾ? ಯೋನ ಅದೇ ಹೇಳಿದ್ದು, ನಾನು ಹೇಳೋದನ್ನ ಕೇಳ್ಬೇಕು ದೇವ್ರೆ, ಇಲ್ಲ ನೀನವೇ ನಾಶ ಆಗ್ಬೇಕು, ನನಗೆ ಗೊತ್ತಿಲ್ಲ ಅಷ್ಟೇ, ನಿನ್ ಪ್ಲಾನ್ ಹಂಗೆಲ್ಲ ಬೇಕಾದ್ರೆ ಹೋಗಿ ಕೋಪಿಸ್ಕೊಂಡು ಮಾಡ್ಕೊಂಡ್ಬಿಡ್ತಾರೆ ಅದರ. ದೇವ್ರೇನ್ ಮಾಡ್ತಾರೆ? ಬಿಡಪ್ಪ, ಅವ್ರು ಮಾನಸಂತರ ಅಂತ ಇದ್ರೆ ನೀನು ಚಿಂತೆ ಮಾಡ್ಕೋತೀಯ ಅಂತ ಅಂದ್ಬಿಟ್ಟು ಒಂದ್ ಸೋರೆ ಗಿಡ ಬರ್ತದೆ ಅದರ, ಅದೇ ಬೆಳಿತಾ ಒಣಗೋಗ್ಬಿಡ್ತಾರೆ. ಏನ್ ಟೆನ್ಷನ್ ಆಗ್ಬಿಡ್ತಾನೆ ಜೋನ ಅದರ. ಅವಾಗ ಹೇಳ್ತಾರೆ, ಏನಪ್ಪ ನೀನು ಬಿತ್ತನೆ ಮಾಡಿಲ್ಲ, ನೀನು ಉಳುಮೆ ಮಾಡಿಲ್ಲ, ಅದಕ್ಕೆ ನೀರು ಹಾಕಿಲ್ಲ ಅಂತ. ಅದೇ ಬೆಳಿತಾ ಒಣಗೋಗ್ಬಿಡ್ತು, ಅದ್ರ ಮೇಲೆ ನಿಂಗೆ ಇಷ್ಟು ಕೋಪ ಅಂತಂದ್ರೆ ಎಷ್ಟೋ ಜನಗಳವ್ರೆ, ಅವ್ರಿಗೆ ಏನೂ ಗೊತ್ತಿಲ್ಲ ಪಾಪ, ದನ ಕುರಿಗಳ ಬಗ್ಗೆ ಇದೆ, ಅವ್ರಿಗೇನು ಗೊತ್ತಿಲ್ಲ, ಅವ್ರು ನನ್ ಕಾಪಾಡಬೇಡ ಅಂತ ಹೇಳ್ತಾರೆ. ನಮ್ಮಲ್ಲಿ ಕರುಣೆ ಇರ್ಬೇಕ್ರಿ. ಯೋಚನೆ ಮಾಡಿ, ರ್ಯಾನ್ಸಮ್ ನಮಗೆ ಸಂತೋಷ ತರ್ತದಿಲ್ಲ, ತರ್ತದೆ. ದಾನಿಯಲ್ ದೇವರಾಜ್ಯ ಭೂಲೋಕದಲ್ಲಿ ಏನಾಗ್ತದೆ ಬರ್ತಾರೆ, ಸಂತೋಷ ತರ್ತಾರಲ್ಲ, ಎಸ್ ತರ್ತದೆ. ಆತ್ಮ ಏನಾಗ್ತದೆ? ಸಾಯ್ತದೆ. ಮನುಷ್ಯ ಸತ್ಮ ಅಷ್ಟೇ ಅವನ್ ಗತೇರಿ, ಅವನ್ ಅಲ್ಲೋಗ್ತಾನೆ ಇಲ್ಲೋಗ್ತಾನೆ, ಅಂತರ್ ಪಿಶಾಚಿಯಲ್ಲಿ ಇರ್ತಾನೆ ಅಲ್ವರ? ಏನ್ರಿ ಪಿಶಾಚಿಯಾಗಿ ತಿರ್ತಾ ಇರ್ತಾನೆ, ಆತ್ಮಕ್ಕೆ ಶಾಂತಿ ಇಲ್ದಿರ ಒದ್ದಾಡ್ತಾ ಇರ್ತಾನೆ. ಇವೆಲ್ಲ ಯಾವ ಕಟ್ಟಕತೆಗಳು ಬೈಬಲ್ ಇಲ್ಲ ರೀ. ನರ್ಕ ಬಿಟ್ಟು ವೇದನೆ ಸ್ಥಳ ಅಂತ ಐತೆ ಬೈಬಲಲ್ಲಿ. ಏನ್ರಿ ಎಂಥ ರಿಲೀಫ್ ಫ್ರೀ ಮೈಂಡ್. ಯೋಚನೆ ಮಾಡಿದ್ರಿ, ಮನ್ಸಿಗೆ ಎಷ್ಟು ಸಮಾಧಾನ ತರ್ತದೆ ಈ ಸತ್ಯ. ಇದೇ ದೇವರಿಗೆ ಸ್ತೋತ್ರ ಮಾಡೋದ ಸತ್ಯಗಳು. ಪ್ರಭುರಾತ್ರಿ ಭೋಜನ ಅದರ ವರ್ಷಕ್ಕೊಂದ್ಸತಿ ಮಾಡೋಂಥದ್ದು, ಕರ್ತನ ಮರಣವನ್ನು ಭಯಭಕ್ತಿಯಾಗಿ ನೆನೆಸ್ಕೊಳಂಥದ್ದು ಅಲ್ಲರ. ಎಂಥ ಒಂದು ಮನಸ್ಸಿಗೆ ಸಂತೋಷ ತರಂಥದ್ದು. ಅನ್ಯ ಭಾಷೆಯಲ್ಲಿ ಏನ್ ತಿಳ್ಕೊಂಡ್ಬಿಟ್ಟಿದ್ರಿ ನಾವೆಲ್ಲ? ಲವ 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 ಅಂತ ಹೇಳೋದೆಲ್ಲ ಅನ್ಯ ಭಾಷೆ ತಿಳ್ಕೊಂಡ್ಬಿಟ್ಟಿದ್ರಿ. ಬೈಬಲ್ ಪ್ರಕಾರ ಇದು ನಿಜವಾದ ಅರ್ಥವಾದ ಭಾಷೆ ತಿಳ್ಕೊಬೇಕೇನಾಯ್ತು ನಮ್ಮ ಮನಸ್ಸಿಗೆ ಒಂದು ಸಮಾಧಾನ. ಏನಪ್ಪ ಅಧಿಕಾರದಿಂದ ಇದೆಯಲ್ಲಪ್ಪ ಯೇಸು ಕ್ರಿಸ್ತು ಮಾತಾಡಿದ ಬೋಧನೆಗಳು ನಮ್ಗೆ ಅನಿಸ್ತೋ ಇಲ್ವೋ? ಎಸ್ ಅನ್ಸಿರ್ತಾರೆ. ತ್ರೈಕತ್ವ ದೇವ್ರ ಮೂರು ದೇವರ, ನಾಲ್ಕು ದೇವರ ಎಲ್ಲಪ್ಪ ಇದೆ. ಯೇಸು ಕ್ರಿಸ್ತು ಸರ್ವಶಕ್ತನಾಗಿರೋ ದೇವರ ಏಕೈಕ ಕುಮಾರನು ಅದರ. ಎಷ್ಟು ಬಹು ಸ್ಪಷ್ಟವಾಗಿದೆ ಅದರ ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ. ಆಮೇಲೆ ಕ್ರಿಸ್ತ ವಿರೋಧಿ ಯಾರೋ ಒಬ್ಬ ವ್ಯಕ್ತಿನ, ಸಂಸ್ಥೆ, ಲೋಕದಲ್ಲಿರೋಂಥ ಎಲ್ಲಾ ಸುಳ್ಳು ಸಭೆಗಳೇ ಕ್ರಿಸ್ತ ವಿರೋಧಿ ಅಂತ ನಮ್ಗೇನಾಯ್ತು ಬಹು ಸ್ಪಷ್ಟ ಗೊತ್ತಾಯ್ತು ಅಲ್ಲರ. ಅದಕ್ಕೆ ನೋಡ್ಬೇಕು, ಕ್ರಿಸ್ಮಸ್, ಗುಡ್ ಫ್ರೈಡೆ ಇವೆಲ್ಲ ಐತ ಬೈಬಲ್ನಲ್ಲಿ? ಎಲ್ಲ ಬೈಬಲ್ ಇಲ್ವೇ ಇಲ್ಲ ರೀ ಫಸ್ಟ್ ಆಫ್ ಆಲ್ ಅಲ್ವರ. ಸುಮ್ಮನೆ ಅವ್ರು ಏನ್ ಮಾಡೋದು ಏನ್ರಿ, ಸುಮ್ಮನೆ ಯೇಸು ಕ್ರಿಸ್ತನ ಜನ್ಮ ನೆನ್ಸ್ಕೊಬೇಕು ಅಂತ ಅಂದ್ಬಿಟ್ಟು ಯೇಸು ಕ್ರಿಸ್ತು ಬಂದ್ಬಿಟ್ರು, ಹುಟ್ಟಾಗೆ ನಮ್ದ ಅವ್ರ ಆಶೀರ್ವಾದ ಬಂದು ಅದನ್ನ ನೆನೆಸ್ಕೊಳಕ್ಕೋಸ್ಕರ ಏನ್ ಮಾಡೋದು ಇವರು ಮಾಡೋದು. ಅದನ್ನ ಇವತ್ತು ಯಾಕೆ ಮಾಡ್ಬೇಕು? ಯಾಕೆ 2 ತಿಂಗಳು ಮುಂಚೆ ಮಾಡೋದು, 2 ತಿಂಗಳ ನಂತರ ಮಾಡೋದು? ಇವಾಗ ಹೆಂಗ್ ಮಾಡ್ಬೇಕು? ಇಲ್ಲ ಎಲ್ಲರೂ ಮಾಡ್ತಾರೆ ನಾವು ಮಾಡ್ಬೇಕು, ಎಲ್ಲರೂ ಮಾಡ್ತಾರೆ ಅಂತ ನಾವು ಮಾಡೋದಲ್ಲ ರೀ ಅದರ. ಯಾರು ಮಾಡ್ತಾರೋ ಬಿಡ್ತಾರೋ, ಯಾರು ನಡೀತಾರೋ ಬಿಡ್ತಾರೋ, ನಾವು ನಡೀತೀರಿ ವಾಕ್ಯದ ಪಕ್ಕ ಅಂತ ಇರ್ಬೇಕ್ರಿ. ಅದಕ್ಕೆ ದೇವರು ಚಿಕ್ಕ ಹಿಂಡಿಗೆ ಮಾತ್ರ ಪರಲೋಕ ರಕ್ಷಣೆ ಮಾಡಿರ್ಬೇಕು. ಕರೆಯಲ್ಪಟ್ಟವರು, ಆಯಲ್ಪಟ್ಟವರು ನಂಬಿಕಸ್ಥರಾಗಿರ್ಬೇಕು. ಸುಮ್ಮನೆ ಕರೆಯಲ್ಪಟ್ಬಿಟ್ಟಿದೀನಿ ಸಾಕಪ್ಪ ಅಂತ ಸೀಟಲ್ಲಿ ಕೂತ್ಕೊಂಡ್ಬಿಟ್ಟ ಅಂತಂದ್ರೆ ಆಯಲ್ಪಟ್ಟವ್ರು ಆಗೋದೇ ಇಲ್ಲ. ಆಯಲ್ಪಟ್ಟವ್ರು ಆಗಿದ್ಮೇಲೆ ನೆಕ್ಸ್ಟ್ ನಂಬಿಕಸ್ಥರಾಗಿದ್ರೇ ಏನಾಗ ಸಾಧ್ಯ ಪರಲೋಕ ರಕ್ಷಣೆ. ಇಲ್ಲ ಅಂದ್ರೆ ಪರಲೋಕ ರಕ್ಷಣೆ ಟೋಟ್ಲಿ ಬ್ಲಾಕ್ ಅದರ. ಭೂಲೋಕ ರಕ್ಷಣೆಗೆ ಏನಾಗಬೇಕಾಗ್ತದೆ ಬರ್ಬೇಕಾಗ್ತದೆ. ಯೇಸು ಕ್ರಿಸ್ತನ 2ನೇ ಬರಿಕೆ ಬಗ್ಗೆ, ಇಸ್ರೇಲ್ ಬಗ್ಗೆ ಅದರ ಎಷ್ಟೆಲ್ಲ ನಾವೇನ್ ಮಾಡಿದ್ರಿ ವಾಕ್ಯನ ಕೇಳಿ ನಮ್ಮ ಮನಸ್ಸಿಗೆ ಏನಾಗಿದೆ, ತೃಪ್ತಿ ಆಗಿದೆ. ಬೆಟ್ಟದ ಮೇಲೆ ಆಹಾರ ಅಂತೀನಿ. ಅದಕ್ಕೆ ದೇವ್ರಿಗೆ ಏನ್ ಮಾಡ್ತೀವಿ ನಾವು ಸ್ತೋತ್ರ ಹೇಳ್ತಾ ಇದ್ರಿ. ಯೇಸು ಕ್ರಿಸ್ತು 2ನೇ ಅದ್ಭುತ ಮಾಡೋಕೆ ಹೇಳ್ತಾ ಇದ್ರೆ, ನೋಡಪ್ಪ ಇವ್ರಿಗೆ ಆಹಾರ ಕಟ್ ಕಳಿಸಿ ಇವರು ಏನಾಗಿದ್ದಾರೆ ಅಂತೆ, ನನ್ನೊಂದಿಗೆ ಎಷ್ಟು ದಿನ ಸಹ ಉಪವಾಸ ಇದ್ದಾರಂತೆ,
3 ದಿವಸ ಏನಾಗಿದಾರಂತೆ ಉಪವಾಸ ಇದಾರಂತೆ, 3 days ಉಪವಾಸ ಇದಾರೆ ಅಂತ ಹೇಳ್ತಾರೆ. ಏನಿದು 3 ದಿವಸ? ಅದರ ನಮ್ಗೆ ಚೆನ್ನಾಗಿ ಗೊತ್ತು, ಯೇಸು ಕ್ರಿಸ್ತು ಮೊದಲನೇ ಬರುವಿಕೆಯಿಂದ ಎರಡನೇ ಬರುವಿಕೆವರೆಗೂ ಎಷ್ಟು ದಿವಸ ಇದೆ? ಆ ಕ್ರಿಸ್ತನಿಗೆ ಒಂದಿನ ಅಂದ್ರೆ 1,000 ವರ್ಷ. 1000 ವರ್ಷ. 3 ದಿವಸ. ಅದರ 3ನೇ ದಿನದಲ್ಲಿ ಆಹಾರ ಕೊಟ್ಟಿದ್ದು. ಕ್ರಿಸ್ತನ ಮೊದಲನೇ ಬರುವಿಕೆಯಿಂದ 1,000 ವರ್ಷ ಆಯ್ತು, 2,000 ವರ್ಷ ಆಯ್ತು. 3,000 ವರ್ಷದಲ್ಲೇ ಕ್ರಿಸ್ತನು ಬಾಗಿಲ ಬಳಿ ನಿಂತ್ಕೊಂಡು ಏನ್ ಮಾಡ್ತಾರೆ? ಸಭೆಗೆ ಆಹಾರನ ಕೊಡ್ತಾ ಇದ್ದಾರೆ. ಶಿಷ್ಯನಿಗೆ ಹೇಳಿದ್ರೆ ತಗೊಂಬನ್ನಿ, ನಿಮ್ಮ ಹತ್ರ ಏನಿದೆ ಹಿಂಗೆ ಆಹಾರ ನೇಮ್ ಮಾಡಿ ಅವ್ರಿಗೆ ಕೊಡಿ ಅಂತಂದ್ಬಿಟ್ಟು ಅಲ್ವರ. ಅದಕ್ಕೆ ನೋಡಿರ್ತೀನಿ ಸಭೆ ಕಂಡೀಷನ್ ಹೆಂಗಿದೆ ಅಂತ ಹೇಳದ್ನಲ್ಲ, ಅದನ್ನ ಓದಿ ಅಂತೀನಿ ವಾಕ್ಯ. ಪ್ರಕಟಣೆ 3ನೇ ಅಧ್ಯಾಯ. ಸಭೆ ಹೆಂಗಿದೆ ಅಂತೆ. ಪ್ರಕಟಣೆ 3ನೇ ಅಧ್ಯಾಯದಲ್ಲಿ ನೋಡಿ, ಓದೋಣ. ಎಲ್ಲಿ 15ರಿಂದ ಓದ್ಕೊಂಬನ್ನಿ ಅಂತೀನಿ. 15 ಹಿಡಿದು 20ವರೆಗೂ. ಪ್ರಕಟಣೆ ನಿನ್ನ 3ನೇ ಅಧ್ಯಾಯ ಕೃತ್ಯಗಳನ್ನು 15ರಿಂದ 20. ನಿನ್ನ ಕೃತ್ಯಗಳನ್ನು ಬಲ್ಲೆನು. ನೀನು ತಣ್ಣಗೂ ಅಲ್ಲ ಬೆಚ್ಚಗೂ ಅಲ್ಲ. ನೀನು ತಣ್ಣಗಾಗಲಿ ಬೆಚ್ಚಗಾಗಲಿ ಇದ್ದರೆ ಒಳ್ಳೆಯದಾಗಿತ್ತು. ನೀನು ಬೆಚ್ಚಗೂ ಇಲ್ಲದೆ ತಣ್ಣಗೂ ಇಲ್ಲದೆ ಉಗುರು ಬೆಚ್ಚಗೆ ಇರುವುದರಿಂದ ನಿನ್ನನ್ನು ನನ್ನ ಬಾಯೊಳಗಿಂದ ಕಾರುವೆನು. ನೋಡ್ರ, ಇವತ್ತು ಸಭೆ ಇರೋ ಕಂಡೀಷನ್ ಹಂಗೆ ರೀ. ಏನೋ ತಣ್ಣಗೂ ಇಲ್ಲ ಬೆಚ್ಚಗೂ ಇಲ್ಲ. ಏನ್ ತಣ್ಣಗಿರೋದಂದ್ರೆ ಸಭೆಯಲ್ಲಿ ಸುಮ್ಮನೆ ಏನ್ರಿ ಏನೋ ಇಲ್ದಿರೋ ರೀತಿಯಲ್ಲಿ ಇಲ್ಲ ರೀ, ಸುಮ್ಮನೆ ಕಟ್ಟಚಾರಕ ಥರನೂ ಇಲ್ಲ ರೀ. ಅವ್ರಿಂಗಿರೋ ಸಭೆಯಲ್ಲಿ ಆಸಕ್ತಿಯಿಂದವ್ರೆ ಅಲ್ರ. ಏನ್ರಿ ಫಂಕ್ಷನ್ಗಳು, ಏನ್ ಸೆಲಿಬ್ರೇಷನ್ಸ್ ರೀ, ಏನ್ ಆಕ್ಟಿವಿಟೀಸ್ ರೀ, ಏನ್ ಜಿಗ ರೀ, ಏನ್ ಸಂತೋಷ ರೀ, ಏನ್ ಹಾಡುಗಳು ಕೇಳ್ತಾರೆ. ಹೆಂಗಿದೆ ಅಂತೆ ಒಂಥರ ಉತ್ತೇಜನ ಆಗ್ತದೆ. ಅದು ಹೆಂಗಿರಂತೆ ಅಲ್ಲ. ತಣ್ಣಗೂ ಇಲ್ಲ ಬೆಚ್ಚಗೂ ಇಲ್ಲ, 100% ಬೆಚ್ಚಗೂ ಇಲ್ಲ, 100% ತಣ್ಣಗೂ ಏನಾಗಿಲ್ಲ ಇಲ್ಲ. ಅದವ್ರು ಯಾಕೆ ಸತ್ತವ್ರ ಥರನೂ ಇಲ್ಲ, ಜೀವಂತವಾಗಿರೋರ್ ಥರನೂ ಇಲ್ಲ ರೀ. ಹೆಂಗವ್ರೆ ಇತ್ಲಾಗಿಲ್ಲ ಅತ್ಲಾಗಿಲ್ಲ. ಅದೇ ಕ್ಯಾಟ್ ಆನ್ ದ ವಾಲ್ ಅಂತ ಹೇಳ್ತಾರೆ. ನೈದರ್ ದಿಸ್ ವೇ ನೈದರ್ ದಟ್ ವೇ, ನ್ಯೂಟ್ರಲ್ ಅಲ್ವರ. ಏನ್ರ ಸತ್ಯಲ್ಲೂ ಇಲ್ಲ ಲೋಕದಲ್ಲೂ ಇಲ್ಲ, ಎರಡರಲ್ಲಿ ಇರ್ತಾರೆ ನೋಡ್ರಿ ಐತ್ರಿ. ಅದರ ಲೋಕದಲ್ಲಿ ಇದ್ದಂಗೆ ಇರ್ತಾರೆ, ಎಂಜಾಯ್ ಮಾಡ್ತಾ ಇರ್ತಾರೆ, ತಿನ್ನೋದು ಕುಡಿಯೋದು. ಏನಲ್ಲ ಡ್ರಿಂಕ್ಸ್ ಎಲ್ಲ ಕುಡಿಯಲ್ಲ ಬಿಡಿ, ಅದು ಬೇರೆ ಥರ ಎಲ್ಲ ಏನು ಮಾಡ್ತಾರೆ ಎಲ್ಲ ಕುಡ್ದು ದುಂಡೋತನ ಮಾಡೋದು ಅಲ್ವರ. ಅದೇ ಥರ ಏನ್ರಿ ಅಲ್ಲಿ ಪ್ರೇಯರ್ ಕೂತ್ಕೊತಾರೆ, ಪ್ರೇಯರ್ ಮಾಡ್ತಾರೆ, ಎಲ್ಲ ಸರಿ ಓಕೆ. ಏನಪ್ಪ ಅಲ್ಲಿ ಬೆಚ್ಚಗಿದೆಯಾ ಅಂದ್ರೆ ಅರ್ಧಂಬರ್ಧ ಬೆಚ್ಚಗೈತೆ, 100% ಬೆಚ್ಚಗೇನಾಗಿಲ್ಲ. ವಾಕ್ಯ ಇದೆಯಾ ಅಂದ್ರೆ ವಾಕ್ಯ ಇಲ್ಲ ರೀ. ವಾಕ್ಯ ಬಿಟ್ಟು ಮಿಕ್ಕಿದೆ ಎಲ್ಲ ಐತರಿ. ನೋಡಿ ಅಂತೀನಿ ಉಪದೇಶಗಳೇನಾಗಿಲ್ಲ ಇಲ್ಲ. ದೇವರ ಬಲಿಷ್ಠವಾಗಿರೋಂಥ ಆಹಾರ ಏನಾಗಿಲ್ಲ ಅಲ್ಲಿ ಇಲ್ಲ ಅಲ್ವರ. ಅದಕ್ಕೆ ತಣ್ಣಗೂ ಇಲ್ಲ ಬೆಚ್ಚಗೂ ಇಲ್ಲ ಅಲ್ವರ. ಅದಕ್ಕೆ ನನ್ನ ಬಾಯಿಂದ ಕಾರ್ ಬಿಡ್ತೀನಿ ಅಂದ್ರು ದೇವರು. ಅದಕ್ಕೆ ಏನ್ ಮಾಡ್ತಾರೆ, ಬಾಬಿಲೋನ್ನ ಉಗಿದ್ಬಿಟ್ರಿ. ಅದರ ಸಭೆನ ಏನ್ ಮಾಡಾಕ್ಬಿಟ್ರೆ ಅವ್ರ ಬಾಯಿಂದನೇ ಅವ್ರು ರಿಜೆಕ್ಟ್ ಮಾಡ್ಬಿಟ್ರೆ ಹೆಂಗೋ ಮೀನಿಂಗು. ಅವರು ಮೌತ್ ಪೀಸ್ ಆಗಿ ಈ ಲೋಕದ ಸಭೆನ ದೇವ್ರ ಮಾಡಲಿಲ್ಲ, ಉಪಯೋಗಿಸ್ಲಿಲ್ಲ. ಯೋಚನೆ ಮಾಡಿರ್ತೀರಿ. ಇನ್ನು ಕ್ರಿಸ್ತನೇ ಅವ್ರನ್ನ ಉಗಿದ್ಬಿಟ್ಟವ್ರೆ ಅಂತಂದ್ರೆ ಆ ಎಂಜಿನ ತಗೊಂಡು ನಾವು ತಿಂತೀರಿ ಅಂತಾನೆ ಇನ್ ಎಂತ ಲೆಕ್ಕ. ಅದಕ್ಕೆ ಸಭೆಯ ಗತಿ ಹೆಂಗಿದೆ ಅಂತಂದ್ರೆ ತಣ್ಣಗೂ ಇಲ್ಲ ಬೆಚ್ಚಗೂ ಇಲ್ಲ. ಆಮೇಲೆ ನೋಡಿ ನೆಕ್ಸ್ಟ್ ಏನ್ ಹೇಳ್ತಾರೆ 17 ಪ್ರಕಟಣೆ ನೀನು 3:17. ನಿನ್ನ ವಿಷಯದಲ್ಲಿ ನಾನು ಐಶ್ವರ್ಯವಂತನು ಸಂಪನ್ನನು ಒಂದರಲ್ಲಿಯೂ ಕೊರತೆ ಇಲ್ಲದವನು ಎಂದು ಹೇಳಿಕೊಳ್ಳುತ್ತಿ. ಆದರೆ ನೀನು ಕೇವಲ ದುರವಸ್ಥೆಯಲ್ಲಿ ಬಿದ್ದಿರುವಂತವನು, ದೌರ್ಭಾಗ್ಯನು, ದರಿದ್ರನು, ಕುರುಡನು, ಬಟ್ಟೆ ಇಲ್ಲದವನು ಆಗಿರುವುದನ್ನು ತಿಳಿಯದೇ ಇದ್ದಿ. ನೋಡ್ರ ಏನಂತೆ, ದುರಾವಸ್ಥೆಲಿ ಇದೆಯಂತೆ ಅಲ್ದ್ರ. ಏನಪ್ಪ ನಾನು ಐಶ್ವರ್ಯವಂತರು, ನನ್ಗೆ ಯಾವ ಕೊರತೆ ಇಲ್ಲಪ್ಪ, ನಮ್ಮ ಸಭೆಲಿ ಜನವ್ರೆ ನಮಗೆ ಏನು ಕೊರತೆ ಇಲ್ಲ, ನಾವು ಚೆನ್ನಾಗಿದ್ದೀವಿ, ನಮ್ಗೇನು ಬೇಕಾಗಿಲ್ಲ ಅಂದ್ಬಿಟ್ಟು ಚೆನ್ನಾಗಿ ಕಲೆಕ್ಷನ್ ಆಗ್ತದೆ, ಆಫರಿಂಗ್ಸ್ ಆಗ್ತದೆ. ಅದರ ಚೆನ್ನಾಗಿ ಏನಾಗಿದೆ, ಚೆನ್ನಾಗಿದೆ, ಬಿಲ್ಡಿಂಗ್ ಎಲ್ಲ ಐತೆ, ಸೂಪರ್ ಆಗೈತೆ, ಎಲ್ಲ ವ್ಯವಸ್ಥೆಗಳೈತೆ, ಏನು ಕೊರತೆ ಇಲ್ಲ. ಆದರೆ ದೇವ ದೃಷ್ಟಿಲಿ ಹೆಂಗನಂತೆ, ದುರಾವಸ್ಥೆ ಬಿದ್ದಿರೋನಂತದೆ ಅಲ್ರ. ಹೆಂಗಿದಂತೆ, ಬೆತ್ತಲೆ ಆಗಿದಾನಂತೆ ಅದರ. ಮೈ ಮೇಲೆ ಬಟ್ಟೆ ಇಲ್ದಿರೋಂಥವನಂತೆ ಅದರ. ಕುರುಡನಾಗಿದಂತೆ, ಕಣ್ಣಿಗೆ ಕಾಣಿಸ್ತಾನೆ ಇಲ್ಲ. ಅಲ್ಲಪ್ಪ ನೋಡಪ್ಪ ಬೈಬಲ್ ಹೆಂಗಿದೆ ಅಂತಂದ್ರು ಪರವಾಗಿಲ್ಲ, ಅಯ್ಯೋ ಪರವಾಗಿಲ್ಲ ಬದರ್ ಅಡ್ಜಸ್ಟ್ ಮಾಡ್ಕೊಡೋಣ ಅಲ್ಲ ಸಿಸ್ಟರ್, ಬೈಬಲಲ್ಲಿ ಹಿಂಗಿದೆ ಅಲ್ಲ ಮಾಡಬಾರ್ದು ಅಂತಂದ್ರೆ, ಅಯ್ಯೋ ಇಲ್ಲಲ್ಲ ಪರವಾಗಿಲ್ಲ ಬದರ್, ಅಯ್ಯೋ ನಮ್ಮ ಅವಾಗಿನ ಮಾಡ್ಕೊಂಬಂದ್ಬಿಟ್ಟವ್ರೆ, ನಾವೇನು ಮಾಡೋಣ ಅದೇ ಒಬ್ರು ಸಿಸ್ಟರ್ಗೆ ಫೋನ್ ಮಾಡಿದ್ದೆ, ಏನು ಸಿಸ್ಟರ್ ಹೆಂಗಿದ್ದಾರೆ ಚೆನ್ನಾಗಿದ್ದಾರೆ ಅಂದರೆ, ಕ್ರಿಸ್ಮಸ್ ಮಾಡ್ತಾ ಇದ್ದಾರೆ ಅಂದ್ರೆ, ಬದರ್ ಮಾಡ್ತಾ ಇದ್ದೀನಿ ಅಂತಂತಾರೆ. ಅಲ್ಲ ಸಿಸ್ಟರ್ ಇದು ಬೈಬಲ್ ಇದೆಯಾ ಅಂದ್ರೆ, ಇಲ್ಲ ಬದರ್ ಪರವಾಗಿಲ್ಲ, ಅಯ್ಯೋ ಬೈಬಲ್ ಇದೆಯಲ್ಲ ಸೆಕೆಂಡ್ರಿ ಪರವಾಗಿಲ್ಲ, ಆದರೂ ಕೂಡ ಎಲ್ಲರೂ ಮಾಡ್ತಾರೆ, ನಾವೇನು ಮಾಡಬೇಕು, ಕ್ರಿಸ್ತನ ಜನ ನೆನೆಸ್ಕೊಬೇಕು. ಕ್ರಿಸ್ತನ ಜನ ನೆನೆಸ್ಕೊಳಕ್ಕೆ ಇದೆಯಾ ಟೈಮು? ಹೇಳಪ್ಪ. ಇವಾಗ ನಾವು ಅಕ್ಟೋಬರ್ಲಿ ಹುಟ್ಟುಬಿಟ್ಟು ನಾನು ಯಾರು ಬಂದ್ಬಿಟ್ಟು ಜುಲೈಲಿ ನೆನೆಸ್ಕೊಂಡಾರ ಬರ್ತಡೇನ ಯೋಚನೆ ಮಾಡಿ ಎಕ್ಸಾಂಪಲ್ ಹೇಳೋದು ಅಲ್ವರ. ಏಸು ಕ್ರಿಸ್ತ ಬರ್ತಡೇ ಮಾಡೋ ಅಂತ ಹೇಳೋರ ಎಲ್ಲಿ ಹೇಳೋರೆ? ಬರ್ತಡೇ ಮಾಡಿರೋ ಬೈಬಲ್ ರೆಕಾರ್ಡ್ ನೋಟ್ಸ್ಬಿಟ್ಟು ಅಂತೀನಿ. ಏಸು ಕ್ರಿಸ್ತ 33 ವರ್ಷ ಇದ್ರು, ಅವ್ರ ಅಮ್ಮ ಎಷ್ಟು ಸತಿಗೆ ಬರ್ತಡೇ ಮಾಡೋರೆ, ನನ್ನ ಮಗನ ಬರ್ತಡೇ ಎಲ್ಲ ಸೆಲೆಬ್ರೇಟ್ ಮಾಡಿದ್ದು ಎಷ್ಟು ಸತಿ ಮಾಡಿಸೋರೆ, ಏಸು ಕ್ರಿಸ್ತ ಎಷ್ಟು ಸತಿ ಮಾಡೋರೆ, ಹೋಲಿ ಬಿಡಪ್ಪ ಶಿಷ್ಯನ್ರುಗಳು ಆಮೇಲೆ ಎಷ್ಟು ಸತಿ ಮಾಡವ್ರೆ.
ರೆಕಾರ್ಡೇ ಇಲ್ಲ. ಈ ದಿನಗಳು, ಈ ಸೆಲಿಬ್ರೇಷನ್ಸು, ನಿಮ್ದೆಲ್ಲವನ್ನು ದೇವರು ಅಸಹ್ಯ ಅಂತ ಏನು ಮಾಡ್ತಾರೆ ಹೇಳ್ತಾರೆ. ಅದರ ಕರ್ತನಲ್ಲಿ ಪ್ರೀತಿ ಅಂತೇಳಿ ಇದು ಸಭೆಗೆ ಏನಾಗ್ತಲ್ಲ ಕಾಣಿಸ್ತಲ್ಲ. ಎಷ್ಟು ಹೇಳಿದ್ರೆ ಕೂಡ ಏನಾಗ್ತಲ್ಲ ಕಾಣಿಸ್ತಲ್ಲ. ಯಾಕಂದ್ರೆ ಅಮೂಲ್ಯರು ಬಿಟ್ಟವ್ರೆ. ನೀನ್ ದರಿದ್ರನು ಕುರುಡನು, ನಿನ್ ಕಣ್ಣಿಗೆ ಏನಾಗ್ತಲ್ಲ, ಎಂತ ದುರಾವಸ್ಥೆ ಗೊತ್ತಾಗ್ತಲ್ಲ. ಅದಕ್ಕೆ ದೇವ್ರ ಗೊತ್ತ ಹೇಳ್ತಾರೆ ನೋಡಿ. ಏನ್ ಹೇಳ್ತಾರೆ ಓದಿ 18. ನೀನು ಐಶ್ವರ್ಯವಂತನಾಗುವಂತೆ ಬೆಂಕಿಯಲ್ಲಿ ಪುಟಕ್ಕೆ ಹಾಕಿದ ಚಿನ್ನವನ್ನು ಲಜ್ಜಾಸ್ಪದವಾದ ನಿನ್ನ ಬೆತ್ತಲೆತನ ಕಾಣಿಸದಂತೆ ಒದ್ದುಕೊಳ್ಳುವುದಕ್ಕಾಗಿ ಬಿಳಿ ವಸ್ತ್ರಗಳನ್ನು ಕಣ್ಣು ಕಾಣುವಂತೆ ನಿನ್ನ ಕಣ್ಣುಗಳಿಗೆ ಹಚ್ಚುವುದಕ್ಕಾಗಿ ಅಂಜನವನ್ನು ನನ್ನಿಂದ ಕೊಂಡುಕೊಳ್ಳಬೇಕೆಂದು ನಿನಗೆ ಬುದ್ಧಿ ಹೇಳುತ್ತೇನೆ. ನೋಡ್ರಪ್ಪ ಏನ್ ಹೇಳ್ತಾರೆ, ನನ್ನಿಂದ ತಗೊಳಪ್ಪ, ನಿನ್ ಕಣ್ ಕಾಣಿಸುತ್ತೆ ತಗೋ ಅಂತಂದ್ರೆ ಬೇಡ ಸರ್, ನಂಗೆ ಅವ್ರವ್ರೆ ಇವ್ರವ್ರೆ ಅಂತಂದ್ರೆ ಬಿಡಪ್ಪ, ನೋ ಪ್ರಾಬ್ಲಮ್. ಅದಕ್ಕೆ ನೋಡಿ ಎಷ್ಟು ಹೇಳ್ತಾರೆ ದೇವ್ರು ಎಲ್ಲರಿಗೂ ಹೇಳ್ತಾರೆ. ಇದು 19. ನಾನು ಯಾರನ್ನು ಪ್ರೀತಿಸುತ್ತೇನೋ ಅವರನ್ನು ಗದರಿಸುತ್ತೇನೆ ಮತ್ತು ನೋಡ್ರ ಶಿಕ್ಷಿಸುತ್ತೇನೆ. ನೋಡ್ರ ಯಾರ್ದ ಪ್ರೀತಿಸ್ತಾರ ಅವ್ರನ್ನೇ ಗದರ್ಸದ್ರಿ. ಗದರ್ಸ್ಬಿಟ್ರು ನಿಂತ ತಕ್ಷಣ ಮಕ ಮುಂಡಿಸ್ಕೊಂಡು ಹೋದಂತಾರೆ. ಇದೇನು ಹೇಳ್ತಾರೆ ಹೋಗು ಅಂತಂತಾರೆ. ನಾಮನ್ ಮಾಡ್ದ ನನ್ಗೆ ಹೇಳೋದು, ನನಗೆ ನಮ್ಮಲ್ಲಿ ನೀರಿಲ್ವಾ, ನಮ್ಮೂರಲ್ಲಿ ನದಿಗಳಿಲ್ವಾ, ಹೋಯ್ತೀನಿ ಅಂತ ಹೋದ್ರು ಹೋಯ್ತೆ ಹೋಗು ಅಂತಂದ್ರು ದೇವ್ರು. ನನಗೇನಾಗೋಯ್ತು ಹೋಗು ಪರವಾಗಿಲ್ಲ ಅಂತಂದ್ರು. ಅಲ್ವರ ಆಟ ಎಲ್ಲ ಸಾಗಿಸ್ರೆ ದೇವ್ರು ಏನ್ ಮಾಡಲ್ಲ, ದೇವ್ರು ಬೋಗಲ್ಲ, ನಾವು ಬೋಗ್ಬೇಕ್ರಿ. ಸೌಲು ಕೂಡ ಏನ್ ಮಾಡ್ದ, ಹೋಗ್ ನಾನ್ ದೇವ್ರಿಗೆ ಯಜ್ಞ ಸಲ್ಲಿಸ್ತೀನಿ, ಏನ್ ಮಾಡಕ್ ಯಾಕೆ ಮಾಡಕ್ಕಾಗಲ್ಲ. ಏನ್ ಮಾಡ್ದ ರಾಜ, ಏನ್ರಿ ಉಜಿಯ ರಾಜ ಏನ್ ಮಾಡ್ತಾನೆ, ನಾನೇ ಧೂಪ ಸಲ್ಲಿಸ್ಬಾರ್ದು, ನಾನು ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿದಿನಿ, ದೇವ್ರು ನನ್ನ ಮಾತೆಲ್ಲ ಕೇಳ್ತಾರೆ ಬಿಡಪ್ಪ. ನೋಡೋಕೆ ಏನ್ ಮಾಡ್ತಾನೆ, ಧೂಪನ ಹಾಕ್ತಾನೆ, ಕೈ ಹಂಗೆ ಏನಾಗ್ಬಿಡ್ತಾರೆ, ಕಲ್ತರ ಆಗ್ಬಿಡ್ತದೆ. ಕರ್ತನಲ್ಲಿ ಪ್ರೀತಿ ಅಂತ ಸೋರ್ರಿ, ಯಾರು ದೇವ್ರನ್ನ ಪ್ರೀತಿ ಮಾಡ್ತಾರೆ ಅಂತ ಅಲ್ಲ ಹೇಳಿರೋ ವಾಕ್ಯ. ನಾನು ಯಾರನ್ನ ಪ್ರೀತಿ ಮಾಡ್ತೀನೋ, ದೇವ್ರು ಯಾರನ್ನ ಪ್ರೀತಿ ಮಾಡ್ತಾರೋ ಆ ಮಕ್ಳಿಗೆ ಖಂಡಿಸಿದ್ರಿ. ದೇವ್ರು ನಮ್ಮನ್ನ ವಾಕ್ಯದ ಮುಖಾಂತರ ಶಿಕ್ಷಿಸ್ತಾ ಇರ್ಬೇಕ್ರೆ, ತಿದ್ತಾ ಇರ್ಬೇಕ್ರಿ, ತಿದ್ಕೊಂಡ್ಬಿಡ್ಬೇಕ್ರಿ. ಅವಾಗ ಹೆಂಗ್ ಗೊತ್ತಾ ಅರ್ಥ, ನಾವು ದೇವ್ರ ಎಣಿಕೆಯಲ್ಲಿ ಇದ್ರಿ, ನಾವು ದೇವ್ರ ಮಕ್ಕಳು ಅಂತ ಬೈಬಲ್ ಹೇಳ್ತಲ್ಲ ಹೆಬ್ರಿಯರ ಪುಸ್ತಕದಲ್ಲಿ. ದೇವ್ರು ನಮ್ಮನ್ನ ಶಿಕ್ಷಿಸ್ತಾರೆ ಇದ್ರೆ ನಾವು ಯಾವ ತರ ಹುಟ್ಟಿರೋರಂತೆ, ಆದರದಿಂದ ಹುಟ್ಟಿರೋರು ಅಂತ ಹೇಳಲ್ವಾ. ಆಧಾರದಿಂದ ಹುಟ್ಟಿದವರು. ಮತ್ತೆ ದೇವರು ನಮ್ಮ ಶಿಕ್ಷಿಸ್ತಾರೆ ಅಂದ್ರೆ ನಾವು ದೇವ್ರ ಮಕ್ಕಳಾಗಿದ್ರೆ ತುಂಬಾ ಸಂತೋಷ ಪಡ್ಬೇಕು. ದೇವ್ರು ಎಣಿಕೆಯಲ್ಲಿ ಏನಾಗಿದ್ದೀರಿ ಅಂತ ಇವನು ಮುಂದಕ್ಕೆ ಹೇಳ್ತಾರೆ. ಆಮೇಲೆ ಅದಕ್ಕೆ 20. ಆದುದರಿಂದ ನೀನು ದೇವರ ಕಡೆಗೆ ಆಸಕ್ತನಾಗಿರು, ಹ್ಮ್ ದೇವರ ಕಡೆಗೆ ತಿರುಗಿಕೋ. ಹ್ಮ್ ಇಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ಹ್ಮ್ ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು, ಹ್ಮ್ ಅವನು ನನ್ನ ಸಂಗಡ ಊಟ ಮಾಡುವನು. ನೋಡ್ರಿ ಏನ್ ಹೇಳ್ತಾರೆ, ಈಗ ಬಾಗಿಲು ನಿಂತಿ ತರ್ತಾ ಇದ್ದೀನಿ. ಪರ್ವತದ ಮೇಲೆ ಯೇಸು ಕ್ರಿಸ್ತ ಬಂದು ಏನ್ ಮಾಡ್ತಾವ್ರೆ, ಭೋಜನ ಅನ್ಕೊಡ್ತಾರೆ. ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಎಲ್ಲರಿಗಲ್ಲ ರೀ, ಯಾರು ಎಲ್ಲರೂ ತರ್ತಾರೆ ಪ್ರಶ್ನೆಗಳ ಮುಖಾಂತರ ಅಲ್ರ, ಎಷ್ಟೋ ಒಂದು ವಾಕ್ಯಗಳ ಮುಖಾಂತರ ಬಾಗಿಲ, ಹೃದಯದ ಬಾಗಿಲ ತಟ್ತಾರೆ ಅಲ್ರ. ನೋಡಿ ಹಿಂಗಿದೆ ವಾಕ್ಯ, ಹಿಂಗೆ ಕೇಳು ಅಂತ ಹೃದಯ ಬಾಗಿಲು ತಟ್ಬೇಕು. ನಾವೇನ್ ಮಾಡ್ತೀರಿ ಅಂತ ಬಾಗಿಲು ಮುಚ್ಕೊಂಡ್ರೆ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ, ಹೋಗ್ತಾರೆ. ಪರಮಗೀತರು ಹೇಳ್ತಾರಲ್ಲ ಏನ್ರಿ, ಏನ್ ಮಾಡ್ತಾರೆ ಅಲ್ಲಿ, ಅಲ್ಲಿ ಬಿಲವೆಡ್ ಅಲ್ರ ಏನ್ರಿ, ನನ್ನ ಏನು ನಲ್ಲನು ಬಂದು ಬಾಗಿಲು ತಟ್ತಾರಂತೆ. ಅವಾಗ ಏನ್ ಮಾಡ್ತಾರೆ, ಪ್ರೇಯಸಿ ಮಲ್ಕೊಳ್ಳಿ, ಅಯ್ಯೋ ನಂಗೆ ಚಳಿ ಆಗ್ಬಿಟ್ಟಿದೆ, ಅಯ್ಯೋ ಯಾಕಪ್ಪ ಎದ್ದು ಬರೋದು, ಆಗಲ್ಲಪ್ಪ, ಬರಲ್ಲ ಬಿಡು, ತಟ್ಕೊಂಡು ಬಿಡು, ತಟ್ತಾನೇ ಇರ್ತಾರೆ. ಎಷ್ಟೋ ತರ್ತಾರೆ ಪ್ರೇಯ, ಅವನು ನಲ್ಲನು ತಡ್ತಾರೆ ನೋಡ್ತಾರೆ, ಬಾಗಲ್ ಯಾವಾಗ ತರ್ಲಿಲ್ವ. ಅಲ್ಲಿ ಹೇಳ್ತಾರೆ ಪರಮಗೀತಲ್ಲಿ, ನಾನು ಕೆರನ ಬಿಟ್ಬಿಟ್ಟಿದ್ದೀನಿ, ನಾನು ವಸ್ತ್ರಗಳನ್ನ ತೆಗೆದಿಟ್ಬಿಟ್ಟಿದ್ದೀನಿ, ನಾನು ಆರಾಮಾಗಿ ಹಾಸಿಗೆ ಮೇಲೆ ಮಲಗಿಬಿಟ್ಟಿದ್ದೀನಿ, ಎದ್ದು ಬರೋಕ್ಕಾಗಲ್ಲ. ನಲ್ಲ ನೋಡ್ದ ಕಿಟಕಿಯಿಂದ, ಪರ್ಮನೆಂಟಾಗಿ ಮಲಗಿಬಿಟ್ಟವ್ರೆ, ಇವ್ರು ಏನೇ ಕಾರಣಕ್ಕೆ ಇದ್ದಾಳ ಅಂತ ಮಾಡ್ತಾರೆ, ಅದು ಮಾರ್ಗ ಹಾಕೊಂಡು ಮುಂದಕ್ಕೆ ಹೋಗ್ಬಿಟ್ರು. ಆಮೇಲೆ ಎಚ್ಚರಿಕೆಯಾಗಿ ವಸ್ತ್ರನ ಹಾಕೊಂಡು, ನಾನು ಕೆರನ ತೊಟ್ಕೊಂಡು ಹಾಸಿಗೆನ ಎದ್ದು ಬಂದು ನೋಡ್ತೀನಿ ಅಂದ್ರೆ ನಲ್ಲ ಇದಾನ. ರೋಡೆಲ್ಲ ಕೇಳ್ತಾರೆ, ನನ್ನಲ್ಲನೇ ಎಲ್ಲಿದ್ದಾನೆ ಹೇಳಿ ಅಂತಾರೆ. ನಲ್ಲ ಸಿಗ್ತಾರ ಅವಾಗ, ಕರ್ತನ ಸಿಗ್ತಾನ? ಇಲ್ಲ ರೀ. ಹೃದಯದ ಬಾಗಲ್ನ ವಾಕ್ಯಗಳ ಮುಖಾಂತರ ತಟ್ಟಬೇಕಾರೆ ಕೇಳ್ಬಿಡ್ಬೇಕ್ರಿ. ಸರ ನಾವು ಯಾವಾಗ ಹಠದಿಂದ ಏನ್ರಿ ನಮ್ಮ ಕಣ್ಗಳನ್ನ ಕೂಡು ಮಾಡ್ಕೊಳ್ತಾರ, ನಮ್ಮ ಮನ್ಸನ್ನ ಗಟ್ಟಿ ಮಾಡ್ಕೊಂಡು ನಾವು ಹೃದಯನ ಮುಚ್ಕೊಂತಿರೋ ಫಾರೋ ಅಂತಾರ, ದೇವ್ರೇನ್ ಮಾಡ್ತಾರೆ, ನಮ್ಗೆ ರಿಜೆಕ್ಟ್ ಮಾಡ್ಬಿಡ್ತಾರೆ. ಎಷ್ಟೋ ಜನ ಕ್ರೈಸ್ತವ್ರು ಹಂಗೆ ರೀ, ಚೆನ್ನಾಗಿ ಏನ್ ಮಾಡ್ತಾರೆ, ಆಸ್ಕೊಂಡು ನಿದ್ದೆ ಮಾಡ್ತಾರೆ. ಏನು ಆ ಡಿನಾಮಿನೇಷನ್ ಐತಾವ ಸಭೆಗಳಲ್ಲಿ, ಚೆನ್ನಾಗಿ ಗೊರಕೆ ಹೊಡಿತಾರೆ. ಅಯ್ಯೋ ಇದ್ದೇ ಸಾಕು ಬ್ರದರ್, ನಮ್ಮ ಪಾಸ್ಟರ್ ಅವರೇ ಚೆನ್ನಾಗಿ ನೋಡ್ಕೊಂತಾರೆ, ತೊಂದರೆ ಇಲ್ಲ ಬ್ರದರ್, ನಮ್ಗೇನು ಅವಶ್ಯಕತೆ ಇಲ್ಲ, ಚೆನ್ನಾಗೈತೆ ಇರಪ್ಪ, ನೋ ಪ್ರಾಬ್ಲಮ್. ಕೆರಗಳನ್ನ ಬಿಚ್ಚಿಟ್ಬಿಟ್ಟಿದ್ದೀನಿ ಅಲ್ರ. ಯಾಕೆ ಕೆರಗಳ ಸುವಾರ್ತೆ ಸಾರ ಅಂತ ಕೆರ ಆಯ್ತಾರೆ. ಏನು ಸುವಾರ್ತೆ ಸಾರ ಅಂತಂದ್ರೆ, ನೀವು ನಂಬಿದ್ರೆ ರಕ್ಷಣೆ, ನಂಬಲಿಲ್ಲ ನರಕ. ಇದು ಅವ್ರು ಸಾರಂತ ಸುವಾರ್ತೆಗಳು. ಅದು ಸುವಾರ್ತೆನ ನಂಬ್ರಿ, ತೊಂದರೆ ಇಲ್ಲ, ಪರಲೋಕ ರಕ್ಷಣೆ ನಮ್ದೇರು ಸರಿ. ಕ್ರಿಸ್ತನ ರಾಜ್ಯ ನಿಮ್ಗೆ ಏನ್ ಮಾಡೋರು, ರಕ್ಷಣೆ ಮಾಡೋರು ಅಂತ ಹೇಳ್ಬೇಕಾರೆ ಅದು ಹೇಳಿ ನೋಡ್ರಿ ಇದ್ದೀನಿ. ಆ ಜನಗಳ ಮಕ್ಕದಲ್ಲಿ ಹೆಂಗಿರ್ತಾರೆ ಕಳೆ, ಏನಪ್ಪ ಅದು ಮಾಡೋರ, ಅರೆ ಏನು ವಿಚಿತ್ರ ಆಗಿದೆಯಲ್ಲ ಅಂತ.
ಅಲ್ವರ ವಸ್ತ್ರಗಳನ್ನ ಹಾಕೊಳ್ಬೇಕು, ನೀತಿ ವಸ್ತ್ರನ. ಇಂಥವ್ರಿಗೇನೆ ಬಾಗಲ್ ಬಳಿ ನಿಂತೇನ್ ಮಾಡ್ತೀನಿ, ತಡ್ತಾ ಇದ್ದೀನಿ. ಯಾರು ತೆರೀತಾರೋ, ಯಾರು ಓಪನ್ ಮಾಡಿ ಬನ್ನಿ ಸ್ವಾಮಿ ನಮ್ಗೆ ಆಹಾರ ಕೊಡಿ ಅಂತ ಹೇಳ್ತಾರೋ ಅವ್ರ ಹತ್ರ ಕೂತ್ಕೊಂಡು ಏಸು ಕ್ರಿಸ್ತ ಏನ್ ಮಾಡ್ತಾರೆ, ಆಹಾರ ಕೊಡ್ತಾರಂತೆ. ಅದಕ್ಕೆ ಏಸು ಕ್ರಿಸ್ತ ಹೇಳಿದ್ರೆ ಇವ್ರು ನನ್ನ ಸಂಗಡ 3 ದಿವಸ ಏನ್ ಮಾಡಿದ್ದಾರೆ, ಉಪವಾಸ ಇದ್ದಾರೆ ಅಂತ ಹೇಳಿದ್ರು ಅಲ್ವರ. ಅದಕ್ಕೆ ಒಂದ್ಸತಿ ಏನಾಗ್ತಾರೆ, ಏಸು ಕ್ರಿಸ್ತನ ಶಿಷ್ಯನ್ರು ಬಂದು ಕೇಳ್ತಾರೆ, ಅಲ್ಲ ಸರ್, ಯೋಹಾನನ ಶಿಷ್ಯನೆಲ್ಲ ಉಪವಾಸ ಮಾಡ್ತಾರೆ, ನಿಮ್ಮ ಶಿಷ್ಯನ್ ಏನ್ ಮಾಡಲ್ಲ, ಉಪವಾಸ ಮಾಡಲ್ವಲ್ಲ ಅಂತ ಹೇಳ್ಬೇಕಾರೆ ಅವ್ರು ಏನು ಉತ್ತರ ಕೊಡ್ತಾರೆ, ಓದಿ ಮ್ಯಾಥ್ಯೂ 9 ಚಾಪ್ಟರ್ 14 and 15. ಆಮೇಲೆ ಯೋಹಾನನ ಶಿಷ್ಯರು ಆತನ ಬಳಿಗೆ ಬಂದು, ಫರಿಸಾಯರು, ನಾವು ಉಪವಾಸ ಮಾಡುತ್ತೇವಲ್ಲ, ನಿನ್ನ ಶಿಷ್ಯರು ಯಾಕೆ ಉಪವಾಸ ಮಾಡುವುದಿಲ್ಲ ಎಂದು ಕೇಳಲು, ಯೇಸು ಅವರಿಗೆ, ಮದುವೆಯ ಜನರು ತಮ್ಮ ಸಂಗಡ ಮದಲಿಂಗನು ಇರುವ ತನಕ ದುಃಖಪಟ್ಟಾರೋ, ಆದರೆ ಮದಲಿಂಗನನ್ನು ಅವರ ಬಳಿಯಿಂದ ತೆಗೆದುಕೊಂಡು ಹೋಗುವ ಕಾಲ ಬರುತ್ತದೆ, ಆಗ ಉಪವಾಸ ಮಾಡುವರು. ಯಾರೂ ಹೊಸ ಬಟ್ಟೆಯ ತುಂಡನ್ನು ಹಳೆಯ ವಸ್ತ್ರಕ್ಕೆ ತ್ಯಾಪೆ ಹಚ್ಚುವುದಿಲ್ಲ, ನೋಡ್ರ ಹಚ್ಚಿದರೆ ಆ ತ್ಯಾಪೆಯು ವಸ್ತ್ರವನ್ನು ಹಿಂಜುವುದರಿಂದ ಹರಕು ಹೆಚ್ಚಾಗುವುದು. ನೋಡ್ರ ಎಷ್ಟು ಕ್ಲೀನಾಗಿ ಹೇಳ್ತಾರೆ ಅಂತೀನಿ. ಮದಲಿಂಗನ ಇರೋ ತನಕ ಯಾರು ಉಪವಾಸ ಮಾಡಲ್ಲ. ಸಭೆ ಕ್ರಿಸ್ತನೊಂದಿಗೆ ಇರೋ ತನಕ ಉಪವಾಸ ಇಲ್ಲ ರೀ. ಸಭೆ ಏನು ಕ್ರಿಸ್ತನು ಎತ್ತೆತ್ಪಟ್ಟಿದ್ಮೇಲೆ ಸಭೆ ಭೂಮಿಯಲ್ಲಿ ಒಂಟಿಯಾಗಿ ಇಡಲ್ಪಟ್ಟರು ಅಂತೀನಿ. ಡಾರ್ಕ್ ಏಜಸ್ ಅಲ್ಲಿ, ಅಂತಿ ಕ್ರಿಸ್ತ ಕಾಲದಲ್ಲಿ ಸಭೆಯಲ್ಲಿ ಏನ್ರಿ, ಆಹಾರನೇ ಇಲ್ಲ ರೀ, ವಾಕ್ಯನೇ ಇಲ್ಲ ರೀ. ವಾಕ್ಯ ಇಲ್ದಿರೋದು ಒಂದು ಬರಗಾಲ ಬಂದ್ಬಿಡ್ತು. ಅವಾಗ ಸಭೆಗೆ ಉಪವಾಸ ಆಯ್ತು. ಅವಾಗ ಏನ್ ಕೇಳ್ತಾರೆ, ನೀವು ಅವ್ರಿಗೆ ಊಟ ಕೊಡಿ ಅಂತ ಹೇಳ್ತಾರೆ. ಯಾರು, ಅಲ್ಲಿರಂತ ಶಿಷ್ಯಂದ್ರಿಗಳಿಗೆ. ಅದಕ್ಕೆ ಅಲ್ಲೇನ್ ಮಾಡ್ತಾರೆ, ಊಟದ ಎಣಿಕೆ ನೋಡ್ರಿ, ಚೆನ್ನಾಗಿ ನೋಡ್ತೀನಿ ನೋಡಿ. ಮೊದಲನೇ ಸತಿ ಅದ್ಭುತ ಮಾಡ್ಬೇಕ್ರಿ 2 ಮೀನು 5 ರೊಟ್ಟಿ. 2ನೇ ಸತಿ ಅದ್ಭುತ ಮಾಡ್ಬೇಕ್ರೆ 2 ಮೀನು 7 ರೊಟ್ಟಿ. ಸೊ ಟೋಟಲ್ ಆಗಿ ಎಷ್ಟಾಯ್ತು, ಆಹಾರ ಎಷ್ಟಾಯ್ತು, 2 + 5 7. 12. ಹಾ ಅಲ್ವಾ. ಆಮೇಲೆ 7 + 2 ಎಷ್ಟಾಯ್ತು, ಅಲ್ವರ. 9. ನೋಡಿ, ಮೀನುಗಳು 4 ಮೀನು, ರೊಟ್ಟಿ 12. ಸೊ ಟೋಟಲ್ ಆಗಿ 16 ಅಂಶ ಭೋಜನ ಏನ್ ಮಾಡಿದ್ರು, ಊಟ ಕೊಟ್ರು. ಕರೆಕ್ಟಾ? ಎಷ್ಟು ಜನ ಕೊಟ್ರು? ಗಂಡಸರು 5,000 4,000. ಕರೆಕ್ಟಾ? ಸೊ ಟೋಟಲ್ ಎಷ್ಟಾಯ್ತು, 9,000. ಕರೆಕ್ಟಾ? ಹಾ 16 ಅಂಶ ಭೋಜನನ 9,000 ಜನಕ್ಕೆ ಕೊಟ್ಟಾರ ಅಂದ್ರೆ ಏನರ್ಥ ಅಂದ್ರೆ 16 × 9,000 ಮಾಡಿ ಎಷ್ಟು ಬರ್ತದೆ? 1,44,000. ಈ ಗಂಡಸರಿಗೇನೆ ಭೋಜನ ಕೊಟ್ಟಿದ್ದು. ಅದಕ್ಕೆ ಎಣಿಕೆ ಕೊಡ್ಬೇಕು, ಗಂಡಸರಿಗೆ ಕೊಡ್ತಾರೆ, ಹೆಣ್ಮಕ್ಳಿಗೆ ಕೊಡಲಿಲ್ಲ. ಏನಪ್ಪ ಇದು ಗಂಡಸರು ಹೆಣ್ಮಕ್ಳು ಅಂತಂದ್ರೆ, ನೋಡಿ, ನಾವು ಕ್ರಿಸ್ತನ ನಂಬಿದ್ಮೇಲೆ ನಾವೇನ್ ಮಾಡ್ತೀರಿ, ಫಸ್ಟ್ ಕೂಸ್ಗಳಾಗಿರ್ತೀರಿ. ಕೂಸ್ಕೊಳ್ತಾರ ಎಳೆ ಆಹಾರ ಏನ್ ಮಾಡ್ತಾ ಇರ್ತೀರಿ. ಕರೆಕ್ಟಾ? ಆದ್ರೆ ನಾವು ಕೂಸ್ಗಳಾಗೆ ಇದ್ಬಿಟ್ರೆ ಸಾಯ ತನಕ ಅದೇ ಉಪದೇಶ ಕೇಳ್ಕೊಂಡು ಅದೇ ಹೇಳ್ತಾರಲ್ಲ ಅಪೊಸ್ತಲ ಪೌಲ, ಕಾಲ ನೋಡ್ಬೇಕಾರೆ ನೀವು ಉಪದೇಶಕರಾಗಿರ್ಬೇಕಾಯ್ತು. ನೀವು ನೋಡ್ರೆ ಮೂಲ ಉಪದೇಶ ಇನ್ನೊಬ್ರು ನಿಮ್ಗೆ ಹೇಳ್ಕೊಡ್ಬೇಕಾರೆ ಹಂಗಿದಿರಲ್ಲ ಅಂತ ಹೇಳ್ತಾರೆ ಅಲ್ವರ. ಏನ್ರಿ, ಅದೇ ಅಸ್ಥಿ ಬರ ಹಾಕೋದು, ಅದೇ ಬ್ಯಾಪ್ಟಿಸಮ್ ಬಗ್ಗೆ ಹೇಳೋದು, ಮಾನಸಾಂತರ ಓದೋದು, ಏನೈತೆ ಎಲ್ಲ ಸಭೆಗಳು ಇದೇ ಇರೋದು. ವಾರ ಅದೇ ಕತೆಗಳು, ಅದೇನೇ ತಿರ್ಗಾಕಿದ್ದು. ಇದನ್ನೆಲ್ಲ ಬಿಟ್ಬಿಟ್ಟು ನಾವು ಬೆಳೆಯೋಣ ಅಂತ ಹೇಳ್ತಾರೆ. ಹಂಗ ನಾವು ದಿನ ಬೆಳಿಬೇಕ್ರಿ. ಎಲ್ಲಿಗೆ ಬೆಳಿಬೇಕು, ಯಾವ ಥರ ಬೆಳಿಬೇಕು? ಕ್ರಿಸ್ತನ ಸ್ವಾರೂಪ್ಯಕ್ಕೆ ಬೆಳಿಬೇಕ್ರಿ. ಅಲ್ರ. ಏನ್ರಿ, ಮನುಷ್ಯನ ಸ್ವಾರೂಪ್ಯಕ್ಕೆ ಅಲ್ಲ, ಕ್ರಿಸ್ತನ ಸ್ವಾರೂಪ್ಯಕ್ಕೆ 100% ಅರ್ಥ ಮಾಡ್ಕೊಳ್ಳಿ. ಕ್ರೈಸ್ಟ್ ಈಸ್ ಅವರ್ ಟಾರ್ಗೆಟ್. ನಾವು ಕ್ರೈಸ್ತರ ಇದ್ರೇನೆ ಪರಲೋಕ. ಇಲ್ಲ ಅಂದರೆ ಪರಲೋಕಕ್ಕೆ ಎಂಟ್ರೆನ್ಸೇ ಇಲ್ಲ ರೀ. ನೋಡಿ, ವಾಕ್ಯ ಓದೋಣ. ಎಫೆಸರಿಗೆ 4ನೇ ಅಧ್ಯಾಯ 12 ಮತ್ತು 13. ಕ್ರಿಸ್ತನ ಪರಿಪೂರ್ಣತೆ ಎಂಬ ಪ್ರಮಾಣವನ್ನು ಮುಟ್ಟುವ ತನಕ ದೇವ ಜನರನ್ನು ಯೋಗ್ಯ ಸ್ಥಿತಿಗೆ ತರುವ ಕೆಲಸಕ್ಕೋಸ್ಕರವೂ ಸಭೆಯ ಸೇವೆಗೋಸ್ಕರವೂ ಕ್ರಿಸ್ತನ ದೇಹವು ಅಭಿವೃದ್ಧಿಯಾಗುವುದಕ್ಕೋಸ್ಕರವೂ ಆತನು ಇವರನ್ನು ಅನುಗ್ರಹಿಸಿದನು. ನೋಡ್ರ, ಕ್ರಿಸ್ತನ ದೇಹ ಅಭಿವೃದ್ಧಿ ಆಗೋದಕ್ಕೋಸ್ಕರ, ಕ್ರಿಸ್ತನ ಏನ್ರಿ ಪ್ರಮಾಣತೆ ಮುಟ್ಟೋದಕ್ಕೋಸ್ಕರ ಅಲ್ರ, ಕ್ರಿಸ್ತನ ಸ್ವಾರೂಪ್ಯ ಆ ಲೆವೆಲ್ಗೆ ಬರೋದಕ್ಕೋಸ್ಕರನೇ ನಮ್ಗೆ ಕೊಟ್ಟಿರಂತೆ ಸಭೆಯಲ್ಲಿರೋಂಥ ಎಲ್ಲ ಫೆಸಿಲಿಟಿ. ಕ್ರಿಸ್ತನ ಸ್ವಾರೂಪ್ಯನೇ ಬೆಳೆದಿಲ್ಲ ಅಂದ್ರೆ ಕೊಟ್ಟೆ ಪ್ರಯೋಜನ ವ್ಯವಸ್ಥೆ ಮಾಡಿರ್ತೀನಿ ಅವರ ಸಭೆಗಳ. ಅದಕ್ಕೆ ಹೇಳ್ತಾರೆ, ಏನ್ರಿ, ಕ್ರಿಸ್ತನ ಸ್ವಾರೂಪ್ಯ ಬೆಳಿಬೇಕು, ಗಂಡಸರಾಗ್ಬೇಕು ನಾವು. ಈ ಆಹಾರನ ಕೊಡ್ತಾರದೇ ಮೇನು. ಯಾರಿಗೆ ಬಲಶಾಲಿಯಾಗಿ ಬೆಳಿಬೇಕು ಅಂತ ಆಸಕ್ತಿ ಇದೆಯೋ ಅವರೇ ಗಂಡಸರಿ. ನೋಡಿ, ವಾಕ್ಯ ಇದೆ ಅಲ್ಲಿ 1ನೇ ಯೋಹಾನ 2ನೇ ಅಧ್ಯಾಯ 13 ಮತ್ತು 14 ಓದಿ. ತಂದೆಗಳೇ, ಆದಿಯಿಂದಿರುವಾತನನ್ನು ನೀವು ಬಲ್ಲವರಾಗಿರುವುದರಿಂದ ನಿಮಗೆ ಬರೆಯುತ್ತೇನೆ. ಯೌವನಸ್ಥರೇ, ನೀವು ಕೆಡುಕನ್ನು ಜಯಿಸಿರುವುದರಿಂದ ನಿಮಗೆ ಬರೆಯುತ್ತೇನೆ. ಮಕ್ಕಳಿರ, ನೀವು ತಂದೆಯನ್ನು ಬಲ್ಲವರಾಗಿರುವುದರಿಂದ ನಿಮಗೆ ಬರೆದಿದ್ದೇನೆ. ನೋಡ್ರಿ, ತಂದೆಗಳು, ಯೌವನಸ್ಥರು, ಏನ್ರಿ, ಆದಿಯಿಂದಲೂ ನೀವು ಬಲತರ ಏನೋ ಬರಿತೀನಿ. ಯೌವನಸ್ಥರೇ, ನೀವು ಕೆಡುಕನ್ನು ಏನ್ ಮಾಡಿದ್ರೆ ಜಯಿಸಿದೀರಾ. ಹಂಗಾರೆ ಮಕ್ಕಳು, ಹಂಗಾರೆ ಏನು,
ಸತ್ಯಕ್ಕೆ ಬೇಕಾದ್ರೆ ಮಕ್ಳಾಗಿರ್ತೀರಿ, ಆಮೇಲೆ ಯವನಸ್ಥರ ವಯಸ್ಸಿಗೆ ಬರ್ತೀರಿ, ಅವಾಗ ಸೇತನ್ನ ಫೈಟ್ ಮಾಡೋಕೆ ಕಲಿಬೇಕು. ಆರಾಮಲ್ಲಿ ಏನ್ರಿ ಇನ್ನೂ ಲೆವೆಲ್ ಬೇಕು, ತಂದೆಗಳ ಲೆವೆಲ್ ಏನ್ರಿ, ಫಾದರ್ಗಳಂತಲ್ಲ, ಸಭೆಯಲ್ಲಿ ಫಾದರ್ಗಳಲ್ಲ, ಕ್ರೈಸ್ಟ್ ಲೈಕ್ನೆಸ್ ಅಲ್ಲಿ ಮೆಚುರಿಟಿ ಡೆವಲಪ್ಮೆಂಟ್ ಹೇಳ್ತಾರ ಅದು. ಗಂಡಸರು ನೋಡ್ರ ಯೌವನಸ್ಥರೇ ಅಲ್ವರ, ಅದು ನೋಡ್ಬೇಕು, ಡೆವಲಪ್ಮೆಂಟ್ ಇರಬೇಕು. ಕ್ರೈಸ್ಟ್ನ ಏನಂತಾರೆ ಸ್ವರೂಪದಲ್ಲಿ ಬೆಳೀತಾ ಬೆಳೀತಾ ಸೇತನ ಕುತಂತ್ರಗಳ ಎದುರಿಸೋರು ಏನಾಗಿರ್ಬೇಕು ಇರಬೇಕು. ಅದಕ್ಕೆ ಆಹಾರ ಇವ್ರಿಗೆ ಬೆನಿಫಿಟ್ ಆಯ್ತು. ಹೆಂಗಸರಿಗೆ ಮತ್ತೆ ಮಕ್ಳಿಗೆ ಈಗ ಪ್ರಯೋಜನ ಆಗಿಲ್ಲ. ಇವ್ರು ಯಾರು ಅಂತಂದ್ರೆ ದೊಡ್ಡ ಸಮೂಹ. ಆತ್ಮಿಕ ಅಂತ ಆಹಾರನ ಸಂಪೂರ್ಣವಾಗಿ ಏನ್ ಮಾಡ್ಲ ಇವರು ತನ್ನ ಒಂದು ಜೀವಿಕೆ ಬಳಕೆ ಮಾಡ್ಲಾರೆ. ಅದನ್ನ ಇವ್ರಿಗೇನಾಗಿಲ್ಲ, ಅದು ಪ್ರಯೋಜನ ಆಗಿಲ್ಲ. ಸ್ಪಿರಿಚುವಲ್ ಫುಡ್ ಇವ್ರಿಗೆ ಬೆನಿಫಿಟ್ ಆಗಿಲ್ಲ ರೀ ಅಂತೀರಿ. ಅದರ ಇದು ಯಾರಿಗೆ ಬೆನಿಫಿಟ್ ಆಗೋದು ಅಂದ್ರೆ ಏನ್ರಿ, ಕೆಟ್ಟದ್ದು ಒಳ್ಳೇದನ್ನ ವಿವೇಚಿಸಿ ನೋಡೋರಿಗೆ ಮಾತ್ರ. ಇಬ್ರಿಯರ ಬರೆದ ಪತ್ರಿಕೆ 5ನೇ ಅಧ್ಯಾಯ ಕೊನೆ 2 ವಾಕ್ಯಗಳನ್ನ ಓದಿ. Hebrews 5th chapter last 2 verses. ಹಾಲು ಬೇಕಾದವನು ಕೂಸಿನಂತಿದ್ದು ನೀತಿ ವಾಕ್ಯದಲ್ಲಿ ಅನುಭವವಿಲ್ಲದವನಾಗಿದ್ದಾನೆ. ಗಟ್ಟಿಯಾದ ಆಹಾರವು ಪ್ರಾಯಸ್ಥರಿಗೋಸ್ಕರ, ಅಂದರೆ ಜ್ಞಾನೇಂದ್ರಿಯಗಳನ್ನು ಸಾಧನೆಯಿಂದ ಶಿಕ್ಷಿಸಿಕೊಂಡು ಇದು ಒಳ್ಳೆಯದು ಅದು ಕೆಟ್ಟದ್ದು ಎಂಬ ಭೇದವನ್ನು ತಿಳಿದವರಿಗೋಸ್ಕರವಾಗಿದೆ. ನೋಡ್ರ, ಯಾರಿಗಂತೆ ಗಟ್ಟಿಯಾದ ಆಹಾರ? ಜ್ಞಾನೇಂದ್ರಗಳನ್ನು ಶಿಕ್ಷಿಸ್ತಾ. ಏನ್ರಿ ಸೆನ್ಸಸ್ ಕೊಟ್ಟಾರ ಗೊತ್ತಾ? ಸ್ಪಿರಿಚುವಲ್ ಸೆನ್ಸಸ್. ಕಣ್ ತೆರೆದ ಮೇಲೆ ಅಯ್ಯೋ ಸತ್ಯನಾ ಅಂತ ಗೊತ್ತಾ ನಾವೇನ್ಬೇಕು, ಕಣ್ಣು ಮುಚ್ಕೊಂಡ್ಬಿಡೋದಲ್ಲ, ಬಿಟ್ಟಾಕೋದು. ಕಿವಿ ಹಿಂಗೆ ಕೇಳ್ಕೊಂಡು ಈ ಕಿವಿ ಕೇಳಕ್ಕೆ ಹೇಳ್ಬಿಡೋದಲ್ಲ. ಏನಾಗಬೇಕು, ನಾವು ಕಣ್ಣಿಗೆ ನೋಡಿದಾಗ ಏನಾಗ್ತದೆ ನಮಗೆ, ಅದು ತಕ್ಕಂತೆ ಆಕ್ಷನ್ಸ್ ಬರ್ತಾರೆ. ಅಲ್ಲಿ ಎದುರುಗಡೆ ಬಸ್ ಬರ್ತಾ ಇರ್ತಾರೆ, ಕಣ್ಣು ನೋಡ್ಬಿಟ್ಟು ಹಂಗೆ ನಿಂತಿರ್ತೀರಾ, ಪರ್ಲಿ ಬಿಡಪ್ಪ ಅಂದ್ಬಿಟ್ಟು. ನಮ್ಮ ಸ್ಪಾಂಟಿನಿಯಸ್ ರಿಯಾಕ್ಟ್ ಆಗ್ತಾರ ಇಲ್ವಾ? ಬಿಸಿ ಮುಟ್ಟಿದ ತಕ್ಷಣ ನಮ್ಮ ಚರ್ಮ ಏನಾಗ್ತದೆ, ಫೀಲ್ ಆಗಿದ ತಕ್ಷಣ ಅದು ಚೇಂಜ್ ಮಾಡ್ತಾರ ಇಲ್ವಾ? ಆ ಥರ ನಮಗೆ ವಾಕ್ಯ ಹೋಗ್ತಾ ಹೋಗ್ತಾ ಸ್ಪಿರಿಚುವಲ್ ಸೆನ್ಸಸ್ ಏನಾಗಬೇಕು, ಕ್ರಿಯೆ ಮಾಡೋಕ್ಕೆ ಶುರು ಮಾಡಬೇಕು. ಇದು ಕ್ರಿಯೆನೇ ಇಲ್ಲ ಅಂತ ಗೊತ್ತಾ ನಿನಗೂ, ಫುಡ್ಡು ಇವ್ರಿಗೆ ಬೆನಿಫಿಟ್ ಆಗ್ತದೆ. ಅದಕ್ಕೆ ಗಟ್ಟಿಯಾದ ಆಹಾರ ಯಾರಿಗೆ? ಪ್ರಾಯಸ್ಥರಿಗೆ, ಗಂಡಸರಿಗೆ, ವ್ಯತ್ಯಾಸ ಕಂಡುಹಿಡಿಯೋರಿಗೆ. ಈ ಸುಳ್ಳು ಈ ಸತ್ಯ, ಓಹೋ ಡಿಫ್ರೆನ್ಸ್ ಇದೆಯಪ್ಪ. ನಾವು ಚೂಸ್ ಮಾಡಬೇಕು. ಯಾರನ್ನ ಚೂಸ್ ಮಾಡೋ ಲೆವೆಲ್ಗೆ ಇರ್ತಾರೋ ಅವ್ರಿಗೆ ಅಂತೇನ್ರಿ ಇದಂತೆ. ಅದು ದೊಡ್ಡ ಸಮೂಹ ಏನು ಮಾಡೋದಿಲ್ಲ, ಅದನ್ನ ಬೆನಿಫಿಟ್ ಪಡ್ಕೊಳೋದಿಲ್ಲ. ಚಿಕ್ಕ ಹಿಂಡು ಮಾತ್ರ ಏನು ಮಾಡ್ತಾರೆ, ವಾಕ್ಯದ ಬೆನಿಫಿಟ್ ಪಡ್ಕೊತಾರೆ. ಆಮೇಲೆ ನೋಡ್ರಿ, ಬ್ಯಾಲೆನ್ಸ್ ಉಳಿದಿತ್ತು. ಯಾಕೆ ಬ್ಯಾಲೆನ್ಸ್ ಉಳಿದಿದ್ದು ಕೊಟ್ಟವ್ರೆ ಯೋಚನೆ ಮಾಡಿರ್ತೀನಿ. ಮೊದಲನೇ ಸತಿಗೆ 12 ಬುಟ್ಟಿ, 2ನೇ ಸತಿಗೆ 7 ಬುಟ್ಟಿ. ಆ 12 ಬುಟ್ಟಿ ಒಳಗಡೆನೆ ಆಹಾರ ಇದ್ದಿದ್ದು. ಅಂದ್ರೆ ಈ ರೊಟ್ಟಿನ ತಗೊಂಡು ಹೋಗಿದ್ದು ಎಷ್ಟು ಬುಟ್ಟಿಯಪ್ಪ ಅಂದ್ರೆ 12 ಬುಟ್ಟಿಗಳು. ಅದರ ನೀವು ಹೇಳ್ರಿ, ಯೇಸು ಕ್ರಿಸ್ತು ಮೊದಲನೇ ಬರುವಿಕೆಯಲ್ಲಿ 12 ಅಂತಂದ್ರೆ ಏನು, ಯಾರನ್ನ ಸೂಚನೆ ಮಾಡ್ತದೆ? 12 ಗೋತ್ರಗಳು. ಯೇಸು ಕ್ರಿಸ್ತು ಗೋತ್ರನ ಆಯ್ಕೆ ಮಾಡ್ಕೊಂಡ್ರ? ಯೇಸು ಕ್ರಿಸ್ತು ಬರ್ಬೇಕಾದ್ರೆ ಗೋತ್ರಗಳಿತ್ತ ಮೊದಲನೇ ಬರುವಿಕೆಯಲ್ಲಿ? 12 ಶಿಷ್ಯರನ್ನ 12 ಜನ ಅಪೋಸಿಸ್ ಮುಖಾಂತರನೇ ಅವ್ರು ಏನ್ ಕೊಟ್ಟಿದ್ದು? ಆಹಾರನ ಕೊಟ್ಟಿದ್ದು. ಕೊಟ್ಟಿರೋದು. 12 ಜನ ಅಪೋಸಿಸ್ ಹೊಡೆಯೋರು ದೇವರ ವಾಕ್ಯ ರೊಟ್ಟಿ ಏನಾಗಿತ್ತು ಇತ್ತು ನೋಡ್ರ. ಆಮೇಲೆ 2ನೇ ಸತಿಗೆ ಏನಿತ್ತಂತೆ 7. ಯಾಕಪ್ಪ 7 ಕೊಟ್ಟವ್ರೆ? 7 ಅಂತಂದ್ರೆ ಪ್ರಕಟಣೆ ಪುಸ್ತಕದ 7 ಸಭೆಗಳಿಗೆ 7 ದೂತರುಗಳಿದ್ದಾರೆ. 7 ದೂತರುಗಳ ಮುಖಾಂತರನೇ 7 ಸಭೆ ಕಾಲದಲ್ಲಿ ಸಂದೇಶಗಳು ಏನ್ ಮಾಡಿದ್ದವರು ತಗೊಂಡೋಗಿದ್ದು. ಆ 7 ಸಭೆಗಳು ಯಾರ್ಯಾರು, ಆ 7 ಸಭೆಗಳು ಏನು ಸೂಚನೆ ಮಾಡ್ತಾರೆ, 7 ಸಭೆಗಳ ದೂತರುಗಳು ಯಾರು ಅಂತ ನಾವೇ ಮಾಡೋಣ ಬರುವಂತ ದಿನದಲ್ಲಿ ಯಾವ ತರ ನೋಡೋಣ. ಅಂದ್ರೆ 7 ದೂತರುಗಳು, ಅವ್ರು ಆದ್ಕೊಂಡಂತ 7 ಮನುಷ್ಯರುಗಳು ಏನಾಗಿದ್ರು ಇದ್ರು. ಅಪೋಸ್ಟ್ಲು ಪೌಲು, ಜಾನ್ ವಿಕ್ಲಿಫ್, ಪೀಟರ್ ವಾಲ್ಡೋ, ಅದರ ಏನ್ರಿ ಅಪೋಸ್ಟ್ಲು ಪೌಲ್, ಅದರ ಮಾರ್ಟಿನ್ ಲೂಥರ್, ಇವ್ರುಗಳ ಮುಖಾಂತರ ಏನ್ ಮಾಡಿದ್ರು ದೇವರ ಆಹಾರ ಕೊಟ್ಟಿದ್ರು. ಆ ಥರ 7 ಮಂದಿಗಳು ಏನಾಗ್ರೆ ಏನ್ರಿ ಅದರ ಇವರು ಇರ್ಲಿ ದೇವ್ರ ವಾಕ್ಯನೇ ಮಾಡಿ ದೇವ್ರ ಎತ್ತಿಯೇ ಕೊಟ್ಟಿದ್ದು. ಅಲ್ದರ ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಇದನ್ನೇ 2 ಭೋಜನದಲ್ಲಿ ನಮ್ಗೆ ಏನ್ ಮಾಡೋದು, ಆತ್ಮಿಕ ಆಹಾರನ, ಆತ್ಮಿಕ ಅರ್ಥಗಳನ್ನ ದೇವ್ರ ನಮ್ಗೆ ಏನ್ ಮಾಡೋದು ಕೊಟ್ಟಿರೋದು ಅಲ್ವರ. ಅದರಿಂದ ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಅದರ ಯಾರಿಗೇನೋ ಡೌಟ್ಸ್, ಏನೋ ಕ್ವಶನ್ಸ್ ಇತ್ತು ಅಂದ್ರೆ ಕೇಳ್ರಿ. ಏನೋ ಪ್ರಶ್ನೆ ಇದೆಯಾ ಯಾರಿಗಾರ? ಬ್ರದರ್, ದೇವರು ತನ್ನ 12 ಜನ ಶಿಷ್ಯರ ಮೂಲಕ ದೇವರ ರಾಜ್ಯವನ್ನು ಮೊದಲನೇ ಭೋಜನದಲ್ಲಿ ಸ್ಥಾಪಿಸಿದ್ರು. ಅದರಲ್ಲಿ ಒಬ್ಬ ಶಿಷ್ಯ ಇಸ್ಕರಿಯೋತ ಹೊರಟೋದ್ರು. ಅವಾಗ ಶಿಷ್ಯರು ಆರಿಸ್ಕೊಂಡಿದ್ದು ಅರಿಮಥೆಯನಾದ ಯೋಸೇಫನನ್ನ. ಬಟ್ ದೇವ್ರು ಆರಿಸಿರೋದು ಪೌಲನ. ಹೌದು ಸರ್. ಇವಾಗ ಅಪೋಸ್ಟಲ್ಸ್ನೆಲ್ಲ ಆಯ್ಕೆ ಮಾಡಿದ್ದು ಶಿಷ್ಯರುಗಳ ಅಥವಾ ದೇವ್ರ? ದೇವ್ರು. ಅದಕ್ಕೆ ಅಪೋಸಲ್ಸ್ ಎಲ್ಲ ಚೀಟಿ ಹಾಕ್ಬಿಟ್ಟು ಮತೇನ ಆಯ್ಕೆ ಮಾಡ್ಬೇಕಾದ್ರೆ ದೇವ್ರ ಅದನ್ನ ಕನ್ಸಿಡರ್ ಮಾಡಲಿಲ್ಲ. ಯಾಕಂದ್ರೆ ಅಪೋಸಲ್ಸ್ ಅಂದ್ರೆ ಸೆಂಡ್ ಫೋರ್ತ್ ಒನ್ಸ್ ಅಂತ ಅರ್ಥ, ಕಳಿಸಿಕೊಳ್ಳಲ್ಪಟ್ಟವರು ಅಂತ. ಯಾರಿಂದ ಕಳಿಸಿಕೊಳ್ಳಲ್ಪಟ್ಟವರು ಅಂದ್ರೆ
ದೇವರಿಂದ, ಅದು ದೇವರು ಕ್ರಿಸ್ತನ ಮುಖಾಂತರ ಆಯ್ಕೆ ಮಾಡ್ಬೇಕಾಗಿತ್ತು. ಅದರಿಂದ ಆ ಸೆಲೆಕ್ಷನ್ನ ದೇವರು ಕ್ರಿಸ್ತನ ಮುಖಾಂತರ ಆಯ್ಕೆ ಮಾಡ್ತಾರೆ. ದಮಸ್ಕಿಸ್ಕೋಬೇಕಾದ್ರೆ ಯಾರು ಕಾಣಿಸ್ಕೊಂಡಿದ್ದು? ಕ್ರಿಸ್ತನೇ ಅವ್ರು ಕರೀತಾರೆ. ನೀನು ನಾನು ಆದುಕೊಂಡಂತ ಪಾತ್ರೆ, ನೀನ್ ನನಗಾಗಿ ಎಷ್ಟು ಶ್ರಮೆಗಳನ್ನ ಅನುಭವಿಸ್ಬೇಕು, ಬಾ ನಿನಗೆ ನೋಡಿಸ್ತೀನಿ ಅಂತ ಹೇಳ್ತಾರೆ. ಸೊ ಕ್ರಿಸ್ತನೇ ಆಯ್ಕೆ ಮಾಡ್ಬೇಕಾಯ್ತು, ಕ್ರಿಸ್ತನೇ ಆಯ್ಕೆ ಮಾಡ್ತಾರೆ ಅದನ್ನ. ಓಕೆನಾ? ಓಕೆ. ಸರಿ, ಬೇರೆ ಏನೋ ಡೌಟ್ಸ್? ನವೀನ್ ಬ್ರದರ್ ಏನೋ ಡೌಟ್ಸ್ ಇದೆಯಾ? ಪ್ರಸನ್ನ ಬ್ರದರ್ ಹೇಳಿ. ನವೀನ್ ಬ್ರದರ್ ಬ್ರದರ್ ಹೇಳಿ. ಅದು 7 ಜನ ಸಭೆ ಅಂತ ಹೇಳಿದ್ರಲ್ಲ, ಅವು ಯಾವುವು ಅಂತ? ಅದು ಒಂದು ಪಾಠ ಇದೆ ಬ್ರದರ್, ಆ ಪಾಠದಲ್ಲಿ ನೋಡೋಣ ಡೀಟೇಲ್ಸ್ ಆಗಿ. ಅದು ಪ್ರಕಟಣೆ ಫುಲ್ ಅಧ್ಯಾಯ ನಾವು ಓದ್ಬೇಕಾದ್ರೆ ನಮ್ಗೆ ಗೊತ್ತಾಗ್ತಾರೆ. ಅದ್ರ ಬಗ್ಗೆ ನಾವು ನೋಡೋಣ, ಮುಂದೆ ಕ್ಲಾಸ್ ಇದೆ ಬ್ರದರ್. ಓಕೆ. ಓಕೆ, ಪ್ರಸನ್ನ ಬ್ರದರ್ ಏನೋ ಡೌಟ್ಸ್ ಇದೆಯಾ? ಇಲ್ಲ ಸರ್, ಸದ್ಯಕ್ಕೆ ಇನ್ನೊಂದ್ಸತಿ ತಿಳ್ಕೊಂಡು ಓದ್ಕೊಂಡು ಆಮೇಲೆ ಕೇಳ್ತೀವಿ. ಸರಿ, ಓಕೆ. ಏನೋ ಡೌಟ್ಸ್ ಇದೆ ಕೇಳ್ರಿ. ಏನೋ ಪ್ರಶ್ನೆಗಳಿಗೆ ನಿಮ್ಗೆ ಉತ್ತರ ಬೇಕಾದ್ರೆ ದಯವಿಟ್ಟು ಕೇಳಿ. ರೆಕಾರ್ಡಿಂಗ್ ಕಳ್ಸ್ಕೊಡ್ತೀನಿ, ದಯವಿಟ್ಟು ಕೇಳಿ. ನಿಮಗೆ ಅಲ್ಲ ಕ್ಲಿಯರಾಗಿ ಅರ್ಥ ಆಗ್ತಾರೆ. ನಿಮ್ಗೆ ಅದು ಕೂಡ ಡೌಟ್ಸ್ ಇದ್ರೆ ನಾಳೆ ಕೇಳ್ಬೋದು. ಆಮೇಲೆ ಬರುವಂಥ 25ನೇ ತಾರೀಕು ನಮ್ಮ ಮನೇಲಿ ಮೀಟಿಂಗ್ ಇರ್ತಾರೆ. ಫುಲ್ ಡೇ ಮೀಟಿಂಗ್ ಇರ್ತಾರೆ, ಬೆಳಗ್ಗೆಯಿಂದ ಸಂಜೆವರೆಗೂ. ದಯವಿಟ್ಟು ಎಲ್ಲ ಬರೋ ಸಿಸ್ಟರ್ಸ್ಗಳು ಬರಬೇಕಾಗಿ ಏನು ಮಾಡ್ತೀನಿ ಕೇಳ್ಕೊತೀನಿ. ಅದರ ಎಲ್ಲರಿಗೂ ಊಟಕ್ಕೆಲ್ಲ ವ್ಯವಸ್ಥೆ ಇರ್ತದೆ. ಆವತ್ತಿನ ದಿನ ಅನೇಕ ಮುಖ್ಯವಾಗಿರೋಂಥ ವಾಕ್ಯಗಳು ನಾವೇನು ಮಾಡೋಣ, ಈ ಸತ್ಯವೇದಲ್ಲಿ ನಾವು ನೋಡೋಣ. ಓಕೆನಾ? ಸೊ ಆಲ್ ಆರ್ ವೆಲ್ಕಮ್.